विद्महे विष्णुपत्नीक धीमहि तन्नो लक्ष्मी प्रचोदयात्। और भाई vale el Colombia. जगम्मे जुषतां देवी सर्वकामये भक्तानां श्रेयसो
नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि तदं वदिष्यामि तन्मामवतो तद्भक्तारमवतो अवतु माम् अवतु ॐ शान्ति 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 ಪಡುಬಿದ್ರಿ ಮಹಾಲಿಂಗೇಶ್ವರ ದೇವರ ಪುನಃ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವದ ಈ ಸಂಭ್ರಮ ನೋಡಿ ಬಹಳ ಸಂತೋಷವಾಗಿದೆ. ಅಭೂತಪೂರ್ವವಾದಂಥ ವೈಭವಗಳು, ಅದ್ಧೂರಿಯಾದಂತಹ ಕಾರ್ಯಕ್ರಮಗಳು, ಮಹಾಲಿಂಗೇಶ್ವರ ದೇವರ ಒಂದು ವಿಶೇಷವಾದಂತಹ ಸನ್ನಿಧಾನ ಇಲ್ಲಿ ಬರ್ತಾ ಇದೆ. ಇಲ್ಲಿಯ ಕಾಮಗಾರಿಗಳನ್ನೆಲ್ಲ ನೋಡಿದಾಗ ಬಹಳ ಆಶ್ಚರ್ಯವಾಗ್ತದೆ. ಎಲ್ಲ ಆಡಳಿತ ಸಮಿತಿಯವರು, ಅರ್ಚಕ ವೃಂದದವರು, ಎಲ್ಲ ವೈದಿಕರು ಸೇರಿ ಈ ಒಂದು ಬ್ರಹ್ಮಕಲಶೋತ್ಸವ ಸಮಾರಂಭವನ್ನು ಅತ್ಯಂತ ಒಂದು ಐತಿಹಾಸಿಕವಾಗಿ ನಡೆಸಿದ್ದಾರೆ. ಅವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಎಲ್ಲ ಭಕ್ತರು ಮಹಾಲಿಂಗೇಶ್ವರ ದೇವರ ದರ್ಶನ ಪಡೆದು ತಮ್ಮ ತಮ್ಮ ಮನಸ್ಸಿನ ಅಭೀಷ್ಟವನ್ನು ಪೂರೈಸಿಕೊಳ್ಳಲಿ ಅಂತ ಹೇಳಿ ಹಾರೈಸ್ತಾ ಇದೆ. ಇದು ಅತ್ಯಂತ ದಾಖಲೆಯ ಒಂದು ನಮ್ಮ ಭಜರ ಪ್ರಕಾಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ಒಂದು ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಒಂದು ಮಾದರಿಯಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೀವಿ.
ಮಾಡ್ದೆ ನಡೆಯದ
श्रीपादेभ्यः प्रणामान् समर्प्य कार्यक्रमस्य प्रारम्भार्थम् अनुज्ञां सम्प्रार्थयामि। ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ಇತರ ಗಣ್ಯರೊಂದಿಗೆ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಂದಿನ ಈ ಬ್ರಹ್ಮಕಲಶೋತ್ಸವದ ಸಪ್ತಮ ದಿನದ ಕಾರ್ಯಕ್ರಮ, ಚತುರ್ಥ ದಿನದ ಸಭಾ ಕಾರ್ಯಕ್ರಮ. ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ತಮ್ಮ ದಿವ್ಯ ಉಪಸ್ಥಿತಿಯನ್ನು ನೀಡಲಿಕ್ಕಿದ್ದಾರೆ ಉಡುಪಿ ಪುತ್ತಿಗೆ ಮಠಾಧೀಶರಾದಂತಹ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು, ಜಗದ್ಗುರು ಮಧ್ವಾಚಾರ್ಯ ಮೂಲ ಸಂಸ್ಥಾನ ಪುತ್ತಿಗೆ ಮಠ. ಇವರು ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿದ್ದಾರೆ. ಹಾಗೆಯೇ ವಿದ್ಯಾವಾಚಸ್ಪತಿ ಡಾಕ್ಟರ್ ವಿಶ್ವಸಂತೋಷ್ ಭಾರತಿ ಶ್ರೀಪಾದರು, ಶ್ರೀ ಬಾರ್ಕೂರು ಮಹಾಸಂಸ್ಥಾನ ಬಾರ್ಕೂರು ಇವರು ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ. ಅದೇ ರೀತಿ ಕಟೀಲ್ನಿಂದ ಶ್ರೀಯುತ ಹರಿನಾರಾಯಣ ಶರಣರು ಆಗಮಿಸಲಿಕ್ಕಿದ್ದಾರೆ. ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆನುವಂಶಿಕ ಅರ್ಚಕರಾದಂತಹ ಶ್ರೀಯುತ ಹರಿನಾರಾಯಣ ಶರಣ ಹಾಗೂ ಕಿರಣ್ ಕೊಡ್ಗೆ ಶಾಸಕರು ಕುಂದಾಪುರ ವಿಧಾನಸಭಾ ಕ್ಷೇತ್ರ, ಶ್ರೀ ಮೋಹನ್ ಆಳ್ವ ಸಂಸ್ಥಾಪಕರು ಅಧ್ಯಕ್ಷರು ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಮೂಡುಬಿದ್ರಿ, ರಾಜರ್ಷಿ ಶ್ರೀ ವಾಸುದೇವ ಶೆಟ್ಟಿ ಅಧ್ಯಕ್ಷರು ಹೊಸಮಾರಿಗುಡಿ ಕಾಪು, ಶ್ರೀ ಸಂತೋಷ್ ಶೆಟ್ಟಿ ಉದ್ಯಮಿಗಳು ಅಧ್ಯಕ್ಷರು ಪುಣೆಯ ನಮ್ಮ ಜೀರ್ಣೋದ್ಧಾರ ಸಮಿತಿ, ಹಾಗೂ ಶ್ರೀ ಜಿತೇಂದ್ರ ಹೆಗಡೆ ಉದ್ಯಮಿಗಳು ಪುಣೆ, ಇವರೆಲ್ಲರನ್ನು ಕೂಡ ಕರ್ಕೊಂಡು ವೇದಿಕೆಗೆ ಬರಬೇಕು ಅಂತ ಹೇಳಿಕೊಂಡು ಅಧ್ಯಕ್ಷರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಮುಂಬಯಿಯ ಭವಾನಿ ಶಿಪ್ಪಿಂಗ್ ಕಂಪನಿಯ ಶ್ರೀ ಕೆ ಡಿ ಶೆಟ್ಟಿ ಅವರು ಕೂಡ ಆಗಮಿಸಿದ್ದಾರೆ, ಅವರು ಕೂಡ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಉಪೇಂದ್ರ ಶೆಟ್ಟಿ ಅಧ್ಯಕ್ಷರು ಬೆಂಗಳೂರು ಸಮಿತಿ ನಮ್ಮ ಜೀರ್ಣೋದ್ಧಾರದ್ದು, ಅವರು ಕೂಡ ವೇದಿಕೆ ಬರಬೇಕು. ಅದೇ ರೀತಿ ಅಶೋಕ್ ಶೆಟ್ಟಿ ಗೌರವಾಧ್ಯಕ್ಷರು ಮುಂಬೈ ಸಮಿತಿ, ಅವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿ ಸುಗ್ಗಿ ಸುಧಾಕರ್ ಶೆಟ್ಟಿ ಉದ್ಯಮಿಗಳು ಹುಬ್ಬಳ್ಳಿ, ಇವರು ಕೂಡ ವೇದಿಕೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಆರಂಭದಲ್ಲಿ ಇದೀಗ ಪ್ರಾರ್ಥನೆಯನ್ನು ಮಾಡಲಿಕ್ಕಿದ್ದಾರೆ ಭೂಮಿಕಾ ಹಾಗೂ ಅಕ್ಷಯ. ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ನಳಿನ ನಾಭನ ಪಾದ ನಳಿನ ಸೇವಕರು. ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ഇരുളു ಹಚ್ಚುವ ದೀಪ ಹರಿಗೆ ನೀರಾಜಲವು ಮರೆಯ ಮಾಡುವ ವಸ್ತ್ರ ಪರಮ ಮಡಿಯೋ ತಿರುಗಾಡಿ ದಣಿಯುವುದೇ ಹರಿಗೆ ಪ್ರದಕ್ಷಿಣೆಯು ಹೊರಳಿ ಮಲಗುವುದೆಲ್ಲ ಹರಿಗೆ ವಂದನೆಯು ಸುಲಭ ಪೂಜೆಯ
ಬಲವಿಲ್ಲದವರು ಹೀಗೆ ಅನುದಿನ ತಿಳಿದು ಹಿಗುವ ಜನರ ಭವ ರೋಗ ಪರಿಹಾರ ಮೂರ್ಜಗರಿ ಸುಖವೋ ಹೋಗುತ್ತಿದೆ ಈ ಆಯು ವೇಗದಲ್ಲಿ ನಮ್ಮ ಹೋಗುತ್ತಿದೆ ಈ ಆಯು ವೇಗದಲ್ಲಿ ನಮ್ಮ ಯೋಗೀಶ ಪುರಂದರ ಯೋಗೀಶ ಪುರಂದರ ಯೋಗೀಶ ಪುರಂದರ ವಿಠಲನ ನೆನೆದು ಯೋಗೀಶ ಪುರಂದರ ವಿಠಲನ ನೆನೆದು ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ನಳಿನ ನಾಭನ ಪಾದ ನಳಿನ ಸೇವಕರು ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು 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 ಭಗವತಃ ಪ್ರಾರ್ಥನಾರ್ಥಂ ಧನ್ಯವಾದಾः. ಇದೀಗ ಸ್ವಾಮೀಜಿಗಳಿಗೆ ಫಲಪುಷ್ಪವನ್ನು ಇಟ್ಟು ಸ್ವಾಗತವನ್ನು ನೀಡಬೇಕು ಅಂತೇಳಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಪ್ರಕಾಶ್ ಶೆಟ್ಟಿಯವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಕಟೀಲಿನ ಆನುವಂಶಿಕ ಅರ್ಚಕರಾದಂತಹ ಶ್ರೀಯುತ ಹರಿನಾರಾಯಣ ಆಸರಣ್ಣರವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ಅದೇ ರೀತಿ ಉಡುಪಿ ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯರಾದಂತಹ ಶ್ರೀಯುತ ಶ್ರೀಶ ಉಪಾಧ್ಯಾಯರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದಂತಹ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿಯವರು ಸ್ವಾಮೀಜಿಯವರಿಗೆ ಗೌರವವನ್ನು ಸಮರ್ಪಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಶಾಸಕರಾದಂತಹ ಗುರುಮೆ ಸುರೇಶ್ ಶೆಟ್ಟಿಯವರು ಕೂಡ ಸಹಕರಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಆತ್ಮೀಯ ಭಕ್ತಾಭಿಮಾನಿಗಳೇ, ತಮ್ಮ ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿಯಿಂದ ಸುಸಂಪನ್ನರಾಗಿ ತಮ್ಮ ಉದ್ಯಮದ ಲಾಭಾಂಶದ ಸಿಂಹಪಾಲನ್ನು ಧಾರ್ಮಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳಿಗೆ ವಿನಿಯೋಗಿಸುತ್ತಾ ಜೀವನದಲ್ಲಿ ಧನ್ಯತೆಯನ್ನು ಪಡೆದವರಾಗಿ ಇದೀಗ ನಮ್ಮ ಪಡುಬಿದ್ರಿಯ ಮಹಾಜನತೆಯ ಅಭಿಲಾಷೆಯಂತೆ ಪಡುಬಿದ್ರಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಊರ ಹಾಗೂ ಪರವೂರ ದಾನಿಗಳ ಸಹಯೋಗದಿಂದ ಹೊಸ ಚಿಗುರು ಹಳೆ ಬೇರು ಎನ್ನುವಂತೆ ಪುರಾತನವಾದಂತಹ ವಾಸ್ತುಶೈಲಿಗೆ ಕಿಂಚಿತ್ತು ಚ್ಯುತಿ ಬಾರದ ರೀತಿಯಲ್ಲಿ ಈಗಿನ ಕಾಲಘಟ್ಟಕ್ಕೆ ಅನುಗುಣವಾಗಿ ನೂತನ ವಿನ್ಯಾಸದೊಂದಿಗೆ
ಸಹಸ್ರಾರು ಕುಶಲ ಕರ್ಮಿಗಳಿಗೆ ತಮ್ಮ ಕೌಶಲವನ್ನು ಪ್ರದರ್ಶಿಸಲಿಕ್ಕೆ ಅನುಕೂಲವಾದಂತಹ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟು ಬೇಲೂರು, ಹಳೆಬೀಡು, ಹಂಪಿ, ಮಧುರೈ, ತಂಜಾವೂರು ಶೈಲಿಯ ಶಿಲಾಶಿಲ್ಪ, ಕಾಷ್ಟಶಿಲ್ಪ ಹಾಗೂ ಲೋಹ ಶಿಲ್ಪಗಳಿಂದೊಡಗೂಡಿದ ಅತ್ಯಂತ ಸುಂದರವಾದಂತಹ ದೇವಾಲಯವನ್ನು ನಿರ್ಮಿಸಲಿಕ್ಕೆ ಕಾರಣೀಭೂತರಾಗಿ ಪಡುಬಿದ್ರಿಯ ಮಹಾಜನತೆಯ ದಶ ವರ್ಷಗಳ ಈ ಒಂದು ಕನಸನ್ನು ಕೇವಲ 10 ಮಾಸಗಳಲ್ಲಿ ಸಾಕಾರಗೊಳಿಸಿದಂತಹ ದಿವ್ಯ ಚೇತನ ನಮ್ಮ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿಯವರು. ಸರಳ ಸಹೃದಯಿಗಳು, ಮೃದು ಭಾಷಿಗಳು ಆದಂತಹ ಡಾಕ್ಟರ್ ಪ್ರಕಾಶ್ ಶೆಟ್ಟಿಯವರು ಈ ಒಂದು ಕಾರ್ಯಕ್ರಮವನ್ನು ಅತಿ ಅದ್ಭುತವಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ವೇದಿಕೆಯಲ್ಲಿರುವಂತಹ ನಮ್ಮ ಗುರುಗಳನ್ನು ಹಾಗೂ ಎಲ್ಲ ಗಣ್ಯರನ್ನು ಕೂಡ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಒಂದು ಮಾತು, ಇದು ಸುಧರ್ಮ ಪ್ರಕಾಶ ವೇದಿಕೆ. ಸುಧರ್ಮ ಸಭೆ ಅಂತ ಹೇಳಿದ್ರೆ ದೇವೇಂದ್ರನ ಒಡ್ಡೋಲಗದಲ್ಲಿ ಒಂದು ರೀತಿಯ ಕಾರ್ಯಕ್ರಮ ನಡೀತಾ ಇದ್ರೆ, ಇಲ್ಲಿ ಧರ್ಮ ಚಿಂತನೆಯೊಂದಿಗೆ ಸಾಂಸ್ಕೃತಿಕ ಹಾಗೂ ಕಲಾ ಚಟುವಟಿಕೆಗಳು ಹಾಗೂ ಎಲ್ಲ ಕಲಾ ಪ್ರಕಾರಗಳು ಕೂಡ ಅವಕಾಶವನ್ನು ನೀಡಿ ಅವುಗಳು ಪ್ರಕಟಗೊಳ್ಳಬೇಕು ಅಂತ ಹೇಳುವಂಥದ್ದು ನಮ್ಮ ಅಧ್ಯಕ್ಷರ ಮಹದಾಸೆ. ಆ ನಿಟ್ಟಿನಲ್ಲಿ ಅವರು ಇಂತಹ ಒಂದು ಅದ್ಭುತವಾದಂತಹ ವೇದಿಕೆಯ ನಿರ್ಮಾಣಕ್ಕೆ ಕಾರಣರಾಗಿದ್ದಾರೆ. ಇವರ ಈ ಒಂದು ಕೆಲಸ ಚಿರಸ್ಥಾಯಿ ಆಗಬೇಕು. ಯಾಕೆಂತ ಹೇಳಿದ್ರೆ ನಮ್ಮ ಪಡುಬಿದ್ರಿಯ ಪ್ರತಿಷ್ಠೆಯನ್ನು ಇವರು ನಮ್ಮ ಭಾರತ ಭೂಪಟದಲ್ಲಿ ಚಿರಸ್ಥಾಯಿಯನ್ನಾಗಿ ಮಾಡಿದ್ದಾರೆ. ಆದ್ರಿಂದ ಇವರ ಹೆಸರು ಕೂಡ ಪಡುಬಿದ್ರಿಯ ಇತಿಹಾಸದಲ್ಲಿ ಚಿರಸ್ಥಾಯಿ ಆಗಿರ್ಬೇಕು ಅಂತೇಳಿ ಇದಕ್ಕೆ ನಾವು ಸುಧರ್ಮ ಪ್ರಕಾಶ ಎನ್ನುವಂತಹ ನಾಮಕರಣವನ್ನು ಮಾಡಿದ್ದೇವೆ. ಎಲ್ಲ ಅಭಿಮಾನಿಗಳು ಸೇರಿ ಅದನ್ನು ಅಧ್ಯಕ್ಷರು ಒಪ್ಪಬೇಕು ಅಂತ ಹೇಳಿ ನಾನು ಅವರ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಎಲ್ಲ ಸಭಾಸದರು ಕೂಡ ಒಮ್ಮೆ ಎದ್ದು ನಿಂತು ಕರತಾಡನ ಮೂಲಕ ಅದಕ್ಕೆ ಅನುಮೋದನೆಯನ್ನು ನೀಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಅಧ್ಯಕ್ಷರು ಇದೀಗ ಗಣ್ಯರನ್ನು ಹಾಗೂ ಸ್ವಾಮೀಜಿಗಳನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಪರಮ ಪೂಜ್ಯ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದವರು ಅಷ್ಟಮಠದ ಒಂದು 2 ವರ್ಷದ ಪರ್ಯಾಯವನ್ನು ಒಂದು ಐತಿಹಾಸಿಕವಾಗಿ ಉಡುಪಿಯಲ್ಲಿ ಮಾಡಿ ತೋರಿಸಿದರು. ಇವತ್ತು ಅವರ ಈ ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವುದು ನಮ್ಮೆಲ್ಲರ ಸೌಭಾಗ್ಯ. ಅವರನ್ನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕಟೀಲ್ ಕ್ಷೇತ್ರದ ಆನುವಂಶಿಕ ಅರ್ಚಕರು ಶ್ರೀ ಹರಿನಾರಾಯಣ ಅಸ್ಸಣ್ಣವರು ಕೂಡ ನಮ್ಮ ಜೊತೆ ಇದ್ದಾರೆ. ಈ ಒಂದು ಪಡುಬಿದ್ರಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಬ್ರಹ್ಮ ಕಲಶೋತ್ಸವದ ಪರವಾಗಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪರವಾಗಿ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ನಮ್ಮ ಕುಂದಾಪುರದ ನಮ್ಮೆಲ್ಲರ ನೆಚ್ಚಿನ ಶಾಸಕರು ಕಿರಣ್ ಕೊಡ್ಗೆಯವರು ನಮ್ಮ ಜೊತೆ ಇದ್ದಾರೆ.
ಅವರನ್ನು ಕೂಡ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಈ ಒಂದು ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರದ ಸಮಿತಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪರಮ ಪೂಜ್ಯ ವಿದ್ಯಾವಾಚಸ್ಮತಿ ಶ್ರೀ ಸಂತೋಷ ಭಾರತಿ ಶ್ರೀಪಾದವರು ಈಗಾಗಲೇ ಆಗಮಿಸಿದ್ದಾರೆ. ಪರಮ ಪೂಜ್ಯರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ಅವರು ಕೂಡ ಈ ಒಂದು ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಈಗ ಬ್ರಹ್ಮಕಲಶೋತ್ಸವದಲ್ಲಿ ತಮ್ಮ ಜೊತೆ ಇದ್ದಾರೆ. ತಮ್ಮೆಲ್ಲರ ನಮ್ಮ ಸೌಭಾಗ್ಯ ಅಂತ ಹೇಳುತ್ತಾ ಅವರನ್ನು ಪ್ರೀತಿಪೂರ್ವಕವಾಗಿ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಕಾಪು ಕ್ಷೇತ್ರದ ನಿಮ್ಮೆಲ್ಲರ ಆತ್ಮೀಯರು ಗುರ್ಮೆ ಸುರೇಶ್ ಶೆಟ್ಟಿಯವರು ಕೂಡ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪೂನಾದ ಶ್ರೀ ಸದಾನಂದ ಶೆಟ್ಟಿಯವರು ಸದಾನಂದ ಗ್ರೂಪ್ ಆಫ್ ಹೋಟೆಲ್ಸ್ ಈ ಒಂದು ಜೀರ್ಣೋದ್ಧಾರ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಜೀರ್ಣೋದ್ಧಾರಕ್ಕೆ ಒಂದು ದೊಡ್ಡ ಮಟ್ಟದ ದೇಣಿಗೆಯನ್ನು ಕೊಟ್ಟು ಅವರ ಸಹಕಾರ, ಅವರ ಸಹಾಯ ನಮ್ಮ ಎಲ್ಲರ ಒಂದು ಮನಸ್ಸಿನಲ್ಲಿ ಇರುವಂಥದ್ದು. ಅವರಿಗೂ ಕೂಡ ನಾನು ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಈ ಒಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಮಿತಿಯ ಪರವಾಗಿ ನಾನು ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಮೋಹನ್ ಆಳ್ವವರು ಸಂಸ್ಥಾಪಕರು, ಅಧ್ಯಕ್ಷರು, ಆಳ್ವಾಸ್ ಎಜುಕೇಷನ್ ಫೌಂಡೇಶನ್. ಇವತ್ತು ಅವರ ಸಂಸ್ಥೆಯ ಒಂದು ವಿದ್ಯಾಸಂಸ್ಥೆಯ ಎಲ್ಲ ಕಲಾವಿದರ ಒಂದು ಕಲಾ ನೃತ್ಯ ನಡೆಯಲಿಕ್ಕಿದೆ. ಬಹುಶಃ ಈ ಭಾಗದಲ್ಲಿ ಮೋಹನ್ ಆಳ್ವವರ ಪರಿಚಯ ಇಲ್ಲದವರು ಯಾರೂ ಇಲ್ಲ. ಅವರು ಕೂಡ ತಮ್ಮ ಜೊತೆ ಇದ್ದಾರೆ. ಅವರಿಗೂ ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಜಿತೇಂದ್ರ ಹೆಗ್ಡೆ ಅವರು ಪೂನಾದ ಒಂದು ಬಹುದೊಡ್ಡ ಉದ್ಯಮಿ. ನಮ್ಮ ಸಂತೋಷ್ ಶೆಟ್ಟರ ಸ್ನೇಹಿತರು, ನನ್ನ ಕೂಡ ಭಾಳ ಆತ್ಮೀಯರು. ಅವರು ಕೂಡ ಈ ಒಂದು ಜೀರ್ಣೋದ್ಧಾರಕ್ಕೆ ಒಂದು ದೊಡ್ಡ ಮಟ್ಟದ ಸಹಾಯವನ್ನು ಮಾಡಿ ನಮ್ಮ ಈ ಒಂದು ಕೆಲಸದಲ್ಲಿ ತಾನೇ ಭಾಗವಹಿಸಿ, ಪೂನಾದವರ ಹತ್ರ ಎಲ್ಲರ ಜೊತೆ ಭಾಗವಹಿಸಿ ಒಂದು ಈ ದೇವಸ್ಥಾನದ ಕೆಲಸ ಒಳ್ಳೆಯ ರೀತಿಯಲ್ಲಿ ಆಗಬೇಕು, ಜೀರ್ಣೋದ್ಧಾರ ಭಾಳ ಅದ್ಭುತವಾಗಿ ಬ್ರಹ್ಮಕಲಶೋತ್ಸವ ನಡೀಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇದ್ದಾರೆ. ಅವರ ಬ್ಯುಸಿ ಶೆಡ್ಯೂಲ್ನಲ್ಲಿ ಇವತ್ತು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ತಮಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ಅಶೋಕ್ ಶೆಟ್ಟಿಯವರು ದೇವಸ್ಥಾನದ ಜೀರ್ಣೋದ್ಧಾರದ ಸಮಿತಿಗೆ ಅಧ್ಯಕ್ಷ ಆದ ಕೂಡಲೇ ನನಗೆ ಮೊದಲನೆಯ ಫೋನ್ ಕಾಲ್ ಬಂದದ್ದು ಅಶೋಕಣ್ಣನವರು. ಅವರು ಬಾಂಬೆಯ ಹೋಟೆಲಿಯರು. ಅವರು ಕೂಡ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಒಂದು ದೊಡ್ಡ ಮಟ್ಟದ ದೇಣಿಗೆಯನ್ನು ಕೊಟ್ಟು ಸಹಕರಿಸಿದ್ದಾರೆ. ಅವರಿಗೂ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೆ ಡಿ ಶೆಟ್ಟರು ನನ್ನ ಆತ್ಮೀಯ ಸಹೋದರ. ಅವರು ಕೂಡ ಒಂದು ಬಾಂಬೆಯಲ್ಲಿ ಭವಾನಿ ಶಿಪ್ಪಿಂಗ್ ಅಂತೇಳಿ ತಾಯಿ ಹೆಸರಿನಲ್ಲಿ ಒಂದು ದೊಡ್ಡ ಶಿಪ್ಪಿಂಗ್ ಕಂಪನಿಯನ್ನು ನಡೆಸ್ತಾ ಇದ್ದಾರೆ. ಅವರ ಮತ್ತು ಸಂತೋಷ್ ಶೆಟ್ಟರ ನನ್ನ ಒಂದು ಸ್ನೇಹಿತರ ಸಂಬಂಧ.
ಅವರು ಕೂಡ ಅವರಾಗಿಯೇ ಫೋನ್ ಮಾಡಿ ಒಂದು ದೊಡ್ಡ ಮಟ್ಟದ ದೇಣಿಗೆಯನ್ನು ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕಳಿಸಿಕೊಟ್ಟಿದ್ದಾರೆ. ತಮಗೂ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೊಬ್ಬರು ಸಂತೋಷ್ ಶೆಟ್ಟಿಯವರು. ಸಂತೋಷ್ ಶೆಟ್ಟಿಯವರು ಅವರು ಪೂನಾ ಬಂಟ ಸಂಘದ ಗೌರವ ಅಧ್ಯಕ್ಷರು, ನನ್ನ ಭಾಳ ಆತ್ಮೀಯ ಸ್ನೇಹಿತರು. ಅವರಿಗೆ ಕುರ್ಕಿಲ ಇನ್ನ ಈ ಭಾಗದವರೇ ಅವರು. ಅಲ್ಲಿ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿ, ಪೂನಾದಲ್ಲಿ ರಚಿಸಿ ಒಂದು ದೊಡ್ಡ ಸಭೆಯನ್ನು ಕರೆದು ಈ ದೇವಸ್ಥಾನದ 1100 ವರ್ಷ ಇತಿಹಾಸ ಇರುವ ಈ ದೇವಸ್ಥಾನದ ಬಗ್ಗೆ ಒಂದು ಅರ್ಧ ತಾಸು ಮಾತಾಡಿ ಇಡೀ ಪೂನಾದ ಭಕ್ತರನ್ನು ಹಿತೈಷಿಗಳನ್ನು ಎಲ್ಲ ಒಟ್ಟು ಮಾಡಿ ಒಂದು ದೊಡ್ಡ ಮೊತ್ತದ ಒಂದು ದೇಣಿಗೆಯನ್ನು ಸಹಕರಿಸಿಕೊಟ್ಟವರು ಸಂತೋಷ್ ಶೆಟ್ಟಿಯವರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಶೀಶ ಉಪಾಧ್ಯಾಯ ಅವರು ಜಿಲ್ಲಾ ಧಾರ್ಮಿಕ ಪರಿಷತ್ತು ಸದಸ್ಯರು, ಉಡುಪಿ ಜಿಲ್ಲೆ, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಬ್ರಹ್ಮಕಲಶೋತ್ಸವದ ಈ ಒಂದು ಸಹ ಸಂಚಾಲಕರು ಮತ್ತು ಪದಾಧಿಕಾರಿಗಳು ಅವರ ಪರವಾಗಿ ಅಧ್ಯಕ್ಷನಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ವಾಸುದೇವ್ ಶೆಟ್ಟರು ಅವರು ನನ್ನ ಸಹೋದರ. ನನ್ನ ಮತ್ತು ಅವರ ಸಂಬಂಧ, ನಾವು ಒಂದೇ ಊರಿನವರು, ಕೊರಂಗಪಾಡಿ ಗ್ರಾಮದವರು. ಇವತ್ತು ನಮ್ಮ ಮನೆತನದ ಕೊರಂಗಪಾಡಿ ದೊಡ್ಡ ಮನೆತನದ ಎಲ್ಲ ಒಂದು ದೇವಸ್ಥಾನ ಮತ್ತು ದೇವರುಗಳ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ. 2 ದಿನದ ನಡೀತಾ ಇದೆ. ಅವರು ಈ ಬ್ಯುಸಿ ಶೆಡ್ಯೂಲ್ನಲ್ಲೂ ಒಂದು ನಮ್ಮಲ್ಲಿ ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡು, ಯಾಕಂದರೆ ಅವರಿಗೆ ಬರದಿದ್ದರೂ ಉಪಾಯವಿಲ್ಲ, ಯಾಕಂದರೆ ನಾವು ಅವರ ಮಾರಿಯಮ್ಮ ದೇವಸ್ಥಾನದಲ್ಲಿ ಭಾಳ ಅವ್ರ ಜೊತೆ ಕೂಡಿ ಕೆಲಸ ಮಾಡಿದವರು. ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಬ್ರಹ್ಮಕಲಶೋತ್ಸವ ಮತ್ತು ನಮ್ಮ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಅಧ್ಯಕ್ಷನಾಗಿ ನಾನು ಹಾರ್ದಿಕವಾಗಿ ಸ್ವಾಗತ ಕೋರುತ್ತೇನೆ. ಇನ್ನೊಬ್ಬರು ನನ್ನ ಸಹೋದರ, ಕಿರಿಯ ಸಹೋದರ ಉಪೇಂದ್ರ ಶೆಟ್ಟಿಯವರು ಬಣ್ಸಂಘ ಬೆಂಗಳೂರಿನ ಅಧ್ಯಕ್ಷರಾಗಿದ್ದರು. ಅವರು ಒಂದು ದೊಡ್ಡ ಎಜುಕೇಷನ್ ಇನ್ಸ್ಟಿಟ್ಯೂಷನನ್ನು ನಡೆಸಿಕೊಂಡು ಬಂದಿದ್ದಾರೆ. ಈಗಲೂ ಭಾಳ ದೊಡ್ಡ ಮಟ್ಟದಲ್ಲಿ IAS IPS ಒಂದು ವಿದ್ಯಾಸಂಸ್ಥೆ ಭಾಳ ದೊಡ್ಡ ಮಟ್ಟದಲ್ಲಿ ಅವ್ರದ್ದು ನಡೀತಾ ಇದೆ. ಅವರು ಯಾರೂ ಅವರಿಗೆ ಹೇಳಲಿಲ್ಲ, ಪ್ರಕಾಶಣ್ಣ ಇಲ್ಲಿ ದೇವಸ್ಥಾನದ ಅಧ್ಯಕ್ಷರಾಗಿದ್ದಾರೆ, ನಮ್ಮ ಬೆಂಗಳೂರು ಒಂದು ಸಮಿತಿ ಮಾಡಿ ಏನಾದರೂ ನಾವು ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಸಂಕಲ್ಪವನ್ನು ಮಾಡಿ ಎಲ್ಲರನ್ನು ಒಂದು ಸಭೆ ಕರೆದು ಅವರು ಕೂಡ ಒಂದು ದೊಡ್ಡ ಮಟ್ಟದ ದೇಣಿಗೆಯನ್ನು ಈ ದೇವಸ್ಥಾನಕ್ಕೆ ಜೀರ್ಣೋದ್ಧಾರಕ್ಕೆ ನೀಡಿದ್ದಾರೆ. ಅವರಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತ ಕೋರುತ್ತೇನೆ. ಇನ್ನೋರ್ವ ಸಹೋದರ ಸುಗ್ಗಿ ಸುಧಾಕರ್ ಶೆಟ್ಟರು, ಅವರ ಬಗ್ಗೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ, ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಈ ದೇವಸ್ಥಾನದ ಒಂದು ಕೊಡಿಮರ, ಅದರ ಜವಾಬ್ದಾರಿಯನ್ನು ಅವರಾಗೆ ತೆಗೆದುಕೊಂಡು 2 ದಿನ ರಾತ್ರಿ ಹಗಲು ಕೆಲಸ ಮಾಡಿ ಹೆಬ್ರಿಯ ಒಂದು ಗುಡ್ಡ ಕಾಡಿನಲ್ಲಿ ಸುಮಾರು 2 ದಿನ ಕೆಲಸ ಮಾಡಿ ಒಂದು ಮರವನ್ನು ಕಡಿದು ಆಮೇಲೆ ಗೊತ್ತಾಯಿತು ಅದರಲ್ಲಿ ಒಂದು ಸಣ್ಣ ಕ್ರ್ಯಾಕ್ ಬಂದಿದೆ ಅಂತೇಳಿ. ಆ ಮರವನ್ನು ಇನ್ನೊಂದು ದೇವಸ್ಥಾನಕ್ಕೆ ಕೊಟ್ಟು, ಅದು ಬಹುಶಃ ಸುಧಾಕರ್ ಶೆಟ್ಟೆ ನಾಳೆ 1ನೇ ತಾರೀಕಿಗೆ ಆ ದೇವಸ್ಥಾನದ ಕಾರ್ಯಕ್ರಮ ಇದೆ, ನನಗೀಗ ಬಂದು ಇನ್ವಿಟೇಷನ್ ಕೊಟ್ಟು ಹೋದರು. ಆ ದೇವಸ್ಥಾನಕ್ಕೆ ಕೊಟ್ಟು ಇನ್ನೂ 24 ಗಂಟೆಯಲ್ಲಿ ಇನ್ನೊಂದು ಮರ ಹುಡುಕಿ ಅದನ್ನು ಇಲ್ಲಿಗೆ ತಂದುಕೊಟ್ಟವರು ಸುಧಾಕರ್ ಶೆಟ್ಟರು. ಅವರಿಗೂ ನನ್ನ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು, ಇವತ್ತು ಭಾಳಷ್ಟು ಜನ ಅತಿಥಿಗಳು ಬೆಳಗಿಂದ ಬಂದು ಹೋಗಿದ್ದಾರೆ. ಕಾರಣಾಂತರ ಸಾಯಂಕಾಲ ಸಭಾ ಕಾರ್ಯಕ್ರಮಕ್ಕೆ ಇವತ್ತು ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನನಗೆ ಭಾಳಷ್ಟು ಜನ ಬೆಳಿಗ್ಗೆ ಮುಂಜಾನೆಯಿಂದ ಬಂದು ನಮಗೆ ಸೇರಿ ನಮ್ಮ ಜೊತೆ ಸೇರಿ ಬರಲಿಕ್ಕೆ ಆಗೋದು ಅಂತ ಹೇಳಿ ಹೋಗಿದ್ದಾರೆ. ಅವರಿಗೂ ಕೂಡ ನನ್ನ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ
ಬಂದಂಥ ಎಲ್ಲ ಭಕ್ತರು, ಊರು ಪರವೂರು ಪರದೇಶದಿಂದಂತ ಬಂದಂಥ ಎಲ್ಲ ಭಕ್ತರಿಗೆ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರದ ಅಧ್ಯಕ್ಷನಾಗಿ ಒಂದು ಸಮಿತಿಯ ಪರವಾಗಿ, ಎಲ್ಲ ಪದಾಧಿಕಾರಿಗಳ ಪರವಾಗಿ, ಹಾಗೆ ಸಹ ಸಂಚಾಲಕರ ಪರವಾಗಿ, ಹಾಗೆ ಭಕ್ತರ ಪರವಾಗಿ ಎಲ್ಲರನ್ನು ಸ್ವಾಗತಿಸುತ್ತಾ ಎಲ್ಲರನ್ನು ಈ ಒಂದು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ನಮ್ಮೊಂದಿಗೆ ಇಲ್ಲಿ ಉಪಸ್ಥಿತಿರುವಂತಹ ಸಂತೋಷ್ ಗುರೂಜಿ, ಬಾರ್ಕೂರು ಸಂಸ್ಥಾನ, ಇವರನ್ನು ಫಲಪುಷ್ಪದೊಂದಿಗೆ ಗೌರವಿಸಬೇಕು ಅಂತೇಳಿ ಅಧ್ಯಕ್ಷರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಮಾನ್ಯ ಶಾಸಕರು ಕೂಡ ಇದರೊಟ್ಟಿಗೆ ಸಹಕರಿಸಬೇಕು ಅಂತೇಳಿ ವಿನಂತಿ. ನಮ್ಮ ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳು ವೇದಿಕೆಯಲ್ಲಿದ್ದಾರೆ. ದಯವಿಟ್ಟು ಎಲ್ಲ ಅತಿಥಿ ಗಣ್ಯರಿಗೆ ಅವರು ನಮ್ಮ ಪ್ರೀತಿಯಾದರ ಪೂರ್ವಕವಾದಂತಹ ಉತ್ತರೀಯವನ್ನು ಆಚ್ಛಾದಿಸಿ ಅವರನ್ನು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಶ್ರೀಯುತ ಮುರಳೀನಾಥ್ ಶೆಟ್ಟಿ ಅವರು ಹಾಗೂ ಜೀರ್ಣೋದ್ಧಾರ ಸಮಿತಿಯ ಸಹ ಕಾರ್ಯದರ್ಶಿಯಾದಂತಹ ಶ್ರೀಯುತ ಸುಕುಮಾರ್ ಅವರು ಹಾಗೂ ಇನ್ನೋರ್ವ ಸಹ ಕಾರ್ಯದರ್ಶಿಯಾದಂತಹ ಶ್ರೀಯುತ ರವಿಚಂದ್ರ ಶೆಟ್ಟಿ ಅವರು ಹಾಗೂ ಶ್ರೀಯುತ ನಮ್ಮ ಇನ್ನೊಬ್ಬರು ಪದಾಧಿಕಾರಿಯಾದಂತಹ ಶ್ರೀಯುತ ಪಡುಹಿತ್ಲು ಪ್ರಕಾಶ್ ಶೆಟ್ಟಿ ಅವರು ಅತಿಥಿಗಳನ್ನು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಹರಿನಾರಾಯಣ ಆಸಣ್ಣನವರಿಗೆ ಗೌರವವನ್ನು ಸಮರ್ಪಿಸಬೇಕು ಅಂತ ಹೇಳ್ಕೊಂಡು ನಮ್ಮ ಅಧ್ಯಕ್ಷರಾದಂತಹ ಶ್ರೀಯುತ ಪ್ರಕಾಶ್ ಶೆಟ್ಟಿ ಅವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಪುತ್ತಿಗೆ ಮಠಾಧೀಶರಾದಂತಹ ಶ್ರೀಯುತ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹಾಗೂ ನಮ್ಮ ಬಾರ್ಕೂರು ಸಂಸ್ಥಾನದ ಶ್ರೀ ಸಂತೋಷ್ ಗುರೂಜಿಯವರು ದೀಪವನ್ನು ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. दीपंज्योति परंज्योति दीप मध्ये जनार्दन दीपेन हरते पापं संध्या दीपं नमोस्तुते वो देवी दीपरूपास्त्वं ದೀಪವನ್ನು ಪ್ರಜ್ವಾಲಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಂತಹ ಸ್ವಾಮೀಜಿ ದ್ವಯರಿಗೆ ಹಾಗೂ ಎಲ್ಲ ಗಣ್ಯ ಮಾನ್ಯರಿಗೆ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ನಮ್ಮ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಅನೇಕ ಗಣ್ಯರು ಶಕ್ತಿ ಮೀರಿ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರನ್ನೂ ಕೂಡ ಸಾರ್ವಜನಿಕವಾಗಿ ಗೌರವಿಸಿ ನಮ್ಮ ಗೌರವವನ್ನು ಪ್ರವರ್ಧಿಸುವುದು ನಮ್ಮ ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ನಮ್ಮ ದಾನಿಗಳನ್ನು ಸನ್ಮಾನಿಸಬೇಕು ಎಂಬುದಾಗಿ ಪುತ್ತಿಗೆ ಮಠಾಧೀಶರಾದಂತಹ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರನ್ನು ಹಾಗೂ ಬಾರ್ಕೂರು ಸಂಸ್ಥಾನದ ಶ್ರೀ ಸಂತೋಷ್ ಭಾರತಿ ಗುರೂಜಿಯವರನ್ನು ಕೂಡ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ನಿರ್ವಹಣೆಯನ್ನು ನಮ್ಮ ಸಹ ಸಂಚಾಲಕರಾದಂತಹ ಶ್ರೀಯುತ ಜಯಶೆಟ್ಟಿಯವರು ನಿರ್ವಹಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಪರಮ ಪೂಜ್ಯ ಸ್ವಾಮೀಜಿ ದ್ವಯರ ಪಾದಗಳಿಗೆ ಪೊಡಂಬಡುತ್ತಾ ಸಭಾ ವೇದಿಕೆಯ ಅಧ್ಯಕ್ಷರು ಹಾಗೂ ವೇದಿಕೆಯಲ್ಲಿ ನಿಲ್ಲುವ ಎಲ್ಲ
ಗಣ್ಯಾತಿ ಗಣ್ಯರೇ, ಭಗವದ್ಭಕ್ತರೇ, ನಮ್ಮ ಈ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಹಲವಾರು ಅಂದರೆ ಸಹಸ್ರಾರು ಜನರು ಸಹಸ್ರಾರು ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಒಂದು ಕಟ್ಟಡ ನಿರ್ಮಾಣ ಕಾರ್ಯಕ್ರಮದಲ್ಲಿ ಹಗಲು ರಾತ್ರಿ ಹಲವಾರು ತಿಂಗಳಿಂದ ದುಡಿದವರಿದ್ದಾರೆ. ಆಫೀಸ್ಗಳಲ್ಲಿ ತಿಂಗಳಾನುಗಟ್ಟಲೆ ಕೆಲಸ ಮಾಡಿದವರಿದ್ದಾರೆ. ಪ್ರತಿಯೊಂದು ಸಮಿತಿಯ ಸದಸ್ಯರು ಆಯಾಯ ಕೆಲಸಗಳನ್ನು ನಿರ್ವಹಿಸುತ್ತಿದ್ದಾರೆ. ಕರಸೇವೆ ಮುಖಾಂತರ ತನ್ನ ಬೆವರಿಳಿಸಿ ಕರಸೇವೆ ಮಾಡಿದಂಥ ಭಕ್ತಾದಿಗಳಿದ್ದಾರೆ. ಎಲ್ಲರನ್ನು ನಾವು ಗೌರವಪೂರ್ವಕವಾಗಿ ಸನ್ಮಾನ್ಯ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರ ಅಧ್ಯಕ್ಷತೆ ನೆಲೆಯಲ್ಲಿ ಗೌರವಿಸ್ತಾ ಇದ್ದೇವೆ. ಆದರೆ ಸಮಯ ಸಂದರ್ಭದ ಅನುಕೂಲತೆಗಾಗಿ ಕೆಲವೊಂದು ಆಯ್ದ ಗಣ್ಯರುಗಳನ್ನು ದಾನಿಗಳನ್ನು ಮಾತ್ರ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಎಲ್ಲರೂ ಇದಕ್ಕೆ ಸಹಕರಿಸಬೇಕಾಗಿ ವಿನಂತಿಸುತ್ತಾ, ಮೊದಲಿಗೆ ನಮ್ಮ ದೊಡ್ಡ ಕೊಡುಗೈ ದಾನಿ ನಮ್ಮ ಊರಿನವರೇ, ಪೂನಾ ಹೋಟೆಲ್ ಉದ್ಯಮಿ, ಸದಾನಂದ ಗ್ರೂಪ್ ಆಫ್ ಹೋಟೆಲ್ಸ್ನ ಮಾಲಕರು, ಪೂನಾ ಬಂಡ್ ಸಂಘದ ಮಾಜಿ ಅಧ್ಯಕ್ಷರಾದಂತಹ ಸದಾನಂದ ಶೆಟ್ಟಿಯವರು ಪೂನಾ, ಇವರು ಪರಮಪೂಜ್ಯ ಸ್ವಾಮೀಜಿ ಅವರಿಂದ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಮ್ರ ವಿನಂತಿ ಮಾಡ್ತಾ ಇದ್ದೇವೆ. ಅಧ್ಯಕ್ಷರು ಒಳಗೂಡಿಕೊಂಡು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾನು ನೆರವೇರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತರು ನಮ್ಮದೇ ಪಾದೆಬಿಟ್ಟು ಕಲಾಯಿಗುತ್ತು ಶಂಕರ ನಿವಾಸದ ಸದಾನಂದ ಶೆಟ್ಟರು ಬಾಲ್ಯದಿಂದಲೇ ಮುಂಬೈಯಲ್ಲಿ ಇದ್ದುಕೊಂಡು ಹಲವಾರು ಎಲ್ಲ ಪಾದೆಬಿಟ್ಟು ದೇವಸ್ಥಾನದಲ್ಲಿ ಕೂಡ ಇವತ್ತಿಗೂ ರಥೋತ್ಸವ ಸಂದರ್ಭದಲ್ಲಿ ಸದಾನಂದ ಶೆಟ್ಟಿ ಅವರದ್ದೇ ಅನ್ನ ಸಂತರ್ಪಣೆ. ಅವರಿಗೆ ಪರಮಾತ್ಮ ಇನ್ನಷ್ಟು ಆಯುಷ್ಯ ಆರೋಗ್ಯ ಕರುಣಿಸಲೆಂದು ಎಲ್ಲ ಸಮಿತಿಯ ಸದಸ್ಯರ ಪರವಾಗಿ ವಿನಂತಿ ಪ್ರಾರ್ಥಿಸ್ತಾ ಇದ್ದೇನೆ. ಇನ್ನೋರ್ವ ಪೂನಾದ ಉದ್ಯಮಿ ಜಿತೇಂದ್ರ ಹೆಗ್ಡೆಯವರು, ಪೂನಾದಲ್ಲಿ ಉದ್ಯಮಿಯಾಗಿದ್ದುಕೊಂಡು ತಮ್ಮ ಈ ತುಳುನಾಡಿನ ಮಣ್ಣಿನ ಪರಂಪರೆಯನ್ನ, ಇಲ್ಲಿನ ದೇವರುಗಳನ್ನ ನಿರಂತರ ಭಕ್ತಿ ಮಾಡುತ್ತಾ ಹಲವಾರು ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಹಾಯ ಹಸ್ತವನ್ನು ನೀಡ್ತಾ ಇರುವಂತಹ ಜಿತೇಂದ್ರ ಹೆಗ್ಡೆ ಪೂನಾ ಇವರಿಗೆ ಪಡುಬಿದ್ರಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರದ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಹಾಗೂ ಪರಮಪೂಜ್ಯ ಸ್ವಾಮೀಜಿ ದ್ವಯರಿಂದ ಇಡೀ ಪಡುಬಿದ್ರಿಯ ಜನತೆಯ ಪರವಾಗಿ ಗೌರವದ ಸನ್ಮಾನ. ಇನ್ನೋರ್ವರು ನಮ್ಮ ನೆರವಿನ ಊರಿನವರೇ, ನಮ್ಮದೇ ನೆಂಟ, ಪೂನಾ ಸಂತೋಷ್ ಶೆಟ್ಟಿ ಅವರು. ಇವರು ಜೀರ್ಣೋದ್ಧಾರ ಸಮಿತಿಯ ಪೂನಾ ಸಮಿತಿಯ ಅಧ್ಯಕ್ಷರು, ಪೂನಾ ಬಂಡ್ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಊರಿನ ನೆಂಟರು ಆಗಿದ್ದುಕೊಂಡು ಹಲವು ದಿನಗಳಿಂದ ನಮ್ಮ ಈ ಒಂದು ಜೀರ್ಣೋದ್ಧಾರದ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ನಮ್ಮೊಂದಿಗೆ ಕಾರ್ಯಕರ್ತರಂತೆ ದುಡಿತಾ ಇದ್ದಾರೆ. ಅವರಿಗೂ ನಿರಂತರ ಪರಮಾತ್ಮನ ಅನುಗ್ರಹ ಇರಲಿ, ಇನ್ನಷ್ಟು ದಾನ ಧರ್ಮ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುವಂತೆ ಪ್ರೇರಣೆಯಾಗಲಿ ಅನ್ನೋದನ್ನು ಪ್ರಾರ್ಥಿಸುತ್ತಾ ಅವರಿಗೆ ಅಧ್ಯಕ್ಷರು ಹಾಗೂ ಪರಮಪೂಜ್ಯ ಸ್ವಾಮೀಜಿ ದ್ವಯರಿಂದ ಗೌರವದ ಸನ್ಮಾನ. ನಮ್ಮ ರಾಜಧಾನಿ ಬೆಂಗಳೂರು. ಈ ಬೆಂಗಳೂರಿನ ಜೀರ್ಣೋದ್ಧಾರ ಸಮಿತಿಯ ನಮ್ಮ ಅಧ್ಯಕ್ಷರು ಉಪೇಂದ್ರ ಶೆಟ್ಟಿ ಬೆಂಗಳೂರವರು. ಇವರು ಬಣ್ಸಂಘದ ಮಾಜಿ ಅಧ್ಯಕ್ಷರಾಗಿದ್ದುಕೊಂಡು ಕೂಡ ಸದಾ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲರಾಗಿದ್ದುಕೊಂಡು ಈ ಒಂದು ನಮ್ಮ ಜೀರ್ಣೋದ್ಧಾರ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ದೊಡ್ಡ ಮೊತ್ತದ ದಾನವನ್ನು ನೀಡುವುದರೊಂದಿಗೆ ಬೆಂಗಳೂರು ಪರಿಸರದಲ್ಲಿ ಅತ್ಯುತ್ತಮ ದೊಡ್ಡ ಮೊತ್ತವನ್ನೇ ಮಾಡಿಕೊಟ್ಟು ನಮ್ಮ ಈ ಒಂದು ಜೀರ್ಣೋದ್ಧಾರಕ್ಕೆ ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಹಾಗೂ ಸ್ವಾಮೀಜಿ ದ್ವಯರದಿಂದ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಪ್ರಸಾದವನ್ನಿತ್ತು ಶುಭಾಶೀರ್ವಾದದೊಂದಿಗೆ ಶುಭ ಸನ್ಮಾನ. ಇನ್ನೋರ್ವರು ಮಹಾದಾನಿ ಸುಗ್ಗಿ ಸುಧಾಕರ್ ಶೆಟ್ಟಿ. ಇವರನ್ನು ನಾವೆಲ್ಲರೂ ಸ್ಮರಿಸಲೇಬೇಕು. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂತೆ ಈ ಒಂದು ಕೊಡಿ ಮರದ ಸಂದರ್ಭದಲ್ಲಿ ಕೊನೆಯ ಕ್ಷಣದ ಕೆಲವೊಂದು ಸಮಸ್ಯೆಗಳನ್ನು ಕೂಡ ಉತ್ತಮವಾಗಿ ನಿವಾರಿಸುವುದರೊಂದಿಗೆ ಸುಗ್ಗಿ ಸುಧಾಕರ್ ಶೆಟ್ಟಿ ಅವರು
ದೊಡ್ಡ ಮೊತ್ತದ ಸಹಕಾರವನ್ನು ನೀಡುವುದರೊಂದಿಗೆ ಮೊನ್ನೆಯಿಂದ ನಮ್ಮೊಂದಿಗೆ ನಿರಂತರವಾಗಿ ಕಾರ್ಯಕರ್ತರಂತೆ ದುಡಿತಾ ಇದ್ದಾರೆ. ಓರ್ವ ಹೋಟೆಲ್ ಉದ್ಯಮಿಯಾಗಿದ್ದು ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸದಾ ದುಡಿಯುತ್ತಿರುವ ಇವರಿಗೂ ಸ್ವಾಮೀಜಿ ದ್ವಯರಿಂದ ಗೌರವದ ಸನ್ಮಾನ. ನಮ್ಮ ಜೀರ್ಣೋದ್ಧಾರ ಸಮಿತಿಯ ಆನುವಂಶಿಕ ಮುಕ್ತೇಸರಾದಂತಹ ಭವಾನಿಶಂಕರ್ ಹೆಗ್ಡೆ ಹಾಗೂ ಶಕುಂತಳ ಹೆಗ್ಡೆ. ಭವಾನಿಶಂಕರ್ ಹೆಗ್ಡೆ ಅವರು ಕಾರ್ಯನಿಮಿತ್ತ ಆಫೀಸಲ್ಲಿ ಬ್ಯುಸಿ ಇದ್ದಾರೆ. ಹಾಗಾಗಿ ಅವರ ಶ್ರೀಮತಿಯವರು ಈ ಒಂದು ಗೌರವದ ಸನ್ಮಾನವನ್ನು ಸ್ವೀಕರಿಸಲೇಬೇಕು. ನಾವು ಯಾವಾಗಲೂ, ನಾನಲ್ಲ, ಎಲ್ಲರೂ ಹೇಳುವುದುಂಟು, ಜೀರ್ಣೋದ್ಧಾರ ದೇವರು ಯಾರ ಕೈಯಿಂದ ಯಾವ ಸಂದರ್ಭದಲ್ಲಿ ಮಾಡಬೇಕು ಎನ್ನುವುದಕ್ಕೆ ಪರಮಾತ್ಮ ನಿರ್ಧರಿಸಿದ್ದಾನೆ. ಹಾಗಾಗಿ ಹಲವಾರು ವರ್ಷಗಳಿಂದ ನಮ್ಮ ಪಡುಬಿದ್ರಿಯ ಜನತೆಯ ಆಶೆಯು ನೆರವೇರಲಿಕ್ಕೆ ಭವಾನಿಶಂಕರ್ ಹೆಗ್ಡೆಯವರು ಮುಕ್ತೇಸರರಾಗಿ ಬರಬೇಕಾಯಿತು. ನಮಗೆ ಅವರ ಒಂದು ಶಿಸ್ತು, ಅವರ ಒಂದು ನಿರಂತರವಾದಂತಹ ದುಡಿಮೆ, ಈ ಒಂದು ಸಹಕಾರದೊಂದಿಗೆ ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ. ಅವರ ಪರವಾಗಿ ಶ್ರೀಮತಿ ಶಕುಂತಳ ಹೆಗ್ಡೆಯವರು ಸ್ವಾಮೀಜಿ ದ್ವಯರಿಂದ ಹಾಗೂ ಅಧ್ಯಕ್ಷರು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರ ಸಮ್ಮುಖದಲ್ಲಿ ಗೌರವದ ಸನ್ಮಾನದ ಸ್ವೀಕಾರ. ಎಷ್ಟರ ಮಟ್ಟಿಗೆ ಬ್ಯುಸಿ ಅಂತ ಹೇಳಿದ್ರೆ ಅವರು ಈ ಗೌರವವನ್ನು ಸ್ವೀಕರಿಸಲಿಕ್ಕೆ ಬರಲಿಕ್ಕೂ ಟೈಮ್ ಇಲ್ಲ, ಅಲ್ಲಿ ಆಫೀಸಲ್ಲಿ ಇದ್ದಾರೆ. ಬರ್ತೇನೆ ಅಂತ ಹೇಳಿದವರು ಕೂಡ ಅಲ್ಲಿ ಇದ್ದಾರೆ. ಅವರಿಗೆ ಇನ್ನಷ್ಟು ಸೇವೆಯನ್ನು ಮಾಡುವಂತಹ ಅನುಗ್ರಹವನ್ನು ಪರಮಾತ್ಮ ನೀಡಲಿ ಅನ್ನುತ್ತಾ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ರಾಘವೇಂದ್ರ ನಾವುಡ್ರವರು ಹಾಗೂ ಅವರ ಶ್ರೀಮತಿಯವರು ಸುಧಾರ್ ನಾವುಡ್ರವರು, ಇವರು ಪ್ರಧಾನ ಕಾರ್ಯದರ್ಶಿ ಆಗಿರುವಾಗ ಕೆಲವರು ಎಣಿಸ್ಬೋದು ಇವರು ಇಷ್ಟು ಏಜ್ ಆಗಿದ್ದಾರೆ ಯಾಕೆ ಮಾಡಿದ್ದೀರಿ ಅಂತ. 11 ವರ್ಷದ ಮುಂಚೆ ಇವರು ಬಹಳ ಆಕ್ಟಿವ್ ಆಗಿದ್ರು, ಈಗಲೂ ಆಕ್ಟಿವ್ ಆಗಿಯೇ ಇದ್ದಾರೆ. ಆದರೂ ತನ್ನ ಏನು ಪ್ರಧಾನ ಕಾರ್ಯದರ್ಶಿ ಆಗಿ ಕೆಲಸ ಮಾಡಬೇಕೋ ಅದನ್ನು ಅತ್ಯುತ್ತಮವಾಗಿ ನಿರ್ವಹಿಸುತ್ತಾ ಈ ಒಂದು ಜೀರ್ಣೋದ್ಧಾರ ಪ್ರಕ್ರಿಯೆಯಲ್ಲಿ ತನ್ನ ಸಂಸಾರದೊಂದಿಗೆ ಸದಾ ದುಡಿಯುತ್ತಿರುವ ಶ್ರೀ ರಾಘವೇಂದ್ರ ನಾವುಡ ಹಾಗೂ ದಂಪತಿಗಳಿಗೆ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಹಾಗೂ ಸ್ವಾಮೀಜಿ ದ್ವಯರಿಂದ ಗೌರವದ ಸನ್ಮಾನ. ಇದು 25 ಲಕ್ಷಕ್ಕೂ ಅಧಿಕ ಮೊತ್ತದ ದಾನಿಗಳು. ಈಗ 10ಕ್ಕಿಂತ ಮೇಲ್ಪಟ್ಟ ದಾನಿಗಳು ನಮ್ಮೊಂದಿಗಿದ್ದಾರೆ. ಕೆ ಡಿ ಶೆಟ್ಟಿಯವರು, ಇವರು ಭವಾನಿ ಶಿಪ್ಪಿಂಗ್ ಮುಂಬೈನ ಮಾಲಕರಾಗಿದ್ದುಕೊಂಡು ಮುಂಬೈ ಭವಾನಿ ಶಿಪ್ಪಿಂಗ್ನ ಮಾಲಕರು ಸನ್ಮಾನ್ಯ ಕೆ ಡಿ ಶೆಟ್ಟಿಯವರು ತಮ್ಮನ್ನ ಪಡುಬಿದ್ರಿಯ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಭಗವದ್ಭಕ್ತರ ಪರವಾಗಿ ನಮ್ಮ ಅಧ್ಯಕ್ಷರಾದಂತಹ ಸನ್ಮಾನ್ಯ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಹಾಗೂ ಪರಮ ಪೂಜ್ಯ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹಾಗೂ ವಿದ್ಯಾ ವಾಚಸ್ಪತಿ ಡಾಕ್ಟರ್ ವಿಶ್ವ ಸಂತೋಷ್ ಭಾರತಿ ಇವರ ಸಮ್ಮುಖದಲ್ಲಿ ಪಡುಬಿದ್ರಿಯ ಮಹಾಲಿಂಗೇಶ್ವರ ಪ್ರಸಾದದೊಂದಿಗೆ ಗೌರವದ ಸನ್ಮಾನ ಹಾಗೂ ಪೇಟೆಮನೆ ಸುಮತಿ ಶೆಟ್ಟಿಯವರು, ಪೇಟೆಮನೆ ಸುಮತಿ ಶೆಟ್ಟಿಯವರು ದಯವಿಟ್ಟು ವೇದಿಕೆಯಲ್ಲಿ ಬರಬೇಕು. ಪೇಟೆಮನೆ ಸುಮತಿ ಹೆಗ್ಡೆಯವರು ಪೇಟೆಮನೆ ಸುಮತಿ ಶೆಟ್ಟಿಯವರ ಪರವಾಗಿ ಇವರು ನಮ್ಮ ಆನುವಂಶಿಕ ಮುಕ್ತೇಸರರ ಮನೆತನದವರು. ಸದಾ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಭಕ್ತಿಯೊಂದಿಗೆ ಈ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಕೂಡ ದೇಣಿಗೆಯೊಂದಿಗೆ ಸಹಕರಿಸ್ತಾ ಇದ್ದಾರೆ. ಇವರಿಗೂ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿಯವರು ಸ್ವಾಮೀಜಿ ದ್ವಯರ ಒಡಗೂಡಿಕೊಂಡು ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಪ್ರಸಾದದೊಂದಿಗೆ ಗೌರವದ ಸನ್ಮಾನ. ಬಂಧುಗಳೇ, ನಾನು ಈಗಾಗಲೇ ಹೇಳಿದ ಹಾಗೆ ಕೋಟಿಗಟ್ಟಲೆ ಕೊಟ್ಟವರಿದ್ದರು, ರೂಪಾಯಿಯವರು ಇರಬಹುದು, ಕರಸೇವೆಯ ಮುಖಾಂತರ ಪರಮಾತ್ಮನಿಗೆ ಸೇವೆಯನ್ನು ಸಲ್ಲಿಸಿದವರು ಇದ್ದಾರೆ. ಎಲ್ಲರನ್ನು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು
ಅವರನ್ನು ಅಭಿನಂದಿಸ್ತೇವೆ. ಅವರಿಗೆ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯಗಳೊಂದಿಗೆ ಇನ್ನಷ್ಟು ಉತ್ತಮ ಕಾರ್ಯಕ್ರಮಗಳ ಮಾಡುವಂತೆ ಅನುಗ್ರಹಿಸಲಿ ಅನ್ನುತ್ತಾ ಈ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ವಂದನೆಗಳು. ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಂತಹ ಜಯಶೆಟ್ಟಿಯವರಿಗೆ ವಂದನೆಗಳು. ಹಾಗೂ ಸನ್ಮಾನ ಮಾಡಿದಂತಹ ಸ್ವಾಮೀಜಿ ದ್ವಯರಿಗೂ ಹಾಗೂ ಸನ್ಮಾನವನ್ನು ಸ್ವೀಕರಿಸಿದಂತಹ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ಅಭಿನಂದನೆಗಳು. ಆತ್ಮೀಯ ಭಕ್ತಾಭಿಮಾನಿಗಳೇ, ಕೃಷ್ಣ ಬಾಲ್ಯದಲ್ಲಿ ಬಾಯಿಗೆ ಮಣ್ಣು ಹಾಕ್ಕೊಂಡ. ಗೆಳೆಯರು ಹೋಗಿ ಯಶೋಧೆ ಹತ್ರ ಹೇಳಿತು. ಯಶೋಧೆ ಬಂದು ಕೃಷ್ಣನ ಹತ್ರ ಬಾಯಿ ತೆರಲಿಕ್ಕೆ ಕೇಳಿದಾಗ ಕೃಷ್ಣ ತನ್ನ ಬಾಯಿಯಲ್ಲಿ ಸಪ್ತ ಸಾಗರಗಳುಳ್ಳಂತಹ, ಸಪ್ತ ಪರ್ವತಗಳುಳ್ಳಂತಹ, ಸಪ್ತ ಖಂಡಗಳುಳ್ಳಂತಹ ಬ್ರಹ್ಮಾಂಡವನ್ನೇ ಪ್ರದರ್ಶಿಸಿದ. ಹಾಗೆ ವಸುಧೈವ ಕುಟುಂಬಕಂ ಎನ್ನುವಂತಹ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನೆಚ್ಚಿಕೊಂಡವರು ಹಾಗೂ ಹಿಂದೂ ಧರ್ಮವನ್ನು ಅನುಸರಿಸುವವರು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ಪಸರಿಸಿದ್ದಾರೆ. ಅವರಿಗೂ ಕೂಡ ಧಾರ್ಮಿಕ ಮಾರ್ಗದರ್ಶನದ ಅವಶ್ಯಕತೆ ಇದೆ ಎಂಬುದಾಗಿ ಮನಗೊಂಡು ಎಲ್ಲ ಕಟ್ಟುಪಾಡುಗಳನ್ನು ಕೂಡ ಮೀರಿ ಎಲ್ಲರಿಗೂ ಕೂಡ ಧರ್ಮಾಚರಣೆಯ ಒಂದು ಯೋಗ ಭಾಗ್ಯ ಸಿಗಬೇಕು ಅಂತ ಹೇಳ್ಕೊಂಡು ವಿದೇಶಗಳಿಗೆ ಹೋಗಿ, ವಿಶೇಷವಾಗಿ ಅಮೇರಿಕಾ, ಕೆನಡಾ, ಇಂಗ್ಲೆಂಡ್, ಯುರೋಪ್, ಆಸ್ಟ್ರೇಲಿಯಾ ಇತ್ಯಾದಿ ದೇಶಗಳನ್ನು ಸಂಚರಿಸಿ ಅಲ್ಲಿ ಮಠ ಮಂದಿರಗಳನ್ನು ಸ್ಥಾಪಿಸಿ ವಿಶೇಷವಾಗಿ 6 ಕ್ರೈಸ್ತ ಮಂದಿರಗಳನ್ನು ಕೃಷ್ಣ ಮಂದಿರವನ್ನಾಗಿ ಪರಿವರ್ತಿಸಿ ಭಕ್ತರಿಗೆ ನೀಡಿ ಅಲ್ಲಿ ಪ್ರತಿನಿತ್ಯವೂ ಕೂಡ ಭಕ್ತರಿಗೆ ಕೃಷ್ಣ ಪ್ರಸಾದ ರೂಪದಲ್ಲೇ 2 ಹೊತ್ತು ಭೋಜನದ ವ್ಯವಸ್ಥೆಯನ್ನು ಮಾಡಿ ಧನ್ಯರಾಗಿದ್ದಾರೆ ನಮ್ಮ ಸ್ವಾಮೀಜಿಯವರು. ಇಷ್ಟು ಮಾತ್ರ ಅಲ್ಲ, ಜಗತ್ತಿನಲ್ಲಿ ಶಾಂತಿಗಾಗಿ ನಡೆದಂತಹ ವಿಭಿನ್ನ ಧರ್ಮಗಳ ಒಂದು ಸಮಾವೇಶದಲ್ಲಿ 3 ಬಾರಿ ಅಧ್ಯಕ್ಷರಾಗಿ ತಮ್ಮ ಅಸ್ಖಲಿತ ವಾಣಿಯಿಂದ ಅವರೆಲ್ಲರನ್ನು ಕೂಡ ದಿಗ್ಮೂಢರನ್ನಾಗಿಸಿ ಅಭಿನವ ವಿವೇಕಾನಂದರು ಎನ್ನುವಂತಹ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಹಾಗೂ ಅಮೆರಿಕದಲ್ಲಿ ನಡೆದಂತಹ ವಿಶ್ವಸಂಸ್ಥೆಯ ಸದಸ್ಯರುಗಳಿಗೆ ಆಧ್ಯಾತ್ಮಿಕ ಜ್ಞಾನದಿಂದ ಮಾತ್ರ ಭಯೋತ್ಪಾದನೆ ನಿರ್ಮೂಲನ ಸಾಧ್ಯ ಎನ್ನುವಂತಹ ವಿಷಯದಲ್ಲಿ ಒಂದು ಭಾಷಣವನ್ನು ನೀಡಿ ಅವರನ್ನು ಕೂಡ ಈ ವಿಷಯಕ್ಕೆ ಆಕರ್ಷಿಸಿದ್ದಾರೆ. ಇಂತಹ ಸ್ವಾಮೀಜಿಗಳು ನಮ್ಮ ದ್ವೈತ ಮತ ಪ್ರಚಾರಕರಾದಂತಹ ಶ್ರೀಯುತ ಮಧ್ವಾಚಾರ್ಯರ 30ನೇ ಉತ್ತರಾಧಿಕಾರಿಯಾಗಿ ಕಳೆದ 2026ನೇ ಇಸವಿ ಮೊನ್ನೆ 26ನೇ ಇಸವಿಯ ಜನವರಿ ತಿಂಗಳಲ್ಲಿ ತಮ್ಮ ಸನ್ಯಾಸ ಜೀವನದ ಸುವರ್ಣ ಮಹೋತ್ಸವ ಕಾಲದಲ್ಲಿ ಸುವರ್ಣ ಪರ್ಯಾಯವನ್ನು ನಡೆಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಬಹಳ ದೂರದಿಂದ ಬರುವಂತಹ ಯಾತ್ರಾರ್ಥಿಗಳಿಗೆ ಬಂದ ಕೂಡಲೇ ಏನು ಮಾಡಬೇಕು ಅಂತೇಳಿ ಗೊತ್ತಾಗುದಿಲ್ಲ. ಅವರಿಗೋಸ್ಕರ ಶುದ್ಧಿ ಮಂದಿರ, ಅಲ್ಲಿಂದ ನೇರವಾಗಿ ಸುವರ್ಣ ಪಥದ ಮೂಲಕ ರಥಬೀದಿಗೆ ಹೋಗಿ ಅಲ್ಲಿ ಕನಕನ ಕಿಂಡಿಯಲ್ಲಿ, ಸುವರ್ಣ ಕನಕನ ಕಿಂಡಿಯಲ್ಲಿ ಭಗವಂತನ ದರ್ಶನ, ಅಲ್ಲಿಂದ ಪುನಃ ದೇವಾಲಯದ ಒಳಕ್ಕೆ ಪ್ರವೇಶಿಸಿ ಸುವರ್ಣ ತೀರ್ಥ ಮಂಟಪದಲ್ಲಿ ಹಾಗೂ ಸುವರ್ಣ ನವಗ್ರಹ ಕಿಂಡಿಯಲ್ಲಿ ಭಗವಂತನ ದರ್ಶನ, ಪಾರ್ಥಸಾರಥಿ ಸುವರ್ಣ ರಥ ಹಾಗೂ ಭಗವದ್ಗೀತೆಯ 18 ಅಧ್ಯಾಯಗಳನ್ನು ಒಳಗೊಂಡಂತಹ ಸುವರ್ಣ ಭಗವದ್ಗೀತಾ ಪುಸ್ತಕ ಹಾಗೂ ಎಲ್ಲ ಭಕ್ತರು ಕೂಡ ತಮ್ಮ ತಮ್ಮ ಮನೆಯಲ್ಲಿ ಭಗವದ್ಗೀತೆಯ ಪುಸ್ತಕಗಳನ್ನು ಇಟ್ಟುಕೊಂಡು ಅಧ್ಯಯನ ಮಾಡಿ ಭಗವದ್ಗೀತೆಯ ತತ್ವವನ್ನು ಅನುಸಂಧಾನ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಧನ್ಯತೆಯನ್ನು ಪಡೆಯಬೇಕು ಎನ್ನುವಂತಹ ದೃಷ್ಟಿಯಿಂದ ಕೋಟಿ ಗೀತಾ ಲೇಖನ ಯಜ್ಞವನ್ನು ಮಾಡಿಕೊಂಡು ಅದರಲ್ಲಿ ಎಲ್ಲ ಭಕ್ತರನ್ನು ಕೂಡ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಪ್ರಕ್ರಿಯೆ ನಡೀತಾ ಇದೆ. ಅವರ ಪರ್ಯಾಯ ಕಾಲದಲ್ಲೇ ಅತ್ಯಂತ ಕಷ್ಟ ಸಾಧ್ಯವಾದಂತಹ ನಮ್ಮ ಭಾರತ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಕೂಡ ಉಡುಪಿ ಶ್ರೀಮಠಕ್ಕೆ ಕರೆಸಿ ಅವರ ಮುಖಾಂತರ ಕೂಡ ಭಗವದ್ಗೀತೆ 15ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿಸಿ ಒಂದು ದೊಡ್ಡ ಸಾಧನೆಯನ್ನೇ ಅವರು ಬರೆದಿದ್ದಾರೆ. ಇಂತಹ ಶ್ರೀಪಾದರು ನಮ್ಮ ಒಂದು ವಿನಂತಿಯ ಮೇರೆಗೆ ಇಲ್ಲಿಗೆ ಆಗಮಿಸಿದ್ದಾರೆ. ನಮ್ಮ ಹೊರೆಕಾಣಿಕೆ ಸಮಿತಿಯ ಅಧ್ಯಕ್ಷರಾದಂತಹ ಸಂಚಾಲಕರಾದಂತಹ ಶ್ರೀಯುತ ದೇವಿ ಪ್ರಸಾದ್ ಶೆಟ್ಟರವರು ಸ್ವಾಮೀಜಿ ಹತ್ರ ಹೋಗಿ ನಮ್ಮ ದೇವಸ್ಥಾನದಲ್ಲಿ ಹೀಗೆ ಬ್ರಹ್ಮಕಲಶೋತ್ಸವ ನಡೀತಾ ಇದೆ, ತಾವು ಕೂಡ ಒಂದು ಹೊರೆಕಾಣಿಕೆ ನೀಡಬೇಕು ಅಂತ ಹೇಳಿದ ಕೂಡಲೇ ಅತ್ಯಂತ ಸಂತೋಷದಿಂದ 7 ಲಕ್ಷ ರೂಪಾಯಿಯ ಹೊರೆಕಾಣಿಕೆಯನ್ನು ಕೂಡಲೇ ಅವರು ನಮಗೆ ನೀಡಲಿಕ್ಕೆ ಸಿದ್ಧರಾಗಿದ್ದರು. ಅದೇ ರೀತಿ ಕಳಿಸಿಕೊಟ್ಟಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ನಮ್ಮನ್ನು ಉದ್ದೇಶಿಸಿ 2 ಮಾತನ್ನು ಆಡಬೇಕು ಅಂತ ಹೇಳ್ಕೊಂಡು ಅವರಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥಿಸ್ತೇನೆ.
ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಸರ್ವಮಂಗಲದಾತಾರೌ ಪಾರ್ವತೀ ಪರಮೇಶ್ವರೌ ಗಣೇಶಸ್ಕಂದಸಂಯುಕ್ತೌ ವಂದೇ ವಾಂಛಿತಸಿದ್ಧೈ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪಡುಬಿದ್ರಿಯ ಮಹಾಲಿಂಗೇಶ್ವರ ಮಹಾಗಣಪತಿಯ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಪುನಃ ಪ್ರತಿಷ್ಠೆಯ ಕಾರ್ಯಕ್ರಮವನ್ನು ನೋಡಿ ನಮಗೆ ಅತ್ಯಂತ ಆನಂದವೂ ಆಶ್ಚರ್ಯವೂ ಎರಡೂ ಜೊತೆಯಾಗಿ ಬಂದಿದೆ. ಬಹಳ ಸಮಯದಿಂದ ಈ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕು ಅಂತ ಅನೇಕ ಭಕ್ತರಲ್ಲಿ ಆಸೆ ಇದ್ದದ್ದನ್ನು ನಾವು ಗಮನಿಸಿದ್ದೇವೆ. ಆದರೆ ಅದು ಈಗ ಸಂಪನ್ನವಾಗಿದೆ. ಅನೇಕ ದೇವಸ್ಥಾನಗಳಲ್ಲಿ ಹೀಗೆ ಎಷ್ಟೋ ವರ್ಷ ದೇವಸ್ಥಾನಗಳು ಪಾಳುಬಿದ್ದ ಹಾಗೆ ಜೀರ್ಣಾವಸ್ಥೆಯಲ್ಲಿ ಇರ್ತವೆ. ಯಾವುದೋ ಒಂದು ಸಮಯ ಬಂದಾಗ ಇದ್ದಿದ್ದ ಹಾಗೆಯೇ ಎಲ್ಲ ಜೀರ್ಣೋದ್ಧಾರವಾಗಿ ಅದು ಬ್ರಹ್ಮಕಲಶ ಆಗಿ ಬೆಳಗಲಿಕ್ಕೆ ಶುರುವಾಗ್ತದೆ. ಇದಕ್ಕೆ ಕಾರಣ ಏನು ಹೇಳಿದರೆ, ಈ ದೇವಸ್ಥಾನಗಳೆಲ್ಲ ಯಾವುದೋ ಕೆಲವು ಭಕ್ತರನ್ನು ಕಾಯ್ತಾ ಇರ್ತವೆ. ಆ ಭಕ್ತರು ಬರಬೇಕು, ಅವರಿಗೆ ಈ ಒಂದು ಪುಣ್ಯ ಲಭಿಸಬೇಕು ಅಂತ ಅವ್ರು ಬರುವ ತನಕ ಸುಮ್ಮನೆ ತಾವು ಜೀರ್ಣಾವಸ್ಥೆಯಲ್ಲೇ ಇರ್ತವೆ. ಅವ್ರು ಬಂದ ತಕ್ಷಣ ಎಲ್ಲ ಜೀರ್ಣೋದ್ಧಾರವಾಗಿ ಬೆಳಗ್ತದೆ ಅಂತೆ. ಹಾಗೆಯೇ ನಮ್ಮ ಪಡುಬಿದ್ರಿ ಮಹಾಲಿಂಗೇಶ್ವರ ದೇವಸ್ಥಾನದ ಈ ಒಂದು ಜೀರ್ಣೋದ್ಧಾರಕ್ಕಾಗಿ ಈ ದೇವಸ್ಥಾನ ನಮ್ಮ ಪ್ರಕಾಶ್ ಶೆಟ್ಟರನ್ನು ಈಗಿನ ಎಲ್ಲ ದಾನಿಗಳನ್ನು ಕಾಯ್ತಾ ಇತ್ತು. ಅವರು ಬಂದ ತಕ್ಷಣ 1 ವರ್ಷದೊಳಗಡೆ ಎಲ್ಲವೂ ಕೂಡ ಸಂಪನ್ನಗೊಂಡಿದೆ. ಅವರಿಗೆ ದೇವರ ವಿಶೇಷ ಅನುಗ್ರಹ ಆಗುವುದಕ್ಕೋಸ್ಕರ ದೇವಸ್ಥಾನಗಳು ಕೂಡ ಕಾಯ್ತಾ ಇವೆ. ಈ ರೀತಿ ಇಲ್ಲಿ ಅಭೂತಪೂರ್ವವಾಗಿ ಎಲ್ಲ ಭಕ್ತರು ಸೇರಿ ಪ್ರಕಾಶ ಶೆಟ್ಟರ ನೇತೃತ್ವದಲ್ಲಿ ಇವತ್ತು ಏನು ಒಂದು ಅದ್ಭುತವಾದ ಸೇವೆ ನಡೆದಿದೆ. ಇದು ಒಂದು ಒಳ್ಳೆಯ ದಾಖಲೆಯ ಸೇವೆಯಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಮಹಾಲಿಂಗೇಶ್ವರ ದೇವರ ಸೇವೆಯನ್ನು ಮಾಡಿದರೆ ಮಹಾಲಿಂಗೇಶ್ವರ ದೇವರು ನಮಗೆ ವಿಶೇಷ ಅನುಗ್ರಹ ಮಾಡ್ತಾರೆ. ಎಲ್ಲ ದೇವರುಗಳು ಕೂಡ ಸೇವೆ ಮಾಡಿದ ಮೇಲೆ ಅನುಗ್ರಹ ಮಾಡ್ತಾರೆ. ಅದರಲ್ಲಿ ಮಹಾಲಿಂಗೇಶ್ವರ ದೇವರ ಸ್ಪೆಷಲ್ ಏನು ಹೇಳಿದರೆ ತಕ್ಷಣ ಅನುಗ್ರಹ ಮಾಡ್ತಾರೆ. ಅನೇಕರು ತಿಳ್ಕೊಂಡಿದ್ದಾರೆ ರುದ್ರದೇವರು ಅಂದರೆ ಕೋಪದ ದೇವರು ಅಂತ, ಕೋಪ ಜಾಸ್ತಿ, ಸಂಹಾರ ಮಾಡುವವರು ಅಂತ. ಅವರಿಗೆ ಇನ್ನೊಂದು ವಿಷಯ ಗೊತ್ತಿಲ್ಲ, ಯಾರಿಗೆ ಕೋಪ ಜಾಸ್ತಿಯೋ ಅವರು ಪ್ರಸನ್ನರಾಗೋದು ಕೂಡ ಬಹಳ ಬೇಗ. ಈ ಕೋಪವೇ ಬರದಿದ್ದವರು ಅನುಗ್ರಹನೂ ಮಾಡೋದಿಲ್ಲ. ಯಾರಿಗೆ ಕೋಪ ಜಾಸ್ತಿ ಬರ್ತದೆ ಅವರು ಮನೆಯಲ್ಲಿ ಬೇಕಾದ್ರೆ ನೋಡ್ಬೋದು, ತುಂಬ ಕೋಪ ಮಾಡುವವರು ಬೇಗನೆ ಅವರು ಪ್ರಸನ್ನರು ಕೂಡ ಆಗ್ತಾರೆ. ಹಾಗೆ ತುಂಬ ಅನುಗ್ರಹವನ್ನು ಮಾಡ್ತಾರೆ. ನಮ್ಮ ಮಹಾಲಿಂಗೇಶ್ವರ ದೇವರು ಕೋಪದ ದೇವರು ಹೌದು, ಪ್ರಸಾದದ ದೇವರು ಹೌದು. ಭಕ್ತರಿಗೆ ವಿಶೇಷವಾಗಿ ಪ್ರಸಾದವನ್ನು ಅನುಗ್ರಹವನ್ನು ಮಾಡತಕ್ಕಂತಹ ದೇವರು ಮಹಾಲಿಂಗೇಶ್ವರ ಮಹಾಗಣಪತಿ. ಮಹಾಗಣಪತಿಗೆ ಕ್ಷಿಪ್ರಪ್ರಸಾದ ಅಂತೇಳಿ ಹೆಸರು. ತಕ್ಷಣ ಅನುಗ್ರಹ ಮಾಡೋದು. ಆದ್ದರಿಂದಲೇ ಎಲ್ಲ ಪೂಜೆಗಳ ಮೊದಲು ಯಾವುದೇ ದೇವರ ಪೂಜೆ ಆಗಿರ್ಬೋದು, ಮೊದಲು ಗಣಪತಿಯ ಪೂಜೆ ಮಾಡಬೇಕು. ವಿಘ್ನ ಪರಿಹಾರ ಮಾಡುವವರು, ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡುವವರು. ಆದ್ದರಿಂದ ಗಣಪತಿಯ ಒಂದು ಆರಾಧನೆ ಬಹಳ ವಿಶೇಷವಾದದ್ದು. ವಾದರಾಜ ಸ್ವಾಮಿಗಳವರು ಒಂದು ಬಹಳ ಸೂಕ್ಷ್ಮ ವಿಚಾರವನ್ನು ಹೇಳಿದ್ದಾರೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ ವಿಘ್ನ ಪರಿಹಾರ ಮಾಡುವವನು ಮಹಾಗಣಪತಿ ಅಂತ. ಆದರೆ ಇನ್ನೊಂದು ವಿಷಯ ಏನೆಂದರೆ ವಿಘ್ನ ಕೊಡುವವನು ಅವನೇ. ದುಷ್ಟಾನಾಂ ವಿಘ್ನಕರ್ತ. ದುಷ್ಟರಿದ್ದರೆ ಅವರಿಗೆ
ವಿಘ್ನವನ್ನು ಕೊಡ್ತಾನೆ ಅವನು. ಸಜ್ಜನರ ವಿಘ್ನವನ್ನು ಪರಿಹಾರ ಮಾಡ್ತಾನೆ. ಆದ್ದರಿಂದ ವಿಘ್ನಾಧಿಪತಿ. ಯಾವುದೇ ಒಂದು ವಿಚಾರದ ಅಧಿಪತಿ ಆಗಬೇಕಾದ್ರೆ ಅವ್ರ ಹತ್ರ ಎರಡೂ ಬೇಕು. ಕೊಡಲಿಕ್ಕೂ ಗೊತ್ತಿರಬೇಕು, ತಗೊಳ್ಳಿಕ್ಕೂ ಗೊತ್ತಿರಬೇಕು. ಈಗ ಧನಾಧಿಪತಿ ಅಂತೇಳಿ ಹೇಳ್ತೇವೆ. ಧನಾಧಿಪತಿ ಅಂದರೆ ಏನರ್ಥ? ತುಂಬ ಹಣ ಉಳ್ಳವರು ಅಂತ ಅರ್ಥ ಅಲ್ಲ. ಹಣನ ಸಂಪಾದನೆ ಮಾಡಲಿಕ್ಕೂ ಗೊತ್ತಿರಬೇಕು, ಕೊಡಲಿಕ್ಕೂ ಗೊತ್ತಿರಬೇಕು. ಕೆಲವರಿಗೆ ಸಂಪಾದನೆ ಮಾಡಲಿಕ್ಕೆ ಮಾತ್ರ ಗೊತ್ತು. ಬ್ಯಾಂಕಲ್ಲಿ ಇಟ್ಟು ಅದು ಮೇಲೆ 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 ನಂಬರ್ ಮೇಲೆ ಹೋಗೋದನ್ನು ಮಾತ್ರ ನೋಡ್ತಾ ಇರ್ತಾರೆ. ಏನು ಒಂದು ನಯ ಪೈಸೆ ಕೊಡೋದಿಲ್ಲ. ಸಾಮಾನ್ಯವಾಗಿ ತುಂಬ ಶ್ರೀಮಂತರು ಅಂದರೆ ಇನ್ನೊಂದು ಅರ್ಥ ಏನಂದರೆ ತುಂಬ ಜಿಪುಣರು ಅಂತ ಅರ್ಥ. ಅವರು ಶ್ರೀಮಂತರಾದದ್ದೇ ಪೈಸೆ ಒಟ್ಟು ಮಾಡಿ ಶ್ರೀಮಂತರಾದದ್ದು. ಅವ್ರು ಕೊಡುವವರೇ ಅಲ್ಲ. ಆದರೆ ನಿಜವಾದ ಧನಾಧಿಪತಿಗಳು ಯಾರಂದರೆ ಒಳ್ಳೆ ಸಂಪಾದನೆ ಮಾಡಲಿಕ್ಕೂ ಗೊತ್ತಿರಬೇಕು, ಒಳ್ಳೆ ದಾನ ಮಾಡಲಿಕ್ಕೂ ಗೊತ್ತಿರಬೇಕು. ಅವರು ನಿಜವಾದ ಧನಾಧಿಪತಿಗಳು. ಹಾಗೆ ವಿಘ್ನಾಧಿಪತಿಯು ಅಂದರೆ ವಿಘ್ನ ಕೊಡಲಿಕ್ಕೂ ಗೊತ್ತಿರಬೇಕು, ವಿಘ್ನ ಪರಿಹಾರ ಮಾಡಲಿಕ್ಕೂ ಗೊತ್ತಿರಬೇಕು. ಅದು ಯಾಕೆ ವಿಘ್ನ ಕೊಡ್ತಾರಂದರೆ ದುಷ್ಟತನಕ್ಕೆ ವಿಘ್ನವನ್ನು ಕೊಡ್ತಾರೆ, ಒಳ್ಳೆಯತನಕ್ಕೆ ಒಳ್ಳೆಯದನ್ನು. ಎಲ್ಲ ದೇವರುಗಳ ಸಂದೇಶ ಏನೆಂದರೆ ದುಷ್ಟರನ್ನು ದಮನ ಮಾಡಬೇಕು, ಒಳ್ಳೆಯವರನ್ನು ಎತ್ತಿ ಕಟ್ಟಬೇಕು. ಮಹಾಲಿಂಗೇಶ್ವರ ದೇವರ ಸಂದೇಶವೂ ಅದೇ. ಮಹಾಲಿಂಗೇಶ್ವರ ದೇವರು ತಲೆಯಲ್ಲಿ ಚಂದ್ರನನ್ನು ಇಟ್ಕೊಂಡಿದ್ದಾರೆ, ಕಂಠದಲ್ಲಿ ವಿಷ ಇದೆ. ಇದರ ಅರ್ಥ ಏನು ಹೇಳಿದರೆ ಒಳ್ಳೆಯತನವನ್ನು ಗುಣಚಂದ್ರನನ್ನು ತಲೆಯಲ್ಲಿ ಇಟ್ಟುಕೊಳ್ಬೇಕು, ದೋಷ ವಿಷವನ್ನು ನುಂಗಿಕೊಂಡಿರಬೇಕು. ಒಳ್ಳೆಯದನ್ನು ಯಾವಾಗಲೂ ಎತ್ತಿ ಕಟ್ಟಬೇಕು, ಕೆಟ್ಟದ್ದನ್ನು ನುಂಗಿಕೊಂಡಿರಬೇಕು ಅಂತ ಹೇಳಿ. ಒಳ್ಳೆಯದನ್ನು ಯಾವಾಗಲೂ ನಾವು ಬೆಂಬಲ ಮಾಡಬೇಕು, ಕೆಟ್ಟದ್ದಕ್ಕೆ ನಾವು ತೊಂದರೆ ಕೊಡಬೇಕು. ಕೃಷ್ಣನ ಸಂದೇಶವೂ ಅದೇ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಸಜ್ಜನರಿಗೆ ರಕ್ಷಣೆ, ದುಷ್ಟರಿಗೆ ಶಿಕ್ಷೆ. ಕಳ್ಳರಿಗೆಲ್ಲ ಶಿಕ್ಷೆ ಆಗಬೇಕು, ಒಳ್ಳೆಯ ಕೆಲಸ ಮಾಡಿದವರಿಗೆ ಅಭಯವನ್ನು ಕೊಡಬೇಕು. ಇದು ಎಲ್ಲ ದೇವರುಗಳ ಒಂದು ಪಾಲಿಸಿಯಾಗಿದೆ. ಅಂತಹ ದೇವರುಗಳ ಪೈಕಿ ಮಹಾಗಣಪತಿ, ಮಹಾಲಿಂಗೇಶ್ವರ ಕಲಿಯುಗದಲ್ಲಿ ಭಕ್ತರಿಗೆ ಬೇಗ ಅನುಗ್ರಹ ಮಾಡತಕ್ಕಂತಹ ಒಂದು ದೇವರುಗಳಾಗಿದ್ದಾರೆ. ಅವರ ಅನುಗ್ರಹಕ್ಕೋಸ್ಕರ ನಾವು ಏನೇನು ಸೇವೆ ಮಾಡ್ತೇವೆ ಅದೆಲ್ಲ ನಮ್ಮ ಉದ್ಧಾರಕ್ಕೆ, ಶ್ರೇಯಸ್ಸಿಗೆ ಅದು ಮುಖ್ಯ ಕಾರಣವಾಗ್ತದೆ. ಈ ದೃಷ್ಟಿಯಲ್ಲಿ ಎಲ್ಲ ದಾನಿಗಳು, ಭಕ್ತರು ಏನು ಸೇವೆ ಮಾಡಿದ್ದಾರೆ ಇದು ಅವರಿಗೆ ವಿಶೇಷ ಅನುಗ್ರಹಕ್ಕೆ ಕಾರಣವಾಗ್ತದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ ಎಲ್ಲ ಒಂದು ಶಾಸ್ತ್ರಗಳ ಸಾರ ಒಳ್ಳೆಯದನ್ನು ಪ್ರೋತ್ಸಾಹಿಸು, ಕೆಟ್ಟದ್ದನ್ನು ಯಾವಾಗಲೂ ದಮನ ಮಾಡು. ಒಳ್ಳೆಯದನ್ನು ಪ್ರೋತ್ಸಾಹಿಸಿದಾಗ 10 ಜನ ಒಳ್ಳೆಯವರು ಸಿಗ್ತಾರೆ. ಒಳ್ಳೆಯದನ್ನು ನಾವು ಉಪೇಕ್ಷೆ ಮಾಡಿದರೆ ಒಳ್ಳೆಯವರ ಸಂಖ್ಯೆ ಕಡಿಮೆ ಆಗ್ತದೆ. ಆದ್ದರಿಂದಲೇ ನಾವು ಅನೇಕ ಸಲ ಹೇಳೋದು, ವೃತ್ತಪತ್ರಿಕೆಗಳಲ್ಲಿ ಕೆಟ್ಟದ್ದನ್ನು ಹೈಲೈಟ್ ಮಾಡಬೇಡಿ, ಅದನ್ನು ದೊಡ್ಡ ಅಕ್ಷರದಲ್ಲಿ ಬರೀಬೇಡಿ, ಅದನ್ನೆಲ್ಲಾದರೂ ಒಂದು ಮೂಲೆಯಲ್ಲಿ ಹಾಕಿ. ಇಂತಹ ಬ್ರಹ್ಮಕಲಶೋತ್ಸವ ಇದನ್ನೆಲ್ಲ ಹೆಡ್ಲೈನ್ ಮಾಡಿ. ಇವತ್ತು ಏನಾಗಿದೆ ಅಂತ ಹೇಳಿದರೆ, ಯಾರಾದರೂ ಒಬ್ಬರಿಗೆ ಕೊಂದರೆ ಬಡಿದರೆ ಅದನ್ನು ಹೆಡ್ಲೈನ್ನಲ್ಲಿ ಹಾಕ್ತಾರೆ. ಏನೋ ಅಪಘಾತ ಆಯಿತು, ಇಡೀ ಪುಟದಲ್ಲಿ ಅದನ್ನು ಹಾಕ್ತಾರೆ. ಯಾರಾದರೂ ಒಬ್ಬರಿಗೆ ಒಂದು ದಾನ ಮಾಡಿದರೆ ಅದನ್ನೆಲ್ಲೋ ಚಿಕ್ಕ ಜಾಗದಲ್ಲಿ ಹಾಕ್ತಾರೆ. ಹಾಗಾಗಿ ಸಮಾಜದಲ್ಲಿ ಕೆಟ್ಟತನ ಮೇಲೆ ಬರ್ತಾ ಇದೆ. ಯಾವುದನ್ನು ನಾವು ಹೆಚ್ಚು ಹೈಲೈಟ್ ಮಾಡ್ತೇವೆ ಅದೇ ಪ್ರತಿಫಲನ ಆಗ್ತದೆ ಸಮಾಜದಲ್ಲಿ. ಹಾಗಾಗಿ ದೇವರ ಸಂದೇಶ ಏನಂದರೆ ಒಳ್ಳೆಯದನ್ನು ಯಾವಾಗಲೂ ಎತ್ತಿ ಕಟ್ಟಬೇಕು, ಕೆಟ್ಟದ್ದನ್ನು ನಾವು ದಮನ ಮಾಡಬೇಕು. ಇದು ದೇವಿಯ ಒಂದು ಸಂದೇಶವೂ ಆಗಿದೆ. ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ, ಈ ಸಂದೇಶದ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿದ್ದೇನೆ. ನಿನ್ನೆ ದಿವಸ ನಾನು ಗ್ರೀಸ್ ದೇಶಕ್ಕೆ ಹೋಗಿದ್ದೇನೆ. ಅಲ್ಲಿ ಅಥೆನ್ಸ್ ರಾಜಧಾನಿಗೆ ಹೋಗಿ ಒಂದು ದೊಡ್ಡ ಅಪೂರ್ವವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಅಂತ ಹೇಳಿ ಆ ಕಾರ್ಯಕ್ರಮವನ್ನು ಮೊಟಕುಗೊಳಿಸಿ ನಾನು ಇವತ್ತು ಬಂದಿದ್ದೇನೆ. ಅಲ್ಲಿ ಏನು ದೊಡ್ಡ ಅಪೂರ್ವವಾದ ಕಾರ್ಯಕ್ರಮ ಅಂದರೆ, ದೇವಿ ಮಹಾತ್ಮೆಯ ಬಗ್ಗೆ ಒಂದು ಸಿನಿಮಾವನ್ನು ತೆಗಿತಾ ಇದ್ದಾರೆ. ಮಹಿಷಾಸುರದನ್ನು ಕೊಂದದ್ದು, ಮಹಿಷಾಸುರ ಮರ್ದಿನಿಯ ಬಗ್ಗೆ. ಆ ಸಿನಿಮಾಕ್ಕೆ ಮುಂಬಯಿಯವರು ಅದನ್ನು ತರ್ತಾ ಇದ್ದಾರೆ. ಅದರ ಒಂದು ಮಹತ್ವವನ್ನು ನೋಡಿ ಗ್ರೀಸ್ ದೇಶದವರು 150 ಕೋಟಿ ರೂಪಾಯಿ ಗ್ರ್ಯಾಂಟ್ ಕೊಟ್ಟಿದ್ದಾರೆ. ಈ ಒಂದು ಸಂದೇಶ ಇಡೀ ಜಗತ್ತಿಗೆ ಗೊತ್ತಾಗಬೇಕು ಅಂತ ಹೇಳಿ 150 ಕೋಟಿ ರೂಪಾಯಿ ಆ ಸಿನಿಮಾ ರಚನೆ ಮಾಡಲಿಕ್ಕೆ, ಅದರ ಸಂದೇಶವನ್ನು ನೋಡಿ
ಭಾರತದ ಈ ಒಂದು ತತ್ವಶಾಸ್ತ್ರ ಏನಿದೆ, ಇದರ ಮೆಸೇಜ್ ಏನಿದೆ, ಇದು ತುಂಬ ಚೆನ್ನಾಗಿದೆ. ಮಹಿಷಾಸುರನನ್ನು ಕೊಲ್ಲಬೇಕು, ದೇವಿಯ ಒಂದು ಅಪ್ಪರ್ ಹ್ಯಾಂಡ್ ಆಗಬೇಕು ಎಂಬಂತಹ ಈ ಸಂದೇಶ ಏನಿದೆ, ಇದು ಜಗತ್ತಿಗೆ ತಲುಪಬೇಕು ಎಂಬ ಉದ್ದೇಶದಿಂದ ಇಡೀ ದೇಶ 150 ಕೋಟಿ ರೂಪಾಯಿ ಗ್ರಾಂಟ್ ಕೊಟ್ಟಿದೆ. ಅದಕ್ಕೋಸ್ಕರ ಆ ಸಿನಿಮಾವನ್ನು ಅಲ್ಲಿಯೇ ಮುಹೂರ್ತ ಮಾಡಬೇಕು ಅಂತ ಅವರ ದೊಡ್ಡ ದಾನವನ್ನು ಸಂಕೇತಿಸೋದಕ್ಕೋಸ್ಕರ ಅಲ್ಲಿಯೇ ಮುಹೂರ್ತ ಮಾಡಬೇಕು ಅಂತ ಆ ಮುಹೂರ್ತಕ್ಕೆ ನಮ್ಮನ್ನು ಕರೆದಿದ್ದರು. ಮಹಿಷಾಸುರ ಮರ್ದಿನಿ ದೇವಿ ಮಹಾತ್ಮೆ ಎಂಬಂತಹ ಈ ಸಿನಿಮಾದ ಮುಹೂರ್ತಕ್ಕೋಸ್ಕರ ಅವರು 3 ದಿವಸದ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದರು. ಅದರ ಅಂಗವಾಗಿ ಜಾಗತಿಕ ಫಿಲಾಸಫರ್ಸ್ ಮೀಟ್, ಪೂರ್ವ ಮತ್ತು ಪಶ್ಚಿಮದ ವೇದಾಂತಿಗಳ ಒಂದು ಸಮ್ಮೇಳನವನ್ನು ಕೂಡ ಅವರು ಇಟ್ಟಿದ್ದರು. ಯಾಕೆಂದರೆ ಅಥೆನ್ಸ್ ಎಂಬುದು ಪಾಶ್ಚಿಮಾತ್ಯ ಒಂದು ದಾರ್ಶನಿಕರ ಮೂಲ ಸ್ಥಾನ. ಸಾಕ್ರೆಟಿಕ್, ಪ್ಲೇಟೋ ಎಲ್ಲ ಬಂದವರು ಅವರು ಅಥೆನ್ಸಿನಿಂದ. ಹಾಗಾಗಿ ನಮ್ಮ ದೇಶ ಪಾಶ್ಚಿಮಾತ್ಯ ವೇದಾಂತದ ಮೂಲ, ನಮ್ಮಲ್ಲಿ ಪೌರಾತ್ಯ ವೇದಾಂತವೂ ಕೂಡ ಬರಬೇಕು, ಇಡೀ ವಿಶ್ವ ವೇದಾಂತದ ಒಂದು ಸಮ್ಮೇಳನ ಆಗಬೇಕು ಅಂತ ಹೇಳಿ ಈ ಒಂದು ಸಿನಿಮಾದ ಮುಹೂರ್ತಕ್ಕೋಸ್ಕರ ಒಂದು ದಾರ್ಶನಿಕರ ಸಮ್ಮೇಳನವನ್ನು ಇಟ್ಟುಕೊಂಡಿದ್ದು ಭಾರತದಿಂದ ನಮ್ಮನ್ನು ಕರೆದಿದ್ದಾರೆ. ಆ ದೇಶದ ಆ ಒಂದು ಕಾರ್ಯಕ್ರಮದಲ್ಲಿ ನಾವು 2 ದಿವಸ ಭಾಗವಹಿಸಿ ಇವತ್ತಿನ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದೇವೆ. ನಾವು ಯಾಕೆ ಇದನ್ನು ಹೇಳ್ತಾ ಇದ್ದೇವೆ ಅಂದರೆ, ನಮ್ಮ ಒಂದು ಶಾಸ್ತ್ರಗಳ ಸಂದೇಶ ಅದು ಎಷ್ಟು ಉದಾತ್ತವಾಗಿದೆ. ಕೆಟ್ಟದ್ದನ್ನು ನಾವು ದಮನ ಮಾಡಿ ಒಳ್ಳೆಯದನ್ನು ಎತ್ತಿಕಟ್ಟಬೇಕು ಎಂಬಂತಹ ಮಹಿಷಾಸುರ ಮರ್ದಿನಿಯ ಈ ಸಂದೇಶವನ್ನು ಒಂದು ಯುರೋಪಿನ ಒಂದು ದೇಶ ಗಮನಿಸಿ ಅಷ್ಟು ದೊಡ್ಡ ಮೊತ್ತವನ್ನು ಅದಕ್ಕೋಸ್ಕರ ಕೊಟ್ಟಿದೆ ಅಂತ ಹೇಳಿದರೆ, ನಮ್ಮ ಶಾಸ್ತ್ರಗಳ ಸಂದೇಶ ಅದು ಎಷ್ಟು ಉತ್ಕೃಷ್ಟವಾದದ್ದು ಎಂಬುದನ್ನು ನಾವೆಲ್ಲ ಗಮನಿಸಬೇಕು. ನಮ್ಮೆಲ್ಲ ದೇವತೆಗಳ ಸಂದೇಶವೂ ಹಾಗೆ. ಎಲ್ಲ ದೇವತೆಗಳ ಕೈಯಲ್ಲಿ ಒಂದು ಕಡೆ ಅಭಯ, ಒಂದು ಕಡೆಯಲ್ಲಿ ಒಂದು ಶಸ್ತ್ರ. ಅದು ಯಾಕೆ ಇಟ್ಟಿದ್ದಾರೆ? ಒಳ್ಳೆಯವರಿಗೆ ಅಭಯ, ಕೆಟ್ಟವರಿಗೆ ಶಸ್ತ್ರ. ಅವರಿಗೆ ಕೆಟ್ಟವರನ್ನು ಹೆದರಿಸಬೇಕು, ಒಳ್ಳೆಯವರಿಗೆ ಅಭಯ ಕೊಡಬೇಕು. ಇದು ಎಲ್ಲ ದೇವತೆಗಳ ಸಂದೇಶ. ಅಂತಹ ಸಂದೇಶವನ್ನು ನಮ್ಮ ಭಾರತೀಯ ತತ್ವಶಾಸ್ತ್ರ ಎತ್ತಿಕಟ್ಟಿದೆ. ಜಗತ್ತು ಇವತ್ತು ಅದನ್ನು ಬಯಸ್ತಾ ಇದೆ, ಅದನ್ನು ಗುರುತಿಸ್ತಾ ಇದೆ. ಅಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಮತ್ತೆ ಪುನಃ ಮಹಾಲಿಂಗೇಶ್ವರ ದೇವರ ಅದೇ ಸಂದೇಶವನ್ನು ನೀಡತಕ್ಕಂತಹ ಮಹಾಲಿಂಗೇಶ್ವರ ದೇವರ ಈ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಭಾಗವಹಿಸ್ತಾ ಇರುವುದು ನಮಗೆ ಅತ್ಯಂತ ಸಂತೋಷವಾಗಿದೆ. ಅಲ್ಲಿ ನೀಡಿದ ಸಂದೇಶದ ಪ್ರಾತ್ಯಕ್ಷಿಕತೆಯನ್ನು ನಾವು ಇಲ್ಲಿ ಪಡುಬಿದ್ರಿ ಮಹಾಲಿಂಗೇಶ್ವರ ದೇವಸ್ಥಾನದ ಈ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ನಾವು ನೋಡಬಹುದು. ಅಂತಹ ಮಹಾಲಿಂಗೇಶ್ವರ ದೇವರ ಸೇವೆಯನ್ನು ಎಲ್ಲ ಭಕ್ತರು ನೀವೆಲ್ಲ ಸೇರಿ ಮಾಡಿದ್ದೀರಿ. ನಮ್ಮ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಎಲ್ಲ ಸೇವೆಗಾಗುವಾಗ ನಾವೆಲ್ಲರೂ ಒಟ್ಟಿಗೆ ಸೇರಿ ಸೇವೆಯನ್ನು ಮಾಡ್ತೇವೆ. ಹಿಂದೂ ಧರ್ಮ ಸಾವಿರಾರು ವರ್ಷಗಳಿಂದ ಯಾಕೆ ಮುಡಿದು ಬಂದಿದೆ ಅಂತೇಳಿ ಹೇಳಿದರೆ, ಇಲ್ಲಿ ಯಾರಿಗೂ ಒತ್ತಾಯ ಇಲ್ಲ. ಅವರವರ ಮನಸ್ಸಿಗೆ ಬಂದ ಹಾಗೆ ಅವರು ಸೇವೆಯನ್ನು ಮಾಡ್ಬೋದು. ಬೇರೆ ಎಲ್ಲ ಧರ್ಮಗಳಲ್ಲಿ ಅದನ್ನು ಒತ್ತಾಯಪೂರ್ವಕವಾಗಿ ಮಾಡ್ತಾರೆ. ಇಂಥ ದಿವಸ ಹೋಗಲೇಬೇಕು, ಇಂಥ ದಿವಸ ಅಲ್ಲಿ ಹೋಗಲೇಬೇಕು ಅಂತ. ನಮ್ಮಲ್ಲಿ ಯಾವ ದಿವಸ ಬೇಕಾದರೂ ದೇವರ ಹತ್ತಿರ ಹೋಗ್ಬೋದು. ಅವರವರ ಇಚ್ಛೆಯ ಪ್ರಕಾರ ಅವರವರಿಗೆ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟದ್ದರಿಂದ ಅವತ್ತು ಹಿಂದಿನಿಂದಲೂ ಕೂಡ ಆ ಒಂದು ದೇವಸ್ಥಾನಗಳು ಇದೆಲ್ಲ ಮೂಡಿ ಬಂದಿದೆ. ಅವುಗಳ ಪುನರುದ್ಧಾರ, ಅದರ ಪುನರುತ್ಥಾನ ಅದು ನಾಡಿನ ಕ್ಷೇಮಕ್ಕೆ, ನಾಡಿನ ಒಂದು ಅಭ್ಯುದಯಕ್ಕೆ ಅತ್ಯಂತ ಮುಖ್ಯವಾದದ್ದು. ಪಡುಬಿದ್ರಿಯ ಈ ದೇವಸ್ಥಾನದ ಈ ಒಂದು ಜೀರ್ಣೋದ್ಧಾರ ಅಭೂತಪೂರ್ವವಾಗಿ ನಡೆದಿದೆ. ಇದಕ್ಕೆ ಕೊಡುಗೆ ಈ ದಾನಿಗಳ ಒಂದು ವಿಶೇಷ ಒಂದು ಪಾತ್ರ ಇದೆ. ಸಂಸ್ಕೃತದಲ್ಲಿ ಹೇಳ್ತಾರೆ, ಶತೇಶು ಜಾಯತೆ ಶೂರಃ ಸಹಸ್ರೇಶು ಚ ಪಂಡಿತಃ ವಕ್ತಾ ದಶಸಹಸ್ರೇಶು ದಾತಾ ಭವತಿ ವಾನವ ಅಂತ. ಶೂರರು ಸಮಾಜದಲ್ಲಿ 100ಕ್ಕೆ ಒಬ್ಬರು ಶೂರರು ಬರ್ತಾರೆ, ಎಲ್ಲ ಪರಾಕ್ರಮಿಗಳು. ಶತೇಶು ಜಾಯತೆ ಶೂರಃ ಸಹಸ್ರೇಶು ಚ ಪಂಡಿತಃ, 1000 ಜನರಲ್ಲಿ ಒಬ್ಬ ಪಂಡಿತ ಬರ್ತಾನೆ. ವಕ್ತಾ ಮಾತಾಡುವವರು, ಒಳ್ಳೆ ರೀತಿ ಮಾತಾಡುವವರು 10,000 ಜನರಲ್ಲಿ ಒಬ್ಬರು ಸಿಗ್ಬೋದು. ಆದರೆ ದಾತೃಗಳು ಸಿಗ್ತಾರೋ ಇಲ್ಲೋ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಂದರೆ ಬಂದರೂ ಇಲ್ಲದೆ. ಮನುಷ್ಯನಿಗೆ ದಾನ ಮಾಡುವ ಬುದ್ಧಿ ಬರುವುದು ಬಹಳ ಕಷ್ಟ. ದೇವರಿಗಂತೂ ದಾನ ಮಾಡುವುದು ಇನ್ನೂ ಕಷ್ಟ.
ಬೇರೆ ಬೇಡವಾದದ್ದಕ್ಕೆಲ್ಲ ಬೇಕಾದಷ್ಟು ಕೊಡ್ತಾರೆ. ದೇವರ ಕೆಲಸ, ದೇವರದ ಸೇವೆ ಅಂತೇಳಿ ಹೇಳಿದರೆ ಅಷ್ಟು ಬೇಕಾ ಎಂಬುದಾಗಿ ಎಷ್ಟೋ ಜನ ಕೇಳ್ತಾರೆ. ಅದನ್ನು ನಾವು ಮಾಡಬೇಕಾ ಅಂತ ಹೇಳಿ ವ್ಯರ್ಥವಾಗಿ ಬೇಕಾದಷ್ಟು ದಾನ ಕೊಟ್ಟು ಹಣವನ್ನು ಪೋಲು ಮಾಡ್ತಾರೆ. ಆದರೆ ನಿಜವಾದ ಸಾರ್ಥಕ್ಯ ಇರುವುದು ದೇವರ ಸೇವೆ ಮಾಡಿದರೆ ಮಾತ್ರ. ಇಲ್ಲಿ ಬಂದಂಥ ಪುಣ್ಯದಿಂದ ನಮ್ಮ ಮುಂದಿನ ಜನ್ಮದಲ್ಲಿಯೂ ಕೂಡ ನಮಗೆ ಒಳ್ಳೆಯದಾಗ್ತದೆ. ಬೇರೆ ಕಡೆ ಖರ್ಚು ಮಾಡಿದ್ದು ಈ ಜನ್ಮದಲ್ಲಿಯೂ ಇಲ್ಲ, ಬರುವ ಜನ್ಮದಲ್ಲಿಯೂ ಇಲ್ಲ, ಆ ಥರ ಆಗ್ತದೆ. ಅಂತಹ ಒಂದು ದೇವರ ಸೇವೆಗಾಗಿ ನಮ್ಮ ಪ್ರಕಾಶ ಶೆಟ್ಟರಂಥವರು ಏನು ವಿಶೇಷವಾದ ಕೊಡುಗೈ ದಾನಿ, ಕೋಟಿಗಟ್ಟಲೆ ಒಂದು ದಾನವನ್ನು ಮಾಡಬೇಕಾದರೆ ಅದರ ಹಿಂದೆ ಅಂತಹ ಒಂದು ಭಕ್ತಿ ಸೇವಾ ಭಾವನೆ ಇದ್ದರೆ ಮಾತ್ರ ಸಾಧ್ಯ. ದಾನ ಮಾಡಲಿಕ್ಕೆ ಹಣ ಬೇಕಾಗಿಲ್ಲ, ಮನಸ್ಸು. ಅವರಿಗೆ ಹಣವನ್ನು ಕೊಟ್ಟಿದ್ದಾರೆ, ಮನಸ್ಸನ್ನು ಕೊಟ್ಟಿದ್ದಾರೆ. ಇದು ಅತ್ಯಂತ ಶ್ರೇಷ್ಠವಾದುದು. ಅವರ ಜೊತೆಗೆ ಅವರು ದಾನ ಮಾಡ್ತಾರೆ ಅಂತ ಹೇಳಿದರೆ ಒಬ್ಬರು ದಾನ ಮಾಡೋದಲ್ಲ, ಎಲ್ಲರ ಹತ್ರ ದಾನ ಮಾಡಿಸ್ತಾರೆ. ಒಬ್ಬ ಎಲ್ಲ ಶೆಟ್ಟರುಗಳನ್ನು ಕರೆದು ನಾನು ಹಾಕಿದ್ದೇನೆ ನೀವು ಹಾಕಿ ಅಂಥೇಳಿ, ನಾನು ದಾನ ಮಾಡಿದ್ದೇನೆ ನೀವು ದಾನ ಮಾಡಿ ಅಂತೇಳಿ. ಹಾಗಾಗಿ ಅವರು ಒಬ್ಬ ವ್ಯಕ್ತಿ ಅಲ್ಲ, ಒಂದು ಸಮಾಜವೇ ಅವರ ಮುಖಾಂತರ, ದಾನಿಗಳ ಸಮಾಜವೇ ಸೇವೆಯನ್ನು ಮಾಡಿದೆ. ಅದಕ್ಕೆಲ್ಲ ನೀವೆಲ್ಲರೂ ಜೊತೆಗೂಡಿದ್ದೀರಿ. ಅದಕ್ಕೆ ಸರಿಯಾಗಿ ನಮ್ಮ ಕಾಪು ಕ್ಷೇತ್ರಕ್ಕೆ ಒಳ್ಳೆಯ ಶಾಸಕರು ಕೂಡ ಸುರೇಶ ಶೆಟ್ಟರು ಕೊಟ್ಟಿದ್ದಾರೆ. ಅವರು ಕೂಡ ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ತುಂಬ ಹೃದಯದ ಒಂದು ಬೆಂಬಲವನ್ನು ಕೊಡತಕ್ಕಂತಹ ಒಂದು ಸಮರ್ಥ ಶಾಸಕರಾಗಿದ್ದಾರೆ. ಎಲ್ಲರ ದಾನದಿಂದಾಗಿ ಅತ್ಯಂತ ಅಪೂರ್ವವಾದಂತಹ ಶಾಶ್ವತವಾದಂತಹ ಒಂದು ಸೇವೆ ಇಲ್ಲಿ ನಡೆದಿದ್ದು, ಈ ಸೇವೆಯನ್ನು ಮಹಾಲಿಂಗೇಶ್ವರ ದೇವರು ಸ್ವೀಕಾರ ಮಾಡಿ ಎಲ್ಲರಿಗೂ, ದಾನಿಗಳಿಗೂ, ಭಕ್ತರಿಗೂ ಎಲ್ಲರಿಗೂ ಕೂಡ ವಿಶೇಷ ಅನುಗ್ರಹ ಮಾಡಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ, ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹ ಇರಲಿ ಅಂತ ಹೇಳಿ ನಾವು ಹಾರೈಸ್ತಾ, ನಮ್ಮ ದೇವಿ ಪ್ರಸಾದ ಶೆಟ್ಟರು ಅವರು ನೀವು ಕೂಡ ಇದರಲ್ಲಿ ಭಾಗವಹಿಸಿದರೆ ಉಳಿದವರಿಗೂ ಸ್ಫೂರ್ತಿ ಬರ್ತದೆ ಅಂತ ಹೇಳಿದ್ರಿಂದ ನಮಗೂ ಕೂಡ ಪಡುಬಿದ್ರಿ ಮಹಾಲಿಂಗೇಶ್ವರ ದೇವರ ಸೇವೆ ಮಾಡುವ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ನಾವು ವಿಶೇಷವಾದ ಸಂತೋಷವನ್ನು ವ್ಯಕ್ತಪಡಿಸ್ತಾ, ಆ ದೇವರ ಅನುಗ್ರಹ ನಮಗೆಲ್ಲರಿಗೂ ಕೂಡ ಇರಲಿ ಅಂತ ಹೇಳಿ ನಾವು ಹಾರೈಸ್ತಾ, ಇಂತಹ ಅವಕಾಶಗಳು ಬಂದಾಗ ನಾವೆಲ್ಲರೂ ಕೂಡ ಅದನ್ನು ಉಪಯೋಗಿಸಿಕೊಳ್ಳಬೇಕು. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಸಕ್ರಿಯವಾಗಿರಬೇಕು. ಆ ಮೂಲಕ ಸಾಮಾಜಿಕ ಏಕತೆಯೂ ಬರುತ್ತದೆ, ಜೀವನದ ಸಾರ್ಥಕ್ಯನೂ ಬರುತ್ತದೆ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಮಹಾಲಿಂಗೇಶ್ವರ ದೇವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೆ. ಒಳ್ಳೆಯ ಕಾರ್ಯಕ್ರಮಗಳನ್ನು ಸಂಘಟಿಸುವುದರಲ್ಲಿ ಶ್ರೀ ಸ್ವಾಮಿಗಳು ಅಪ್ರತಿಮರು. ತಮ್ಮ ಪರ್ಯಾಯೋತ್ಸವ ಕಾಲದ 730 ದಿನಗಳಲ್ಲಿ 1730 ಕಾರ್ಯಕ್ರಮಗಳನ್ನು ಆಯೋಜಿಸಿ ಅವರು ಒಂದು ದೊಡ್ಡ ಸಿದ್ಧಾಂತವನ್ನೇ ಮಾಡಿದ್ದಾರೆ. ಆದ್ದರಿಂದ ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಸನ್ಮಾನಿಸ್ತಾ, ಗೌರವಿಸ್ತಾ ಅವರನ್ನು ಇನ್ನೊಂದು ಕಾರ್ಯಕ್ರಮಕ್ಕಾಗಿ ಬೀಳ್ಕೊಳ್ತಾ ಇದ್ದೇವೆ. ಎಲ್ಲರೂ ಕೂಡ ಎದ್ದು ನಿಂತು ಸ್ವಾಮೀಜಿಯವರನ್ನು ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮೆಲ್ಲರ ವಿನಂತಿಯ ಮೇರೆಗೆ ಶ್ರೀ ವಿದ್ಯಾವಾಚಸ್ಪತಿ ಡಾಕ್ಟರ್ ವಿಶ್ವಸಂತೋಷ್ ಭಾರತಿ ಶ್ರೀಪಾದರು, ಶ್ರೀ ಬಾರ್ಕೂರು ಸಂಸ್ಥಾನ ಬಾರ್ಕೂರು ಇವರು ಆಗಮಿಸಿದ್ದಾರೆ. ಇವರ ಮಠ ಬಾರ್ಕೂರಿನಲ್ಲಿದ್ದರೂ ಕೂಡ ಇವರ ಕಾರ್ಯಕ್ಷೇತ್ರ ಸಮಗ್ರ ಭಾರತಾದ್ಯಂತ ಇದೆ. ಶರೀರಂ ಆದ್ಯಂ ಖಲು ಧರ್ಮ ಸಾಧನಂ ಅಂತೇಳಿ ಆರ್ಯೋಕ್ತಿ. ನಮ್ಮ ಶರೀರ ಚೆನ್ನಾಗಿರಬೇಕಾದ್ರೆ ನಮಗೆ ಆರೋಗ್ಯ ಬೇಕು, ಆರೋಗ್ಯವೇ ಭಾಗ್ಯ. ಈ ನಿಟ್ಟಿನಲ್ಲಿ ಅನೇಕ ರಸ ಔಷಧಗಳಿಂದ, ಗಿಡ ಮೂಲಿಕೆಗಳಿಂದ ಔಷಧಿಗಳನ್ನು ತಯಾರಿಸಿ ಗ್ಯಾಂಗ್ರೀನ್, ಕ್ಯಾನ್ಸರ್ ಇತ್ಯಾದಿ ರೋಗಗಳ ಮೂಲವನ್ನು ಕಂಡುಹುಡುಕಿ ಅದಕ್ಕೆ ಔಷಧವನ್ನು ಕೊಟ್ಟು ಗುಣಮುಖಪಡಿಸಿದವರು ಶ್ರೀ ಸ್ವಾಮಿಗಳು. ಸಂಖ್ಯಾಶಾಸ್ತ್ರ, ಆಯುರ್ವೇದ ಶಾಸ್ತ್ರ, ವಾಸ್ತುಶಾಸ್ತ್ರ
ಈ ಎಲ್ಲ ಶಾಸ್ತ್ರಗಳಲ್ಲಿ ಕೂಡ ನೈಪುಣ್ಯತೆಯನ್ನು ಸಂಪಾದಿಸಿ ಜನತೆಗೆ ಮಹದುಪಕಾರವನ್ನು ಮಾಡ್ತಾ ಇದ್ದಾರೆ. ನಮ್ಮ ಈ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಅವರನ್ನು ನಾವು ಆಮಂತ್ರಿಸಿದಾಗ ಸಂತೋಷದಿಂದ ಒಪ್ಪಿಕೊಂಡು ಇಲ್ಲಿಗೆ ಆಗಮಿಸಿದ್ದಾರೆ. ಅವರು ಕೂಡ ಒಂದೆರಡು ಮಾತುಗಳೊಂದಿಗೆ ನಮಗೆ ಮಾರ್ಗದರ್ಶನ ನೀಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಪಂಚರತ್ನಾಕ್ಯಮೇತಜ್ಜ ನಿತ್ಯ ಶುದ್ಧ ಪಟೇನರಃ ತಸ್ಯ ಪ್ರಸನ್ನೋ ಭಗವಾನ್ ಶಾಸ್ತ್ರೇ ವಸ್ತಿ ಮಾನಸ. ಪಡುಬಿದ್ರೆ ಸುಮಾರು 21 ದಿನಗಳ ಹಬ್ಬವನ್ನು ಆಚರಿಸ್ತಾ ಇದೆ. ಈ ಹಬ್ಬ ಆಚರಿಸುವಾಗಲೂ ಕೂಡ ಗಣಪತಿಯ ನಂಬರ್ನೇ ಇಟ್ಟುಕೊಂಡು ಆಚರಿಸಿದ್ದೇ ವಿಶೇಷ. ಸಾಧಾರಣ ಮಟ್ಟಿಗೆ ಗಣಪತಿ ಕೊಡಬೇಕಾಗಿದ್ದು ಕಡಲೆ 21 ಕೊಡಬೇಕು, ಗರಿಕೆ 21 ಕೊಡಬೇಕು, ಮೋದಕ 21 ಕೊಡಬೇಕು, ಕಡುಬು 21 ಕೊಡಬೇಕು. ನೋಡಿದರೆ ನೀವು ಕೂಡ 21 ದಿವಸದ ಈ ಹಬ್ಬ ಆಚರಿಸ್ತಾ ಇರತಕ್ಕಂಥದ್ದು ಬಹಳ ಬಹುಶಃ ಎಲ್ಲೋ ಒಂದು ಗಣಪತಿಯ ಸಂಕಲ್ಪದಂತೆ ಆಗ್ತಾ ಇದೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಸ್ವಾಮೀಜಿಯವರು ಹೇಳಿದ ಹಾಗೆ ಭಗವತ್ ಸಾನ್ನಿಧ್ಯ ಜೀರ್ಣೋದ್ಧಾರ ಆಗಬೇಕಾದ್ರೆ ಸಮಯವನ್ನು ಕಾಯ್ತಾ ಇರತ್ತಂತೆ. ನಮಗೆ 120 ವರ್ಷಗಳ ಕಾಲ ಆಯುಷ್ಯ ಕೊಡ್ತಾನಂತ ಆರೋಗ್ಯ ಶಾಸ್ತ್ರ ಹೇಳ್ತದೆ ಮನುಷ್ಯನಿಗೆ. ಆದರೆ ಆ 120ರೊಳಗೆ 20 ಹೊರಟು ಹೋಗಿ ಸುಮಾರು ವರ್ಷ ಆಗಿ ಹೋಗಿದೆ. ಇತ್ತೀಚಿನ ದಿನದಲ್ಲಿ ಒಂದು 20 ವರ್ಷದಿಂದ ಮತ್ತೆ 20 ಹೋಗಿ 80 ದಾಟಿದ್ರೇ ಹೈಯೆಸ್ಟ್ ಅನ್ನೋ ಮಟ್ಟಕ್ಕೆ ನಾವೆಲ್ಲ ಬಂದುಬಿಟ್ಟಿದೆ. ಇಂಥದ್ರ ನಡುವೆ ಇಂಥ ಒಂದು ದೊಡ್ಡ ಸಾಧನೆ ಮಾಡ್ತಕ್ಕಂಥ ಅವಕಾಶ ಪರಮಾತ್ಮ ಕೆಲವೇ ಮಂದಿಗಳಿಗೆ ಕೊಡ್ತಾನೆ. ಇವತ್ತು ಏನು ವೇದಿಕೆ ಮೇಲೆ ಇಷ್ಟುದ್ದ ಜನ ಎಲ್ಲರೂ ಕುಳಿತಿದ್ದೀರಿ, ಪ್ರತಿದಿನ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ದಾನಿಗಳು ಕೂಡ ಅವರವರ ಜೀವನದ ಸಾರ್ಥಕತೆಯನ್ನು ಕಂಡುಕೊಳ್ಳಲಿಕ್ಕೆ ಈ ಸನ್ನಿಧಾನ ಸಾಕ್ಷಿಯಾಗಿರುತ್ತೆ. ಪಡುಬಿದ್ರಿನಲ್ಲಿ ಇಷ್ಟು ಚಂದದ ಒಂದು ಗುಡಿ ಆಗ್ತದೆ ಅಂತ ಯಾರೂ ಸಹ ಎಣಿಸಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬಂದು ನಿಂತು ನೋಡಿದ್ರೆ ಯಾವುದೋ ಒಂದು ಲೋಕದಲ್ಲೇ ನಾವು ನಿಂತಿದ್ದೇವೇನೋ ಅನ್ನೋ ಮಟ್ಟಕ್ಕೆ ಅಷ್ಟು ಚಂದದ ದೇವಸ್ಥಾನ ಇಲ್ಲಿ ಆಗಿದೆ. ನಾವೇ ಒಂದು ಸರ್ತಿ ಮಾತಾಡುವಾಗ ದೇವಸ್ಥಾನದ ಈ ಜೀರ್ಣೋದ್ಧಾರದ ಕೈ ಹಾಕಿದ್ದೇನೆ ಅಂತೇಳಿ ಪ್ರಕಾಶ್ ಶೆಟ್ಟಿ ಹೇಳಿದರು. ಸುಮಾರು 7-8 ತಿಂಗಳ ಹಿಂದೆ. ಆಗ ಎಣಿಸಿದ್ವಿ ಬಹಳ ಸುಂದರ ರೂಪ ಅದಕ್ಕೆ ಬಂದೇ ಬರುತ್ತೆ ಅಂತ. ಯಾಕೆಂತಂದರೆ ಇವರೆಲ್ಲ ಸೇರಿ ಮಾಡಿರ್ತಕ್ಕಂಥ ಕಾಪು ದೇವಸ್ಥಾನ ಮಾರಿಗುಡಿಯ ಒಂದು ವಾಸ್ತು ವಿನ್ಯಾಸವನ್ನು ನೋಡಿದ್ದೇವೆ. ಅದ್ಭುತವಾದಂಥದ್ದು. ಉಡುಪಿ ಜಿಲ್ಲೆಯಲ್ಲಿ ಒಂದು ದೇವಸ್ಥಾನವನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಂಥದ್ದು ಇನ್ನೊಂದು ಈ ಪಡುಬಿದ್ರಿನಲ್ಲಿ ಖಂಡಿತ ಆಗುತ್ತೆ ಅಂತೇಳಿ ಎಣಿಸಿದ್ವಿ. ಸ್ವಾಮೀಜಿಯವರು ಹೇಳಿದ ಹಾಗೆ ಪ್ರಕಾಶ್ ಶೆಟ್ಟರು ತಾನು ಮಾಡೋದ್ರ ಜೊತೆಯಲ್ಲಿ ತನ್ನವ್ರನ್ನೆಲ್ಲರನ್ನು ಸೇರಿಸಿಕೊಂಡು ದೇವಸ್ಥಾನ ಅನ್ನುವಂಥ ಒಂದು ಪುಣ್ಯ ಕೆಲಸ ಎಲ್ಲರ ಕೈಯಿಂದಲೂ ಆಗಬೇಕು ಅನ್ನೋ ಕಾರಣಕ್ಕೆ ಎಲ್ಲರ ಕೈಯಿಂದಲೂ ಸ್ವಲ್ಪ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಹಣವನ್ನು ಹಾಕಿಸಿ ಮಾಡಿಸ್ತಕ್ಕಂಥ ಜೊತೆಯಲ್ಲಿ ತಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರೋದು ಭಾರಿ ವಿಶೇಷವಾದ ದೇವಸ್ಥಾನ. ಈಗಾಗಲೇ ಸುಭಾಷಿತ ಹೇಳುವಂಥದ್ದು ಒಂದು ಮಾತನ್ನು ಸ್ವಾಮೀಜಿ ಹೇಳಿದರು. ಬಹುಶಃ ಅದನ್ನೇ ಒಂಚೂರು ಬಿಡಿಸಿ ಹೇಳಬೇಕಂತಾದರೆ ಸ್ಕಂದ ಪುರಾಣವೂ ಕೂಡ ಅದನ್ನು ಉಲ್ಲೇಖ ಮಾಡಿದೆ. 70ನೇ ಶ್ಲೋಕದಲ್ಲಿ ಹೇಳುತ್ತೆ, ಎಲ್ಲರಿಗೂ ಯೋಗವನ್ನು ದೇವರು ಕೊಟ್ಟಿಲ್ಲ ಅಂತ, ಕೆಲವರಿಗೆ ಮಾತ್ರ ಒಂದೊಂದು ಯೋಗವನ್ನು ಕೊಟ್ಟಿದ್ದಾನೆ. ಅದು ಹೇಗೆ ಅಂತಂದರೆ ಶತೇಶು ಜಾಯೇತೆ ಶೂರಃ. ಒಬ್ಬ ಶೂರ ಆಗಬೇಕಾದ್ರೆ ಎಲ್ಲರೂ ಶೂರ ಆಗೋದಿಲ್ಲ, 100 ಜನರಲ್ಲಿ ಒಬ್ಬ ಮಾತ್ರ ಶೂರ ಆಗೋದು. ಅದಲ್ಲದೆ ಸಹಸ್ರೇಶು ಚ ಪಂಡಿತ, ಓದಿದವರೆಲ್ಲರೂ ಪಂಡಿತರಾಗೋದಿಲ್ಲ ಅಂತ. 1,000 ಜನರಲ್ಲಿ ಒಬ್ಬ ಮಾತ್ರ ಪಂಡಿತ ಆಗಲಿಕ್ಕೆ ಸಾಧ್ಯ. ಅದರ ಜೊತೆಯಲ್ಲಿ ಮತ್ತೆ ಹೇಳ್ತಾರೆ ವಕ್ತ ದಶಸಹಸ್ರೇಶು, ಒಬ್ಬ ಮಾತಾಡ್ತಕ್ಕಂಥ ವಾಗ್ಮಿ ಆಗಬೇಕಾದ್ರೆ, ಸರಸ್ವತಿ ಕೃಪೆ ಸಿಗಬೇಕಾದ್ರೆ 10,000 ಜನಕ್ಕೆ ಒಬ್ಬ ಆಗೋದಂತ. ಎಲ್ಲರೂ ಆಗೋದಿಲ್ಲ, ಎಲ್ಲರೂ ಮಾತಾಡ್ತಾರೆ ಅಂದರೆ ವಾಚಾಳಿ ಆಗಿಬಿಡ್ತಾರೆ. 10,000 ಜನಕ್ಕೆ ಒಬ್ಬ ಆಗ್ತಾನಂತೆ. ಅದನ್ನೇ ದಾತಾ ಭವತಿ ವಾನವ. ಈ ಸಾಲು ಬಹಳ ಇಂಪಾರ್ಟೆಂಟು. ಇಷ್ಟೆಲ್ಲ ಆಗ್ತದೆ. ಎಷ್ಟೇ ಜನಸಂಖ್ಯೆನಾರು ಕಟ್ಟಿ
ದಾತ ತನ್ನ ದುಡಿಮೆಯನ್ನ ತನಗಲ್ಲ ಇದು ಪರೋಪಕಾರಕ್ಕಾಗಿಯೇ ಅಂತೇಳಿ ಯಾರಾದರೂ ಕೊಡುವಂಥವ್ನು ಸಿಕ್ಕಿದ್ರೆ ಅವನು ಹುಟ್ಟಿದ್ರೂ ಹುಟ್ಟಬಹುದು, ಹುಟ್ಟದೆಯೂ ಇರಬಹುದು. ಅಷ್ಟೂ ಅಪರೂಪದಲ್ಲಿ ಅಪರೂಪ ಆದಂಥವರು ಅದು ಭಗವಂತನಿಗೆ ಪ್ರೀತಿ ಆಗ್ತಾರೆ ಅಂತ. ಅದನ್ನೇ ಪುರಂದರದಾಸರು ಹೇಳಿದರು. ನಮ್ಮ ಸುರೇಶ್ ಶೆಟ್ರಿಗೆ ಚೆನ್ನಾಗಿ ಗೊತ್ತಿದೆ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅನ್ನುವಂಥ ಹಾಡಲ್ಲಿ ಹಾಡಿರುವ ಪ್ರಥಮ ಚರಣವೇ ಅದು. ಏನಂತಂದರೆ ನಿಮಗೆಲ್ಲ ಗೊತ್ತು, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ. ಸಡನ್ನಾಗಿ ದುಡ್ಡು ಬರಬಾರದಂತೆ. ಸಡನ್ನಾಗಿ ದುಡ್ಡು ಬಂದರೆ ತಲೆ ನಿಲ್ಲೋದಿಲ್ಲ. ಕೆಲವರೆಲ್ಲ ಸಡನ್ನು ದುಡ್ಡು ಮಾಡಿ, ಆಗ ವಿಧಾನಸೌಧದೊಳಗೆ ಇದ್ದವ್ರನ್ನೆಲ್ಲ ನೋಡಿದ್ದೇವೆ, ಅವರು ಊಟಕ್ಕೆ ಸಮೇತ ಹೆಲಿಕಾಪ್ಟ್ರಲ್ಲಿ ಹೋಗಿ ಊಟ ವಾಪಸ್ ಮಾಡ್ಕೊಂಡು ಬಂದು ಕಡೆಗೆ ದಿಢೀರಂತ ಅಲ್ಯೂಮಿನಿಯಂ ಪ್ಲೇಟಿಗೆ ಬಂದಿದ್ದು ಇದೆ. ಈ ಥರದ್ದು ಲಕ್ಷ್ಮಿ ಹೇಗೆ ಬೇಕಾದ್ರೂ ಮಾಡ್ತಾಳೆ. ಅದನ್ನು ಹೇಳ್ತಾರೆ ಪುರಂದರದಾಸರು, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ. ಸ್ಟೆಪ್ ಬೈ ಸ್ಟೆಪ್ ಬರಬೇಕಂತ. ಆ ಸ್ಟೆಪ್ ಬೈ ಸ್ಟೆಪ್ ಬಂದಂಥದ್ದು ಇದೆಯಲ್ಲ, ಅದು ನಿಜವಾಗ್ಲೂ ನಿಂತು ನೀರಾಗ್ತದೆ. ಅದು ಏನು ಶ್ರೀಮಂತಿಕೆ ಅಂತ ಇರ್ತದೆಯೋ ಅದರ ಲಕ್ಷ್ಮಿಯ ವೈಭವವನ್ನು ಕಾಣ್ತಾ ಹೋಗ್ತೀವಿ. ಅಷ್ಟಕ್ಕೆ ಬಿಡಲಿಲ್ಲ ಅವರು. 2ನೇ ಸಾಲು ಬರೀತಾರೆ, ಗೆಜ್ಜೆ ಕಾಲ್ಗಳ ಧ್ವನಿಯ ಬೀರುತ್ತ. ಆ ಮನೆಯಲ್ಲಿ ಮತ್ತು ಅವರ ಮುಖದಲ್ಲಿ ಆ ಲಕ್ಷ್ಮಿಯ ಕಳೆ ಜೊತೆನಲ್ಲಿ ಮನೆಯಲ್ಲಿ ಆ ಮೆಲೋಡಿ ಇರಬೇಕಂತೆ, ಲಕ್ಷ್ಮಿಯ ಗೆಜ್ಜೆ ಕಾಲ್ಗಳದ್ದು. ಮತ್ತು 3ನೇ ಸಾಲು ಬರೀತಾರೆ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ನಾದವ ಮೀರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ. ಸಜ್ಜನರಿಗೆ, ಸಾಧುಗಳಿಗೆ, ಇಂಥ ದೇವಸ್ಥಾನಗಳಿಗೆ ಆ ದುಡ್ಡಿನಲ್ಲಿ ಒಂದು ಪಾಲನ್ನು ಕೊಡಬೇಕಂತ. ಯಾರು ಕೊಟ್ಟರೋ ಅವರ ಮನೆಯಲ್ಲಿ ಲಕ್ಷ್ಮಿ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ತೇಲ್ತಾ ಇರ್ತಾಳಂತೆ. ಇದು ಅದರೊಳಗೂ ನನಗೊಂದು ನೆನಪು ಬಂತು. ಪ್ರಕಾಶ್ ಶೆಟ್ಟರು ಹೇಳಿದ ಮಾತಿಗೆ ಪೂರಕವಾಗಿ ಏನಂತಂದ್ರೆ, ಅವರ ಹತ್ರ ಮಾತಾಡಿದಾಗ ಅವರ ಧರ್ಮಪತ್ನಿಯ ಊರು ಇದು. ಅವರು ಯಾವತ್ತೂ ಸಹ ಏನನ್ನೂ ಕೇಳಿದವರಲ್ಲ, ಮಾಡಿದವರಲ್ಲ. ನನ್ನ ಊರಿನಲ್ಲಿ ನೀವು ಒಂದಿಷ್ಟು ಎಲ್ಲ ಕಡೆ ದಾನ ಮಾಡ್ತೀರಿ. ಯಾವುದೇ ಬಂಟ್ರ ಸಂಘ ಇರಲಿ, ಇನ್ನೊಂದು ಸಂಘ ಇರಲಿ, ಯಾರು ಹೋದರೂ ಕೂಡ ವಾಪಸ್ ಬಂದಿದ್ದಾರೆ ಅಂತ ಇಲ್ಲ ಪ್ರಕಾಶ್ ಶೆಟ್ಟರ ಹತ್ರ. ನಮಗೆ ಇಡೀ ಸಮಾಜಕ್ಕೆ ಒಂದು ಹೆಮ್ಮೆಯ ಒಂದು ಕಿರೀಟ ಇದ್ದರೆ ಅದು ಪ್ರಕಾಶ್ ಶೆಟ್ಟರು ಅಂತೇಳಿ ಇವತ್ತು ಎದೆ ತಟ್ಟಿ ನಾವು ಹೇಳ್ಕೊಳ್ತೀವಿ. ಅದು ಬಂಟ ಸಮಾಜಕ್ಕೆ ಒಂದು ದೊಡ್ಡ ಗರ್ವ. ಅದು ಹಿಂದೆ ತನ್ನ ಸ್ಥಾನದಿಂದಲೇ ದೊಡ್ಡ ಮಟ್ಟಕ್ಕೆ ಏರಿದಂಥವರು ಸುಂದರಾಮ್ ಶೆಟ್ಟಿ. ಅದಾದ ಮೇಲೆ ಬಹುಶಃ ಕರೆದವರಿಗೆಲ್ಲ, ಬಂದವರಿಗೆಲ್ಲ ಕೊಟ್ಟು ತಾನು ಸಮಾಜಕ್ಕೆ ಅರ್ಪಿತವಾದಂಥವ್ರು 2ನೇ ಸಾಲಲ್ಲಿ ನಿಂತರೆ ಬಹುಶಃ ಪ್ರಕಾಶ್ ಶೆಟ್ಟರೆ ನಿಲ್ಲೋದು ಅನ್ನೋದು ಕಾಣ್ತದೆ. ಈ ಒಂದು ಹೆಮ್ಮೆಯ ಜೊತೆಯಲ್ಲಿ ಒಂದೊಂದು ಜಾತಿಗೆ ಒಂದೊಂದು ಜನರನ್ನ ದೇವರು ಸೃಷ್ಟಿ ಮಾಡೇ ಮಾಡ್ತಾನಂತ. ಈಗ ನಿಮಗೆಲ್ಲ ಗೊತ್ತಿದೆ, TMA ಪೈ ಅವರು ಗೌಡ ಸರಸ್ವತದಲ್ಲಿ ಅವರು ಅಷ್ಟೇ ಸಾಧನೆ ಮಾಡಿದಂಥವ್ರು. ಸುಧಾಮೂರ್ತಿಯವರು ಬ್ರಾಹ್ಮಣ ವರ್ಗದಲ್ಲಿ ಅಷ್ಟೇ ಮಾಡಿದಂಥವ್ರು. ಯಾಕೆ ಇದನ್ನ ಒಂದೊಂದು ಜಾತಿಗೆ ಒಬ್ಬರನ್ನ ಮೀಸಲು ಮಾಡಿದ್ರು ಅಂತ ಹೇಳಿದಾಗ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ. ಅವನು ಜಗತ್ತಿಗೆ ದೇವರಾಗಿದ್ದರೂ ಕೂಡ ಯಾದವರಿಗೆ ಅಂಥೇಳಿ ಒಂದು ಲೋಕವನ್ನು ಕಟ್ಟಿದ್ದ, ದ್ವಾರಕ ಅಂತ ಹೆಸರು ಬಂದಿದ್ದು ಯಾಕೆ ಅಂತಂದ್ರೆ, ಜರಾಸಂಧನ ಹೊಡೆತದಿಂದ ತಪ್ಪಿಸ್ಕೊಳ್ಳಿಕ್ಕೆ 500 ಬಾಗಿಲಿರ್ತಕ್ಕಂಥ ಒಂದು ನಗರ ಕಟ್ಟಿದ್ದಂಥದ್ದು. ಎಂಥ ವಾಸ್ತುವಿನ್ಯಾಸ ಇರ್ಬೇಕು ಕೇಳಿ. 500 ಬಾಗಿಲು, ಎಲ್ಲಿ ನೋಡಿದ್ರು ದ್ವಾರ. ಹಾಗಾಗಿ ಅದಕ್ಕೆ ದ್ವಾರಕ ಅಂತ ಹೆಸರು. ಇಂಥದ್ದನ್ನು ಮಾಡಿ ತನ್ನ ಈ ಗೊಲ್ಲ ಸಮಾಜ ಅಂತಂದರೆ ಯಾದವರಿಗೆ ಕೊಟ್ಟಿದಂಥದ್ದು. ಅಷ್ಟೇ ಅಲ್ಲ, ಕಡೆಗೆ ಯಾದವರೇ ಹೊಡ್ಕೊಂಡು ನಾಶ ಆಗ್ತಾ ಇರುವ ಸಂದರ್ಭದಲ್ಲಿಯೂ ಕೂಡ ಒನಕೆಯನ್ನು ತೇದಿ 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 ಸಮುದ್ರಕ್ಕೆ ಬಿಡಿ ಅಂತೇಳಿ ರಕ್ಷಣೆಗೆ ನಿಂತಿದ್ದ ಅಂತ. ಆಗ ಬಲರಾಮನ ಹತ್ರ ಕೃಷ್ಣ ಒಂದು ಹೇಳ್ತಾನೆ, ಯಾಕೆ ನೀನು ಯಾದವರಿಗೆ ಹೀಗೆ ಮಾಡಿದೆ ಅಂತ. ಆಗ ಅವನು ಹೇಳ್ತಾನಂತೆ, ನಾರಾಯಣನ ಒಂದು ಸಂಕಲ್ಪ ಇರ್ತದೆ, ಯಾರ್ಯಾರನ್ನ ಯಾವ ಕುಲದಲ್ಲಿ ಯಾಕೆ ಹುಟ್ಟಿಸ್ತಾನೆ ಅಂತಂದರೆ ಸಮಾಜಕ್ಕೆ ಮಾಡುವುದನ್ನೆಲ್ಲ ಮಾಡಿ ಅದರ ಜೊತೆಯಲ್ಲಿ ಆ ಕುಲವನ್ನು ಭಗವಂತನ ರೂಪದಲ್ಲಿ ಉದ್ಧರಿಸಲಿಕ್ಕೂ ಕೂಡ ಆ ಯೋಗವನ್ನು ಕೆಲವೇ ಮಂದಿಗೆ ಕೊಟ್ಟಿದ್ದೇವೆ. ಅದು ಕೃಷ್ಣನಿಗೆ ಕೊಟ್ಟ ಹಾಗೆ ಬಂಟರಲ್ಲಿ ನಮ್ಮ ಪ್ರಕಾಶ್ ಶೆಟ್ಟರಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಂಥ ಒಂದು ಯೋಗ ನಾವು ಇದನ್ನು ಇವತ್ತಲ್ಲ 10 ವರ್ಷದ ಹಿಂದೆ ನೋಡಿದ್ದೇವೆ. ನಮ್ಮ ಸಂಸ್ಥಾನದಲ್ಲಿ ಪತ್ತಾಸಿಗೆ
ಒಂದು ಧಾನ್ಯಗಳನ್ನು ತುಂಬಬೇಕಾದ್ರೆ ಧನಧಾನ್ಯಗಳನ್ನು ಹಾಕಬೇಕಾದ್ರೆ ಅವ್ರ ಕೈಯಿಂದಲೇ ಹಾಕ್ಸಿದ್ದು. ಯಾಕೆಂತಂದರೆ ಅವ್ರ ಕೈಯಿಂದ ಏನೇ ಮಾಡಿದರೂ ಅದು ಬಹಳಷ್ಟು ವಿಶೇಷವಾದಂಥ ಫಲವನ್ನು ಕಾಣ್ತದೆ ಅನ್ನುವಂಥದ್ರೊಳಗೆ. ಅದೇ ಥರದಲ್ಲಿ ಇಡೀ ಸಮಾಜಕ್ಕೂ ಕೂಡ ನಮಗೂ ಸಹ ಒಂದು ಇಚ್ಛೆ ಏನಂತಂದರೆ, ಇಂಥ ಒಂದು ವ್ಯಕ್ತಿಯನ್ನು ಆ ಭಗವಂತ ಕೊಟ್ಟಾಗ 100 ವರ್ಷಗಳ ಕಾಲ ಆ ಸ್ವಾಮಿ ಇವರಿಗೆ ಆರೋಗ್ಯವನ್ನು ಕೊಟ್ಟು ಇನ್ನಷ್ಟು ಈ ಸಮಾಜಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಸಹಕಾರ ನೀಡುವಂತೆ ಅನುಗ್ರಹವನ್ನು ಮಾಡ್ತಾ ನಾವು ಮುಂದಿನ ವರ್ಷದಲ್ಲಿ ಬಹಳ ಒಂದು ಇಡೀ ಸಮಾಜವನ್ನು ಸೇರಿಸಿ ಒಂದು ದೊಡ್ಡ ದ್ವಾರಕ ಕಟ್ಟಿದ ಹಾಗೆಯೇ ಈ ಕೃಷ್ಣನ ಸಾರಥ್ಯದಲ್ಲಿ ಹೇಗೆ ನಡೀತೋ ಅದೇ ಥರದಲ್ಲಿ ದಶಮಾನವನ್ನು ಮಾಡಬೇಕು ಅಂತ ಆ ಸಂಕಲ್ಪ ಮಾಡಿ ನಾವು ಅವರ ಹತ್ರನೇ ಕೇಳಿಕೊಂಡು ಇದ್ದೇವೆ. ಅಂತೂ ಆ ಮಹಾಲಿಂಗೇಶ್ವರನು ಸಹ ಅದಕ್ಕೆ ಅನುಗ್ರಹವನ್ನು ಮಾಡಿ ಕೊಡಲಿ ಅಂತ ಹೇಳ್ತಾ, ಇಂಥ ಒಂದು ದೇವಸ್ಥಾನ ಮಾಡುವಾಗ ನೂರ್ ಜಹಾನ್ ಅಂತ ಒಬ್ಬಳು ರಾಣಿ ಇದ್ಲು. ನಿಮಗೆಲ್ಲ ಗೊತ್ತಿರಬೇಕು, ಶಹಜಾನ್ ಅನ್ನುವಂಥ ಒಬ್ಬ ರಾಜ. ಅವಳು ಏನು ಕೇಳದೇ ಇದ್ದರೂ ಒಂದು ಮಂದಿರ ಕೇಳಿದ್ರು. ಅದು ಬಹುಶಃ ಈಗ ನಿಮಗೆಲ್ಲ ಗೊತ್ತಾಗ್ಬೋದು, ಆ ಡೆಲ್ಲಿನಲ್ಲಿ ಕಟ್ಟಿರ್ತಕ್ಕಂತಹ ತಾಜ್ ಮಹಲ್, ಶಹಜಾನ್ ಕಟ್ಟಿದಂತಹ ತಾಜ್ ಮಹಲ್ ಭಾರತದ ಪ್ರತಿಷ್ಠಿತವಾದಂಥ ಮಹಲ್ ಆಗಿದೆ. ತನ್ನ ಹೆಂಡತಿಯ ಇಚ್ಛೆಗೋಸ್ಕರ ಕಟ್ಟಿದ. ನೂರ್ ಜಹಾನ್ ಅಂತಂದ್ರೆ ಏನಂತಂದರೆ 1000 ರೀತಿಯ ಪ್ರಕಾಶಮಾನವಾದದ್ದು ಅಂತ. ಇಲ್ಲೂ ಸಹ ಅದೇ ಪ್ರಕಾಶವಾದಂಥದ್ದು. ಆಸೆಯನ್ನು ತೋರಿಸಿ ಆಶಾ ಪ್ರಕಾಶ್ ಅವರು ತೋರಿಸಿರ್ತಕ್ಕಂಥ ಒಂದು ಆಸೆಗೆ ಇಂಥ ಒಂದು ಮಹಲ್ ದೇವಸ್ಥಾನವೇ ಇಲ್ಲಿ ನಿರ್ಮಾಣ ಆಗಿದೆ. ಇದು ಸಹ ಇತಿಹಾಸದ ಪುಟದಲ್ಲೇ ಸೇರ್ತಕ್ಕಂಥ ದೇವಸ್ಥಾನ ಆಯಿತು. ಆಶಾ ಪ್ರಕಾಶ್ ಶೆಟ್ಟಿಯವರ ಹೆಸರು ಸಾವಿರಾರು ವರ್ಷಗಳ ಕಾಲ ಇಲ್ಲಿ ನೆಲೆ ನಿಲ್ಲಲಿಕ್ಕೆ ಸಾಧ್ಯತೆ ಆಗಿದೆ ಅಂತ ಹೇಳ್ತಾ, ಮಹಾಗಣಪತಿಯ ದೇವಸ್ಥಾನ ಇದು. 1-2 ಮಾತನ್ನು ಗಣಪತಿಯ ಬಗ್ಗೆ ನಿಮಗೆ ಹೇಳಲೇಬೇಕು. ಹೇಳಿ ನಮ್ಮ ಮಾತನ್ನ ವಿರಾಮ ಹಾಕ್ತೇವೆ. ಏನಂತಂದರೆ, ಗಣಪತಿಯನ್ನು ಪಾಪ ನಾವೆಲ್ಲ ಬಹಳ ಸೀರಿಯಸ್ ಆಗಿ ಪೂಜೆ ಮಾಡೋದಿಲ್ಲ. ಸಾಮಾನ್ಯವಾಗಿ ಭಾಳ ಹೆದರಿ ಪೂಜೆ ಮಾಡೋದು 2 ದೇವರನ್ನು, ಒಂದು ಲಕ್ಷ್ಮಿಯನ್ನು, ಇನ್ನೊಂದು ಶನಿ ದೇವರನ್ನು. ಯಾಕೆ ಅಂತಂದ್ರೆ, ಒಂದು ನಮ್ಮ ಏರಿಯಾಕ್ಕೆ ಬರಬಾರ್ದಂತ ಶನಿದೇವರು, ಮತ್ತೊಂದು ಲಕ್ಷ್ಮಿ ನಮ್ಮನೆಯೊಳಗೆ ಇರಬೇಕಂತ. ಇವೆರಡಕ್ಕೂ ಸಹ ಬಹಳ ಹೆದರಿಕೆಯಿಂದ ಪೂಜೆ ಮಾಡೋದು. ಗಣಪತಿಗೆಲ್ಲ ಪಾಪ ಸುಳ್ಳೆ ಮಂತ್ರ ಹೇಳೋದು. ನೀವೆಲ್ಲರೂ ಹೇಳ್ತೀರಿ ಸಾಮಾನ್ಯವಾಗಿ, ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ. ಎಲ್ಲರೂ ಹೇಳ್ತೀರಿ, ಇಲ್ಲಿ ಕೂತವರೆಲ್ಲರಿಗೂ ಗೊತ್ತಿದೆ ಅಲ್ಲ. ಆದರೆ ಅದರೊಳಗೆ ಏನು ಅರ್ಥ ಇದೆ? ಗಜಾನನಂ ಆನೆಯ ಮುಖದವನು, ಭೂತಗಣಾದಿ ಸೇವಿತಂ ಪಂಚಮಹಾಭೂತಗಳು ಮತ್ತು ಗಣಗಳಿಂದ ಸೇವಿಸಲ್ಪಡ್ತಕ್ಕಂಥವನು, ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ. ಕಪಿತ್ತ ಅಂತಂದ್ರೆ ಏನು? ಬೇಲದ ಹಣ್ಣು. ಜಂಬು ಅಂದ್ರೆ ಏನು? ನೇರಳೆ ಹಣ್ಣು. ನೇರಳೆ ಹಣ್ಣು ಬೇಲದ ಹಣ್ಣು ಇಟ್ಟಿದ್ದೇನೆ, ನೀನು ಅದನ್ನು ಸ್ವೀಕರಿಸುವಂತ 2 ಊದುಬತ್ತಿ ಹಿಡ್ಕೊಂಡು ಸುತ್ತೋದು. ಅವನು ನೋಡೋದು ಗಣಪತಿ ಎಲ್ಲಿ ಇಟ್ಟಿದ್ದಾನೆ ಇವನು, ಎಲ್ಲಿ ನಮಗೆ ಸಿಕ್ಕುವುದಿಲ್ಲ, ಕಪಿತ್ತನೂ ಇಲ್ಲ, ನೇರಳೆ ಹಣ್ಣು ಮೊದಲೇ ಸಿಕ್ಕುವುದಿಲ್ಲ. ಸುಳ್ಳೇ ಮಂತ್ರ ಹೇಳಿ 2 ಊದುಬತ್ತಿ ಅವನು ಗಣಪತಿ ನೋಡ್ತಾನೆ. ಬೆಳಗ್ಗೆ ನನಗೆ ಸುಳ್ಳು ಹೇಳಿ ನೀನು ಹೊರಗಡೆ ಹೋಗಿ ನೀನು ಎಷ್ಟು ಕತೆ ಮಾಡ್ತೀಯ ಅಂದರೆ ಗಣಪತಿಗೆ ನಡೀತದೆ ಅಂತ ನಮಗೆ ಪಾಪ ಅಂತ. ಆನೆ ಮುಖ ನಿಧಾನ ಎದ್ದು ಬರುವುದು ಅಂತ. ಹಾಗೆ ಗಣಪತಿ ಉತ್ಸವದಲ್ಲೂ ನಾವು ಹಾಗೆ ಮಾಡ್ತೇವೆ ನೋಡಿ. ಗಣಪತಿನ ಇಟ್ಟಾಯಿತು, ಪೂಜೆ ಮಾಡಿ ಆಯಿತು, ಹೊತ್ಕೊಂಡು ಹೋಗಿ ನೀರಿಗೆ ಹಾಕುವಾಗ ಏನು ಕುಣಿಯೋದು ಅಂದರೆ, ಒಂದಿನ ಹೀಗೇ ನೋಡಿ ಸಾಕಾಯ್ತಂತ ಆ ಗಣಪತಿಗೆ. ಒಬ್ಬ ಓಡ್ ಬಂದ. ಹೀಗೆ ಬಂದ ತಕ್ಷಣ ಇವನು ಮಾತಾಡದೆ ಕೂತಿದ್ದ ಅಂತ. ಅವನೇನು ಮಾಡ್ದ, ಯಾವತ್ತು ನೋಡಿದ್ರು ಗಣಪತಿ ಮಾತಾಡೋದಿಲ್ಲ, ಇವನು ಪ್ರಯೋಜನ ಇಲ್ಲ ಅಂತ ಹೇಳಿ ಪಕ್ಕದಲ್ಲಿದ್ದಂಥ ಹನುಮಂತನ ದೇವಸ್ಥಾನಕ್ಕೆ ಹೋದ. ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅವನು ತಲೆಯನ್ನು ಪಾದಕ್ಕಿಟ್ಟು ಬೇಡಿದ ತಕ್ಷಣ ಹನುಮಂತ ಪ್ರತ್ಯಕ್ಷ ಆಗಿಬಿಟ್ಟ ಅಂತ. ಕೇಳಿದ ಏನಾಯಿತು ಅಂತ. ಆಗ ಅವನು ಹೇಳಿದಂತೆ, ಸ್ವಾಮಿ 45 ವರ್ಷ ಆಯಿತು, ನನಗಿನ್ನೂ ಮದುವೆ ಆಗಲಿಲ್ಲ, ಒಂದು ಮದುವೆ ಆಗುವಾಗ ಒಂದು ಅನುಗ್ರಹ ಮಾಡಬೇಕು ಅಂತ. ಅದಕ್ಕೆ ಹನುಮಂತ ಹೇಳ್ದ ಅಂತೆ, ತ್ರೇತಾಯುಗ ಆಯಿತು, ದ್ವಾಪರ ಯುಗ ಆಯಿತು, ಕಲಿಯುಗ ಬಂದರೂ ನನಗೇ ಆಗಲಿಲ್ಲ ಮಾರ್ಯ ಇನ್ನೂ ಮದುವೆ, ಇನ್ನು ನಿನಗೆ ಆಶೀರ್ವಾದ ಮಾಡೋದು ಹೇಗೆ ಅಂದ ಅಂತ. ಇವನಿಗೆ ಬಹಳ ತಲೆಬಿಸಿ ಆಯಿತು. ಏನು ಮಾಡೋದಾಗಾರೆ, ಅಲ್ಲಿ ನೋಡಲ್ಲ ಗಣಪತಿ ಇದ್ದಾನೆ, ಅಲ್ಲಿ ಹೋಗು ಅಂತ. ಅದು ನೋಡಿದ್ರೆ ನದಿ ಮಧ್ಯದಲ್ಲಿ ಇದ್ದಂಥ ಗಣಪತಿ ದೇವಸ್ಥಾನ. ಇವನು ಮದುವೆ ಹುಚ್ಚಿನಲ್ಲಿ ಹಿಂದೆ ಮುಂದೆ ನೋಡಲಿಲ್ಲ, ನೀರಿಗೆ ಹಾರಿದ ಓಡಿ ಆ ಬಂಡೆ ಹಿಡ್ಕೊಂಡ ಗಣಪತಿ ದೇವಸ್ಥಾನದ ಹತ್ರ. ಅಲ್ಲಿ ಹೋಗುವಾಗ ಸುಳಿ ಇದ್ದದ್ದೇ ಗೊತ್ತಿಲ್ಲ, ಅವನು ವಾಪಸ್ ನೀರಿಗೆ ಎಳಿತಾ ಇದೆ ಸುಳಿ.
ಇವನಿಗೆ ಮದುವೆ ಬೇಡ ಏನು ಬೇಡ, ಬದುಕಿದ್ರೆ ಸಾಕಾಯ್ತು ಅಂತ ಹೇಳಿ ಗಣಪತಿ 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 ಅಂತ ಕೂಗಿದಂತೆ. ಆ ಬಂಡೆ ಮೇಲೆ ಬಂದು ಗಣಪತಿ ನಿಂತೇ ಬಿಟ್ಟ. ನಿಂತದ್ದೇ ತಕ್ಷಣ ಇವನು ಹೇಳಿದಂತೆ, ಸ್ವಾಮಿ ನಾನು ಮುಳುಗ್ತಾ ಇದ್ದೇನೆ ಅಂತ. ಅವಾಗ ಕೇಳಿದಂತೆ, ಏನು ನೀನು ಬಂದದ್ದು ಯಾಕೆ ಅಂತ. ಮದುವೆಗ ಅಂತ. ಇಲ್ಲ ಇಲ್ಲ ನಾನು ಮುಳುಗ್ತಾ ಇದ್ದೀನಿ, ನನ್ನನ್ನು ಎತ್ತು ಅಂತ. ಗಣಪತಿ ಹೇಳಿದಂತೆ, ಮುಳುಗ್ತಾ ಇರೋದು ನಿಜವಾ ಅಂತ. ಹೌದು ಮುಳುಗ್ತಾ ಇದ್ದೀನಿ ಕೇಳಿದ್ದು. ಗಣಪತಿ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ. ಇವನಿಗೆ ಸಿಟ್ಟು ಬಂತು, ನಾನು ಮುಳುಗುತ್ತಾ ಇದ್ದೇನೆ ಅಂದರೆ ನೀನು ಡ್ಯಾನ್ಸ್ ಮಾಡ್ತೀಯಲ್ಲ, ನೀನೆಂಥ ದೇವರು ಅಂತ. ಆಗ ಗಣಪತಿ ಹೇಳಿದಂತೆ, ಕಳೆದ ವರ್ಷ ಚೌತಿಗೆ ನೀನು ಮಾಡಿದ್ದೇನು, ನನಗೆ ನೀರಿಗೆ ಹಾಕ್ಬೇಕಾದ್ರೆ ನೀನು ಇದೇ ಡ್ಯಾನ್ಸ್ ಮಾಡಿದ್ದಲ್ಲ, ನೀನು ಅನುಭವಿಸು ಅಂತ. ಹಾಗೆ ದೇವ್ರ ಮುಂದೆ ನಾವು ಎಷ್ಟು ಡ್ಯಾನ್ಸ್ ಮಾಡ್ತೀವೋ ಅದರ 10ರಷ್ಟು ಡ್ಯಾನ್ಸ್ ದೇವರು ಮಾಡ್ತಾನೆ. ಅವನ್ನ ನಾವು ಯಾವ ಥರ ಪ್ರೀತಿಸ್ತೀವಿ ಅದರ 10ರಷ್ಟು ಪ್ರೀತಿ ಅವನು ಮಾಡ್ತಾನೆ. ಗಣಪತಿಯನ್ನು ಬಹಳ ವಿಚಿತ್ರವಾಗಿ ನಾವು ಹಾಳು ಮಾಡಿಬಿಟ್ಟಿದ್ದೇವೆ. ಉತ್ತರ ಕರ್ನಾಟಕದ 2-3 ಸ್ವಾಮಿಗಳ ಭಾಷಣ ಮಾಡಿರೋದು ನಿಮಗೆ ವಿಡಿಯೋದಲ್ಲಿದೆ. ಗಣಪತಿ ಹುಟ್ಟಿದ ಕಥೆಯನ್ನು ಅಪಹಾಸ್ಯ ಮಾಡಿರ್ತಕ್ಕಂಥದ್ದಿದೆ. ಗಣಪತಿ ಪಾರ್ವತಿಯ ಬೆವರಿನಿಂದ ಒಂದು ವಿಗ್ರಹ ಮಾಡಿ ಆ ವಿಗ್ರಹಕ್ಕೆ ಜೀವ ಕೊಟ್ಟು, ಆ ಜೀವ ಕೊಟ್ಟಂಥ ಗಣಪತಿಯನ್ನು ಬಾತ್ರೂಮ್ನಲ್ಲಿ ಕಾಯ್ಲಿಕ್ಕಿಟ್ಟು ಪಾರ್ವತಿ ಸ್ನಾನಕ್ಕೆ ಹೋಗೋದಾಗ ಈ ಶಿವ ಬಂದು ಅದನ್ನು ತಡೆದು ಇವನು ಬಿಡದಕ್ಕೆ ಕೊಂದ ಅಂತ. ಎಷ್ಟು ಅಪಹಾಸ್ಯ ಮಾಡಿ ಮಾತಾಡ್ತಾರೆ ಅಂದರೆ, ಅಷ್ಟು ಅರ್ಜೆಂಟ್ ಏನಿತ್ತು ಶಿವನಿಗೆ. ಪಾರ್ವತಿ ಸ್ನಾನಕ್ಕೆ ಹೋದಾಗಲೇ ಈ ಮಗುವನ್ನು ಕೊಂದು ಹೆಂಡತಿ ಹತ್ರ ಮಾತಾಡಬೇಕಾದ್ದೇನಿತ್ತು. ಇದ್ಯಾವ ಥರದ್ದು ಹಾಗೆ ಹೀಗೆ ಅಪಹಾಸ್ಯ ಮಾಡ್ತಾರೆ. ನಿಜವಾಗಿಯೂ ಕೂಡ ಈ ಕತೆ ಸುಳ್ಳು. ಇದು ಶಿವಪುರಾಣದಲ್ಲಿ ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ ಮಾಡಿರ್ತಕ್ಕಂಥ ಕಥೆ. ಹಾಗಾದ್ರೆ ನಿಜವಾದ ಗಣಪತಿಯ ಅಸ್ತಿತ್ವ ಏನು ಅನ್ನೋದು ಈ ಪಡುಬಿದ್ರೆಯವರಿಗೆ ಗೊತ್ತಾಗಬೇಕು. ಯಾಕೆಂದ್ರೆ ಇಷ್ಟೊಂದು ವಿಜೃಂಭಣೆಯ ನೀವು ಪೂಜೆ ಮಾಡುವಾಗ ನಿಜವಾದ ಗಣಪತಿಯ ಅಸ್ತಿತ್ವ ಏನು. ಈ ದೇಶದಲ್ಲಿ ವಿಗ್ರಹ ಆರಾಧನೆ ಶುರುವಾಗಿದ್ದೇ 2,500 ವರ್ಷದಿಂದ ಈ ಕಡೆ. ಅದಕ್ಕೆ ಮುಂಚೆ ವಿಗ್ರಹಗಳೇ ಇರಲಿಲ್ಲ. ಮುಸ್ಲಿಮರು ಈಗ ವಿಗ್ರಹ ಆರಾಧನೆ ಮಾಡೋದಿಲ್ಲ ನಾವು ಅಂತ ಹೇಳ್ತಾರಲ್ಲ, ನಾವು ಹಿಂದೆಯೇ ವಿಗ್ರಹ ಆರಾಧನೆ ಮಾಡಿದವರಲ್ಲ. ಆಗಮಶಾಸ್ತ್ರ ಬಂದ ಮೇಲೆ ವಿಗ್ರಹ ಆರಾಧನೆ ಪ್ರಾರಂಭ ಆಗಿದೆ. ಅದರಲ್ಲೂ ಕೂಡ ಮೊಟ್ಟ ಮೊದಲಿಗೆ ಲಿಂಗವನ್ನು ಪೂಜೆ ಮಾಡಿದ್ದು ಪಾರ್ವತಿ ಮಾತ್ರ. ಅದಾದ ಮೇಲೆ ಲಿಂಗವನ್ನು ಪ್ರತಿಷ್ಠೆ ಮಾಡಿದ್ದು ಪರಶುರಾಮರು. ಅದಾದ ಮೇಲೆ ರಾಮ ಪ್ರತಿಷ್ಠೆ ಮಾಡಿದ. ಅದಾದ್ಮೇಲೆ ಬೇರೆ ದೇವರುಗಳ ವಿಗ್ರಹಗಳಾಯ್ತು ಬಿಟ್ರೆ, ಆಗಮಶಾಸ್ತ್ರ ಬಂದ ಮೇಲೆ ವಿಗ್ರಹಗಳಾಯ್ತು ಬಿಟ್ರೆ ನಮ್ಮಲ್ಲಿ ವಿಗ್ರಹಗಳ ಆರಾಧನೆ ಇರಲಿಲ್ಲ. ಇನ್ನೂ ಒಂದು ಹೆಚ್ಚಿನ ವಿಷಯ ನಿಮಗೆ ಗೊತ್ತಾಗಬೇಕು. ಚತುರ್ವೇದಗಳಲ್ಲಿ ದೇವರ ವಿವರಣೆಗಳನ್ನೇ ಕೊಡಲಿಲ್ಲ. ಇವತ್ತೊಂದು ವಿಶೇಷವಾದ ಸಬ್ಜೆಕ್ಟ್ ನಿಮ್ಗೆ ಕೊಡ್ತಾ ಇದ್ದೀನಿ. ಯಾವ ದೇವರ ವಿವರಣೆಯನ್ನು ಕೂಡ ನಮ್ಮ 4 ವೇದಗಳಲ್ಲಿ ಕೊಟ್ಟಿಲ್ಲ. ಯಾವ ದೇವರ ವಿವರಣೆಯನ್ನು ಕೊಟ್ಟಿಲ್ಲ. ಒಂದೇ ಒಂದು ದೇವರ ವಿವರಣೆಯನ್ನು ಋಗ್ವೇದ ಮತ್ತು ಯಜುರ್ವೇದ ತೈತ್ತೀರ್ಯ ಸಂಹಿತೆಯಲ್ಲಿ 2 ಸಾಲು ಕೊಟ್ಟಿದ್ದು. ಅದು ಏನು ಅಂತಂದರೆ, ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವಿನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಂ ಬ್ರಹ್ಮಣಸ್ಪತಾನಃ ಶೃಣ್ವನ್ನೂತಿಭಿ ಸೀದ ಸಾಧನಂ. ಅದೇ ಮಂತ್ರವನ್ನು ಈಗೆಲ್ಲ ಪುರೋಹಿತರುಗಳು ಹೇಳೋದು. ಇದೇನಂತಂದರೆ, ಗಣಪತಿಯನ್ನು ಉಂಟು ಮಾಡಲಿಕ್ಕೆ ಯಾವ ರೂಪವನ್ನು ಕೊಡ್ಬೋದು ಅಂತೇಳಿ ಋಗ್ವೇದ ಮತ್ತು ಯಜುರ್ವೇದ ಎರಡೂ ಸೇರಿಸಿ ಬರೆದಂಥ ಒಂದು ಶ್ಲೋಕ ಸಿಕ್ಕುದು ಬಿಟ್ಟರೆ, ನಿಮ್ಮ ಶಿವನ ಬಗ್ಗೆ ಆಗಲಿ ಅಥವಾ ದುರ್ಗೆ ಬಗ್ಗೆ ಆಗಲಿ ನಾರಾಯಣನ ಬಗ್ಗೆ ಆಗಲಿ ವಿಶ್ಲೇಷಣೆಯನ್ನು ವೇದಗಳು ಮಾಡಿಲ್ಲ. ಗಣಪತಿಯನ್ನು ಮಾತ್ರ ಮಾಡಿದರು. ಅದು ಯಾವ ಥರದಲ್ಲಿ ಮಾಡಿದರು ಅಂತಂದರೆ, ಇನ್ನೊಂದು ಶ್ಲೋಕ ನಿಮಗೆ ಗಾಯತ್ರಿ ಬರ್ತದೆ, 24 ಮಾತ್ರೆಗಳ ಮಂತ್ರ. ಅದು ಗಣಪತಿಗೆ ನಾವು ತಗೊಂಡು ಬಂದು ಇಟ್ಕೊಂಡಿದ್ದೇವೆ. ನಿಮ್ಗೆಲ್ಲರಿಗೂ ಗೊತ್ತು. ಓಂ ತತ್ಪುರುಷಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಅಸರಣ್ಣವ್ರಿಗೆ ಗೊತ್ತಿದೆ ಇದು. ಇದರ ಅರ್ಥ ಏನು ಅಂತಂದರೆ, ದೊಡ್ಡ ಫಿಲಾಸಫಿ. ಯಾವ ಅಮೇರಿಕ, ಯಾವ ಲಂಡನ್ನು, ಯಾವ ರಷ್ಯನು ಕೂಡ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ತರ ನಡುಗಿ ಹೋಗ್ಬಿಡ್ಬೋದು. ಅದು ಗಣಪತಿಗೆ ಮಾಡಿರ್ತಕ್ಕಂಥ ಮಂತ್ರ. ಪಡುಬಿದ್ರಿನಲ್ಲಿ ಗಣಪತಿಯನ್ನು ಪ್ರತಿಷ್ಠೆ ಮಾಡಿ ಇಷ್ಟು ವೈಭವದ ದೇವಸ್ಥಾನ ಮಾಡಿದ ಮೇಲೆ ಈ ಮಂತ್ರದ ಒಂದು ವಿವರಣೆ ನಿಮಗೆ ಗೊತ್ತಾಗಬೇಕು. ಇಲ್ಲಂತ ಸುಮ್ಮನೆ ಪೂಜೆ ಮಾಡಿ ಪ್ರಯೋಜನ ಇಲ್ಲ ಆಗ್ಬಿಡ್ತದೆ. ಅದು ಒಂದನ್ನು ಹೇಳಿಬಿಡ್ತೇನೆ. ಯಾಕೆಂತಂದರೆ, ಓಂ ಅಂದರೆ ಅಕಾರ
ಉಕಾರ ಮಕಾರ ಈ ಮೂರು ಸೇರಿ ತತ್ಪುರುಷ ಪುರುಷ ರೂಪವನ್ನು ಕಲ್ಪನೆ ಮಾಡ್ತಾರೆ. ನೋಡಿ, ಅಲ್ಲಿ ಪ್ರಕೃತಿ ಪುರುಷ ಎರಡನ್ನೂ ಸೇರಿಸಿ ಕಲ್ಪನೆಗೆ ತಂದರು. ಇದಕ್ಕೆ ಪ್ರಾಣಾದ್ ಪ್ರಣಯತಿ ಪ್ರಣವ ಅಂತ ತಗೊಂಡು ಪ್ರಣವ ಮಂತ್ರ ಅಂತ ತಗೊಂಡು, ಇದು ಪ್ರಣವ ಮಂತ್ರ. ಪ್ರಣವ ಅಂತ ಗಣಪತಿಗೆ ಒಂದು ಹೆಸರು ಕೂಡ ಇದೆ. ಇದರ ಅರ್ಥ ಏನಂತಂದ್ರೆ ಅಕಾರ ಉಕಾರ ಮಕಾರ. ಅಗ್ನಿಮೀಳೆ ಪುರೋಹಿತಂ ಋಗ್ವೇದ, ಉಷೇತ್ವೋರ್ಜತ್ವ ಯಜುರ್ವೇದ, ಮಕಾರ ಸಾಮವೇದ. ಈ ಮೂರೂ ವೇದಗಳ ಸಾರ ಈ ಓಂಕಾರ. ಈ ಓಂಕಾರವನ್ನು ಯಾವ ಪುರುಷ ಲಕ್ಷಣದಲ್ಲಿ ನೋಡ್ತೇವೋ ಅದು ಪ್ರಣವ. ಆ ಪ್ರಣವಕ್ಕೆ ನಾವು ಗಣಪತಿ ಅಂತ ಕರೆದ್ವಿ. ಅವಾಗ ವಿಗ್ರಹ ಇಲ್ಲದೆ ಇದ್ದದ್ರಿಂದ ರೇಖಾಗಣಿತದ ಮುಖಾಂತರ ಇದೇ ಗಣಪತಿಯನ್ನು ತೋರಿಸ್ತಾ ಇದ್ರು. ಅದು ಬಹಳ ವಿಶೇಷವಾದಂಥ ಕೆಮಿಸ್ಟ್ರಿ ಇದರೊಳಗೆ ಸೇರ್ತು. ಅವಾಗ ಹೇಳ್ತಾರೆ ಖಂ ವಾಯುರ್ ಜ್ಯೋತಿರ್ ಆಪಹ ಪೃಥ್ವಿ ಇಂದ್ರಿಯ ಮನೋನ್ನಮನ್ನಾದ್. ಖಂ ಅಂದರೆ ಆಕಾಶ, ವಾಯು ನಿಮ್ಗೆ ಗೊತ್ತಿದೆ, ಆಕಾಶದಲ್ಲಿ ಸೂರ್ಯ ಇದ್ದಾನೆ, ಹೀಲಿಯಂ ಇದೆ. ಖಂ ವಾಯು, ವಾಯು ಆಕ್ಸಿಜನ್, ವಾಯು ಜ್ಯೋತಿ ಹೈಡ್ರೋಜನ್. ಕೆಮಿಸ್ಟ್ರಿ ಹೇಳ್ತದೆ ಆಕ್ಸಿಜನ್ನು ಹೈಡ್ರೋಜನ್ ಎರಡು ಸೇರಿದ್ರೆ ಏನಾಯ್ತು? H2O, ಆಪಹ ನೀರು. ನೋಡ್ರಿ, ಈ ಕೆಮಿಸ್ಟ್ರಿ ಈಕ್ವೇಶನ್ನು ಯಾವುದೋ ಸೈಂಟಿಸ್ಟ್ ಕೊಟ್ಟಿದ್ದಲ್ಲ, ನಮ್ಮ ಋಗ್ವೇದ ಕೊಟ್ಟಿದೆ. ಋಗ್ವೇದ ಕೊಟ್ಟಿರೋ ಈಕ್ವೇಶನ್ನು ಎಂಥದ್ದು ಈ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು. ಕಂ ವಾಯುರ್ ಜ್ಯೋತಿರ್ ಆಪಹ ಪೃಥ್ವಿ, ಕಡೆಗೆ ಇಂದ್ರಿಯ. ಈ ಪಂಚಮಹಾಭೂತಗಳಿಂದ 5 ಹುಟ್ಕೊಳ್ತು: ಶಬ್ದ, ರಸ, ರೂಪ, ಗಂಧ. ಈ ಶಬ್ದ ರೂಪ ರಸಗಂಧ ಹುಟ್ಟಿದಕ್ಕೆ ತನ್ಮಾತ್ರ ಅಂದರು. ಇಂದ್ರಿಯಗಳು ಬೇಕಾಯಿತು, ಕರ್ಮೇಂದ್ರಿಯಗಳು ಬೇಕಾಯಿತು. ಎಷ್ಟಾಯ್ತು ಅಲ್ಲಿಗೆ? ತನ್ಮಾತ್ರ 5, ಪಂಚಭೂತ 5, ಇಂದ್ರಿಯ ಕರ್ಮೇಂದ್ರಿಯ 5, ಜ್ಞಾನೇಂದ್ರಿಯ 5, 20 ಆಯಿತು. ಇನ್ನು ಒಂದು ಇಂದ್ರಿಯ ಮನಸ್ಸು 21. ಈ 21 ರೂಪದಿಂದ ಹುಟ್ಟಿದವನು ಯಾರಿದ್ದಾನೋ ಅವನು ಗಣಗಳ ಅಧಿಪತಿ ಗಣಪತಿ ಅಂತ ತಂದರು. ಹಾಗಾಗಿ ಗಣಪತಿಗೆ 21 ಕಡುಬು, 21 ಗರಿಕೆ, 21 ಪತ್ರ, 21 ಪುಷ್ಪ, 21 ಮೋದಕಗಳನ್ನು ಕೊಡೋದು, 21 ನಮಸ್ಕಾರ. ಇಷ್ಟ ಆಯ್ತಲ್ಲ. 2ನೇ ಸಾಲಿಗೆ ಬನ್ನಿ. ವಕ್ರತುಂಡ. ವಕ್ರತುಂಡ ಅಂದ್ರೆ ಏನು ಗೊತ್ತಾ? ಸೊಂಡಿಲು ಸೊಟ್ಟ ಆಗಿರುವ ಸೊಂಡಿಲು ಅಂತ. ಯಾವ ವಿಗ್ರಹನಾರು ನೋಡಿ ಗಣಪತಿದು ಸೊಂಡ್ಲನ್ನ ಸೊಟ್ಟ ಮಾಡಿ ತೋರಿಸಿದ್ದಾರೆ. ಯಾಕೆ? ಶಿಲ್ಪಿಗೆ ಬೇರೆ ಸ್ಟ್ರೈಟ್ ಬರೀಲಿಕ್ಕೆ ಬರಲಿಲ್ವಾ? ಅಲ್ಲ, ವಕ್ರತುಂಡ. ಯಾಕೆ ಅಂತಂದ್ರೆ ಜಗತ್ತು ಸೃಷ್ಟಿಯಾಗುವಾಗ ಪ್ರತಿ ಒಂದು ತಿರುಗುತ್ತಾ 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 ಹೋಯ್ತಂತೆ. ಜಗತ್ತು ತಿರುಗುತ್ತಾ ಹೋಗಿದ್ದು ಅದು ಸ್ಪಿಯರ್ ತರ ಆಯ್ತು. ನೀವು ಗ್ಯಾಲಕ್ಸಿನ್ ನೋಡಿದಾಗ ಅದು ಪೂರ ವಕ್ರ. ನೀವು ನೆಲಚಕ್ರವನ್ನು ಬಿಟ್ಟರೆ ಪಟಾಕಿದು ಹೇಗಿರ್ತದೋ ಅದೇ ಥರ ಗ್ಯಾಲಕ್ಸಿ ಆಯ್ತಂತೆ. ಅದನ್ನ ತೋರಿಸ್ಲಿಕ್ಕೋಸ್ಕರ ಭೂಮಿ ಮೇಲಿರ್ತಕ್ಕಂಥ ಬಹುದೊಡ್ಡ ಪ್ರಾಣಿ ಅದರ ಸೊಂಡಿಲನ್ನೇ ತಂದು ವಕ್ರವಾಗಿ ತೆಗೆದು ಅದರೊಳಗಡೆ ಲಾಡಿಟ್ರಲ್ಲ. ಇದರ ಅರ್ಥ ಏನಂತಂದ್ರೆ ಈ ಗ್ಯಾಲಕ್ಸಿಯಲ್ಲಿ ಈ ಭೂಮಿಯನ್ನು ಸಿಕ್ಕಿಸಿ ತೋರಿಸಿದಂತಹ ರೂಪವೇ ತತ್ಪುರುಷ, ಅದು ಗಣಪತಿ ಅನ್ನೋದನ್ನ ಈ ವಕ್ರತುಂಡನನ್ನಾಗಿ ತೋರಿಸ್ಕೊಟ್ರು. ಎಂಥ ಅದ್ಭುತ ನೋಡಿ. ಇದು ಆದ ಮೇಲೆ ಲಾಸ್ಟಿಗೆ ಒಂದು ಸಾಲು ಬರೆದ್ರು, ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ದಂತಿ ಅಂದರೆ ಚಾಲಕ ಅಂತ, ಹಲ್ಲು ಮುರ್ಕೊಂಡಿದ್ದಲ್ಲ. ದಂತಿ ಅಂದರೆ ಚಾಲಕ. ಈ ಜಗತ್ತನ್ನ ಚಲನೆ ಕೊಟ್ಟವನೇ ಈ ಗಣಪತಿ. ಆದ್ರಿಂದ ದಂತಿ ಪ್ರಚೋದಯ, ಇವನಿಂದಾಗಿ ಜಗತ್ತಿಗೆ ಒಂದು ಚಾಲನೆ ಇದೆ. ನಿಮ್ಗೆ ಯಾರೋ ಒಬ್ಬ ಗೆಲಿಲಿಯೋ ಹೇಳಬೇಕಾಗಿಲ್ಲ, ಭೂಮಿ ದುಂಡಗಿದೆ, ಭೂಮಿಗೆ ಮೂಮೆಂಟ್ ಇದೆ, ಇವೆಲ್ಲ ಅದನ್ನ ನಮ್ಮ ಶ್ಲೋಕಗಳು ಹೇಳಿವೆ. ಏನಂತಂದ್ರೆ ಜಗತ್ತಿಗೆ ಮೂಮೆಂಟ್ ಇದೆ. ಅದನ್ನೇ ಜ ಗತಿ ಇತಿ ಜಗತಃ. ಎಲ್ಲಿ ಮೂಮೆಂಟ್ ಇದೆಯೋ, ಗತಿ ಇದೆಯೋ ಅದು ಜಗತ್ತಂತ. ಇದನ್ನ ರೂಪವನ್ನ ತೋರಿಸಿದ್ದು ಈ ಗಣಪತಿಯನ್ನ. ದೊಡ್ಡ ಮುಖಕ್ಕೆ ಸೊಂಡಿಲನ್ನ ಮಾಡಿದ್ರು. ಆಮೇಲೆ ಹೊಟ್ಟೆಯನ್ನು ದೊಡ್ಡದು ಮಾಡಿದ್ರು. ಯಾಕೆಂದ್ರೆ ಬ್ರಹ್ಮಾಂಡವನ್ನು ತೋರಿಸ್ಬೇಕಾಯ್ತು. 4 ಕೈಯನ್ನು ತೋರಿಸಿದ್ರು. ಒಂದು ಕೈಯಲ್ಲಿ
ಅಂಕುಶ, ಯಾಕೆಂತಂದ್ರೆ ಸ್ಪೀಡನ್ನು ಕಂಟ್ರೋಲ್ ಮಾಡಲಿಕ್ಕೆ, ಇನ್ನೊಂದು ಕೈನಲ್ಲಿ ಪಾಶ, ಯಾಕೆಂತಂದ್ರೆ ದುಷ್ಟರನ್ನ ಪಾಶದಿಂದ ಎಳಿಲಿಕ್ಕೆ, ಮತ್ತೊಂದು ಕೈನಲ್ಲಿ ಅಭಯ ಬದುಕನ್ನು ಕೊಡಲಿಕ್ಕೆ, ಮತ್ತೊಂದು ಕೈನಲ್ಲಿ ಲಾಡು ಅನ್ನವನ್ನು ಕೊಡಲಿಕ್ಕೆ. ಇಷ್ಟಾದ ಮೇಲೆ ಹೊಟ್ಟೆಗೆ ಸುತ್ತಿದ್ದು ನಾಗನನ್ನು ತೋರಿಸಿದ್ರು. ಯಾಕೆಂತಂದ್ರೆ ಪ್ರಪಂಚವನ್ನ, ಅದರೊಳಗೂ ಭೂಮಿಯನ್ನ 1,000 ಹೆಡೆಯ ಮೇಲೆ ನಾಗ ಹೊತ್ತಿದ್ರೆ ಪ್ರಪಂಚವನ್ನು ಸುತ್ತಕೊಂಡು ಈ ನಾಗ ಇದ್ದಾನೆ ಅನ್ನೋದನ್ನು ತೋರಿಸಿದ್ರು. ಒಂದು ಇಲಿಯನ್ನು, ಇಷ್ಟು ದೊಡ್ಡ ದೇಹಕ್ಕೆ ಒಂದು ಇಲಿಯನ್ನು ವಾಹನ ಮಾಡಿದರು. ದೇವರಿಗೆ ವಾಹನ ಬೇಕಾಗಿಲ್ಲ. ಅದರ ಅರ್ಥ ಏನು ಅಂತಂದ್ರೆ ಅತೀವ ದೊಡ್ಡದಾಗಿರ್ತಕ್ಕಂಥ ಗಣಪತಿ ಆಗಿದ್ರೂ ಕೂಡ ಒಬ್ಬ ಚಿಕ್ಕ ವ್ಯಕ್ತಿ ಭಕ್ತಿ ಪ್ರೀತಿಯಿಂದ ಕರೆದರೆ ಅಂಥ ದೊಡ್ಡ ದೇವರನ್ನೂ ಕೂಡ ಹೊತ್ತುಕೊಂಡು ಒಯ್ಯಬಲ್ಲ ಅನ್ನೋದನ್ನ ಆ ಇಲಿಯ ರೂಪದಲ್ಲಿ ತೋರಿಸಿದ್ರು. ಇಷ್ಟಾಗಿ ಫೈನಲಿ ತೋರಿಸ್ತಾರೆ, ನೀನು ಅಹಂಕಾರದಲ್ಲಿ ಇರಬೇಡ. ದೇವರ ಮುಂದೆ ಯಾರು ಕೂಡ, ಪ್ರಧಾನಿಯಾಗಿರಲಿ, ಪ್ರಪಂಚದಿದ್ದಾಗಿರಲಿ, ದೊಡ್ಡ ಲೀಡರ್ ಆಗಿರಲಿ, ಯಾರೇ ಆಗಿರಲಿ, ದೇವರ ಮುಂದಲ್ಲ, ಎತ್ತರಕ್ಕೆ ಬೆಳೀತಕ್ಕಂಥ ತೆಂಗನ್ನ ಒಡೆದು ಗಣಪತಿಯ ಪಾದದ ಕೆಳಗೆ ಇಡೋದು. ಭೂಮಿ ಮೇಲೆ ಸಣ್ಣ ಹುಲ್ಲಾಗಿ ಬೆಳೆದಂಥ ಗರಿಕೆಯನ್ನ ಗಣಪತಿಯ ತಲೆ ಮೇಲಿಡೋದು. ಅದರ ಅರ್ಥ ಏನು? ಸಣ್ಣವನು ಕೂಡ ಭಕ್ತಿ ಭಾವದಿಂದ ಬೇಡಿದ್ರೆ ದೇವರು ತಲೆ ಮೇಲೆ ಹೊತ್ಕೊಳ್ತಾನೆ ಅನ್ನೋದನ್ನು ಕಾಣೋದಿದ್ರೆ ಅದು ಗಣಪತಿ ಹತ್ರ ಮಾತ್ರ ಕಾಣ್ಲಿಕ್ಕೆ ಸಾಧ್ಯ. ಇಂಥ ಒಂದು ಗಣಪತಿಯನ್ನು ನೀವು ಇಲ್ಲಿ ಪ್ರತಿಷ್ಠೆಯನ್ನು ಮಾಡಿದ್ರಿ. ಹಸರಣ್ಣವರೆಲ್ಲ ಹೋಮ ಮಾಡುವಾಗ ಗಣಪತಿ ಪೂಜೆ ಮಾಡ್ತೀರಿ, ವಿಗ್ರಹ ನೀಡೋದಿಲ್ಲ. ಯಾಕೆಂತಂದ್ರೆ ಒಂದು ರಂಗೋಲಿ ಹಾಕ್ತಾರೆ, ನೀವೆಲ್ಲ ನೋಡಿದಿರಿ. ಗಣಪತಿ ಪೂಜೆ ಮಾಡುವಾಗ ಏನಂದ್ರೆ ಒಂದು ತ್ರಿಕೋನ ಹೀಗೆ, ಇನ್ನೊಂದು ತ್ರಿಕೋನ ಕೆಳಗೆ. ವಾಸುದೇವ್ ಶೆಟ್ಟರು ಬಹಳ ಹೋಮಗಳನ್ನು ನೋಡುವಾಗ ಇದನ್ನು ನೋಡಿರಬೇಕು, ನೆನ್ಪಿಟ್ಕೊಂಡು. ಒಂದು ತ್ರಿಕೋನ ಕೆಳಗೆ, ಒಂದು ತ್ರಿಕೋನ ಮೇಲೆ, ಮಧ್ಯದಲ್ಲೊಂದು ಬಿಂದು, ಅದಕ್ಕೊಂದು ರೌಂಡ್ ಹಾಕಿ ಗಣಪತಿ ಪೂಜೆಯನ್ನ ಅದೇ ಮಂಡಲಕ್ಕೆ ಮಾಡೋದು. ಅದರ ಅರ್ಥ ಏನಂತಂದ್ರೆ ತ್ರಿಕೋನಗಳು 3 ಇರೋದು ಅಗ್ನಿ ತತ್ವ, ಕೆಳಗಡೆ ಇರೋದು ನೀರಿನ ತತ್ವ, ಮಧ್ಯ ಬಿಂದು ಆಕಾಶ ತತ್ವ, ಸುತ್ತ ಇರತಕ್ಕಂಥದ್ದು ವಾಯು ತತ್ವ, ಚೌಕ ಇರೋದು ಭೂಮಿ ತತ್ವ ಅಂತ. ಅದನ್ನೇ ಭೂತಾದಿ ಗಣಾದಿ ಸೇವಿತಮ್. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಗಣಗಳು, ಎಲ್ಲ ನವಗ್ರಹಗಳಿರಲಿ, ರಾಕ್ಷಸರಿರಲಿ, ದೈತ್ಯರಿರಲಿ, ಗಂಧರ್ವರಿರಲಿ, ಯಕ್ಷರಿರಲಿ, ಅವರೆಲ್ಲರಿಗೂ ಸೇರಿದಂಥ ಗಣ. ಇನ್ನೊಂದು ಭೂತಗಳು ಅಂತಂದ್ರೆ ಪಂಚಮಹಾಭೂತಗಳು. ಇವರನ್ನ ಸೇರಿ ಅವರ ಅಧಿಪತಿಯಾದವನು ಗಣಪತಿ ಅನ್ನೋದನ್ನ ಈ ಶ್ಲೋಕ ಹೇಳ್ತದೆ. ಅವನಿಗೆ ತಲೆ ಕಟ್ ಮಾಡಬೇಕಾಗಿಲ್ಲ, ಯಾವುದೋ ಒಂದು ಪಾರ್ವತಿಗೆ ಸ್ನಾನ ಮಾಡಬೇಕಾಗಿಲ್ಲ, ಅವಳ ಶ್ರೀದೇಹ, ಅವಳು ಸ್ನಾನ ಮಾಡಬೇಕಾದ ಅವಶ್ಯಕತೆನೇ ಇಲ್ಲ. ಅಂಥದ್ರಲ್ಲಿ ಶಿವ ಈ ಮಗುವನ್ನು ಕಟ್ಟು ಮಾಡಲಿಲ್ಲ, ಆನೆಯನ್ನು ತಂದು ಜೋಡಿಸಿದ್ದಲ್ಲ. ವೇದಗಳು ಹೇಳಿರ್ತಕ್ಕಂಥ ಕ್ಲಿಷ್ಟವಾದ ಸೈನ್ಸನ್ನ ಕಥಾರೂಪಕ್ಕೆ ತರಲಿಕ್ಕೆ ಅದೊಂದು ಶಿವಪುರಾಣದಲ್ಲಿ ಮಾಡಿದ್ದಷ್ಟೇ. ಅಂತೂ ಈ ಗಣಪತಿಯ ಸಾನ್ನಿಧ್ಯವನ್ನು ಪುನಃ ಪಡುಬಿದ್ರೆಯವರಿಗೆ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ನೀವೆಲ್ಲರೂ. ಅದರೊಳಗೂ ಈ ಪಡುಬಿದ್ರೆಯ ಆಸ್ತಿಕ ವರ್ಗ ಭಕ್ತರು ಮಾಡಿರ್ತಕ್ಕಂಥದ್ದು ದೊಡ್ಡದೊಂದು ಸೇವೆ. ಒಂದು ಮಾತನ್ನು ನಾವು ಹೇಳಲೇಬೇಕು, ಏನಂತಂದರೆ ಇವತ್ತು ಸರ್ಕಾರದಿಂದ ಏನೇನು ಸಿಗಲಿಕ್ಕೆ ಸಾಧ್ಯ ಇದೆ, ಎಷ್ಟು ದುಡ್ಡು ಹೊಡಿಲಿಕ್ಕೆ ಸಾಧ್ಯ ಇದೆ, ಎಷ್ಟೋ ಲಾಭ ಪಡಿಲಿಕ್ಕೆ ಸಾಧ್ಯ ಇದೆ ಅಂತ ನೋಡಿ ಸರ್ಕಾರ ಜೊತೆಗೆ ಸೇರ್ಕೊಳ್ಳೋರು ಜಾಸ್ತಿ. ಹೆಚ್ಚಿನವರೆಲ್ಲರೂ ಕೂಡ ಸರ್ಕಾರದಿಂದ ಸಿಗುವಂಥದ್ದನ್ನೇ ನೋಡ್ಲಿಕ್ಕೆ ಹೋಗೋದು. ಆದರೆ ಪಡುಬಿದ್ರೆಯವರು ತಾವು ದುಡ್ದಿರೋ ದುಡ್ಡನ್ನ ಸರ್ಕಾರಕ್ಕೆ ಕೊಟ್ಟು ಇಂಥ ಒಂದು ದೇವಸ್ಥಾನ ಮಾಡುವ, ಸರ್ಕಾರ ಮಾಡಲಿ ಯಾರೇ ಮಾಡಲಿ, ನಮ್ಮ ಊರಿಗೆ ಈ ದೇವಸ್ಥಾನ ಬೇಕು ಅಂತೇಳಿ ತನ್ನ ಸ್ವಂತ ದುಡ್ಡನ್ನು ಹಾಕಿ ಕಟ್ಟಿದಂಥ ಒಂದು ಅಪರೂಪದ ಜನಗಳು ಸಿಕ್ಕಿದ್ರೆ ಅದು ಇಲ್ಲಿ ನಮ್ಮ ಪಡುಬಿದ್ರಿನಲ್ಲಿ ಸಿಕ್ಕುವಂಥದ್ದು. ಈ ಮಾತನ್ನು ನೇರವಾಗಿ ನಾನು ಪ್ರಕಾಶ್ ಶೆಟ್ಟರಿಗೂ ಸಹ ಹೇಳಿದ್ದೆ. ನೀವು ಕೋಟಿಗಟ್ಟಲೆ ಹಾಕ್ತಾ ಇದ್ದೀರಲ್ಲ, ಅದು ಮುಜರಾಯಿ ದೇವಸ್ಥಾನ ಅಲ್ವಾ ಅಂತ. ಅವರು ಹೇಳಿದ ಮಾತು ನಿಮಗೆ ತಿಳಿಸ್ಲೇಬೇಕು. ಏನಂತಂದರೆ ಮುಜರಾಯಿಗೆ ಹೋಗ್ತದೋ ಊರಿಗೆ ಹೋಗ್ತದೋ ಗೊತ್ತಿಲ್ಲ, ಆದರೆ ನಮ್ಮ ಊರಿನ ದೇವಸ್ಥಾನ ಅದು ದೊಡ್ಡ ಮಟ್ಟಕ್ಕೆ ಚಂದವಾಗಿ ಆಗಬೇಕು ಸ್ವಾಮೀಜಿ. ನೋಡಿ, ಎಂಥ ಒಂದು ಭಾವನೆ ಒಬ್ಬ ವ್ಯಕ್ತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ. ಇವತ್ತು ಎಷ್ಟು ಸಾಧ್ಯ ಅಷ್ಟು ಇನ್ನೂ ಬೇಕು. ನಾವೆಲ್ಲ ನೋಡ್ತೇವಲ್ಲ, ವಿಧಾನಸೌಧದಲ್ಲಿ ಇದ್ದು ಒಳಗಡೆ ಇದ್ದವರಿಗೆ 100 ಕೋಟಿ ಆಯಿತು, 200 ಕೋಟಿ ಆಯಿತು, 1000 ಕೋಟಿ ಆಯಿತು, 1,00,000 ಕೋಟಿ ಆಯಿತು. ಅವರಿಗಿನ್ನು ಎಣಿಸ್ಲಿಕ್ಕೆ ಹೋದರೆ ದುಡ್ಡು ಎಣಿಸೇ ಸತ್ತೋಗ್ಬಿಡ್ತಾರೆ. ಅಷ್ಟಾದರೂ ಕೂಡ ಇನ್ನೂ ಅವರಿಗೆ ತೃಪ್ತಿ ಇಲ್ಲದೆ ಇದ್ದಂಥ ಜನಗಳನ್ನು ನಮ್ಮ ಕಣ್ಣು ಮುಂದೆ ನೋಡ್ತೀವಿ. ಅಂಥದ್ರೊಳಗೆ
ಇದು ಯಾವುದೋ ಬಂದ ದುಡ್ಡಲ್ಲ, ಯಾವುದೋ ಒಂದು ತಗೊಂಡಿದ್ದ ದುಡ್ಡಲ್ಲ. ತಾವು ಕಷ್ಟಪಟ್ಟಂತಹ ದುಡ್ಡನ್ನು ಈ ಹಂಚಿ ಇಂಥ ಒಂದು ದೇವಸ್ಥಾನ ಕಟ್ಟೋದ್ರೊಳಗೂ ಸಹ ಸಂತೋಷದಿಂದ ಸಮಾಜಕ್ಕೆ ಅರ್ಪಣೆ ಮಾಡ್ತಕ್ಕಂಥವ್ರು ಸಿಗ್ತಾರೆ ಅಂತನ್ನುವಾಗ ಈ ಮಹಾಲಿಂಗೇಶ್ವರನೇ ಈ ಎಲ್ಲ ಮಾಡಿದ್ದಕ್ಕೂ ಕಾರಣಕರ್ತನಾಗಿದ್ದಾನೆ. ಹಾಗೆ ಪಡುಬಿದ್ರಿನಲ್ಲಿ ಯಾವತ್ತಿಗೂ ಕೂಡ ಒಂದು ದೇವಸ್ಥಾನವನ್ನು ಕಣ್ತುಂಬಿಸ್ಕೊಂಡು ಬಂದು ಹೋಗ್ತಕ್ಕಂಥ ಸನ್ನಿಧಾನ ನಿರ್ಮಾಣವಾಗಿದೆ. ನಿಮಗೆಲ್ಲರಿಗೂ ಆ ಮಹಾಲಿಂಗೇಶ್ವರ ಅನುಗ್ರಹ ಮಾಡಲಿ ಅಂತ ಹೇಳ್ತಾ, ಯಾರೆಲ್ಲ ಹಣ ಕೊಟ್ಟಿದ್ದೀರಿ ಅವರ ಸಂಪೂರ್ಣ ಕುಟುಂಬ ವರ್ಗಕ್ಕೂ ಸಹ ಗಣಪತಿ ಅನುಗ್ರಹ ಮಾಡಲಿ, ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ಹೇಳ್ತಿ. ಇಲ್ಲೆಲ್ಲ ಪೂನದವರೆಲ್ಲ ಇದ್ದೀರಿ, ನನಗೆಲ್ಲ ಹಳೆಯ ಸಂಬಂಧದವರು, ಈ ಕಡೆ ಭಾಗದವರು ಎಲ್ಲರೂ ಸಹ ಕನ್ನಡದವರು ಇಲ್ಲೇ ಇದ್ದವರೇ ಇದ್ದೀರಿ. ಪ್ರತಿಯೊಬ್ಬರು ನನ್ನ ಕುಟುಂಬದವರೇ ಆಗಿದ್ದರಿಂದ ನಾನು ಯಾರನ್ನೂ ಸಹ ವಿಶೇಷವಾಗಿ ಅವರವರ ಹೆಸರನ್ನ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಎಲ್ಲರೂ ಸಹ ನೀವು ಸೇರಿ ಮಾಡಿರೋದೇ ನಮಗೆ ದೊಡ್ಡ ಹೆಮ್ಮೆ ಅಂತ ಹೇಳ್ತಾ, ಇಂತಹ ಒಂದು ಸನ್ನಿಧಾನಗಳು ಇನ್ನಷ್ಟು ಹೆಚ್ಚಾಗಲಿ ಅಂತ ಆಶೀರ್ವಾದವನ್ನು ನಿಮ್ಮೆಲ್ಲರ ಮುಖೇನ ಭಗವಂತನಲ್ಲಿ ಬೇಡಿ ನಿಮಗೂ ಒಳ್ಳೆಯದಾಗಲಿ ಅಂತ ಆಶೀರ್ವಾದವನ್ನು ಮಾಡ್ತಾ ಇದ್ದೆ. ಸಂಖ್ಯಾಶಾಸ್ತ್ರ ಪ್ರವೀಣ ವಿದ್ಯಾ ವಾಚಸ್ಪತಿ ಸಂತೋಷ್ ಗುರೂಜಿ ಇವರ ಮಾತುಗಳಿಂದ ನಾವು ಧನ್ಯರಾಗಿದ್ದೇವೆ. ಇವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಂತೋಷ್ ಗುರೂಜಿಯವರು ಕಾರ್ಯಾಂತರಗಳಿಂದ ಬೇರೆ ಕಡೆಗೆ ಹೋಗಬೇಕಿದೆ, ದಯವಿಟ್ಟು ನಾವು ಅವರನ್ನು ಸ್ವಲ್ಪ ಹೊತ್ತಿರ್ತೇನೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಇದೀಗ ನಮ್ಮ ಕಟೀಲಿನ ಶ್ರೀ ದುರ್ಗಾಪರಮೇಶ್ವರಿ ದೇವಳದ ಆನುವಂಶಿಕ ಅರ್ಚಕರಾದಂಥ ಶ್ರೀಯುತ ಹರಿನಾರಾಯಣ ಆಸರಣರವರು ಒಂದೆರಡು ಮಾತುಗಳಿಂದ ನಮ್ಮನ್ನು ಅನುಗ್ರಹಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ದುರ್ಗೆ ಸ್ಮೃತಾ ಹರಸಿ ಭೀತಿಮಶೇಷ ಜಂತೋ ಸ್ವಸ್ಥೈಃ ಸ್ಮೃತಾ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾ ತ್ವದನ್ಯ ಸರ್ವೋಪಕಾರಕರಣಾಯ ಸದಾದ್ರಜಿತ. ವೇದಿಕೆಯಲ್ಲಿ ವಿರಾಜಮಾನರಾಗಿರತಕ್ಕಂತಹ ಸಂತೋಷ್ ಗುರೂಜಿಯವರಿಗೆ ವಂದಿಸ್ತಾ, ಎಲ್ಲ ಗಣ್ಯರಿಗೂ ಮಾನ್ಯರಿಗೂ ಮಹಾಲಿಂಗೇಶ್ವರನ ಸದ್ಭಕ್ತರಿಗೂ ಒಟ್ಟಾಗಿ ಕೈ ಮುಗಿತ್ತಾ ಪರ್ವದಿನದಲ್ಲಿ ಒಂದು ಸಣ್ಣ ಭಾಷಣ. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ. ಇದು ವೇದದಲ್ಲಿರತಕ್ಕಂತಹ ಈಶ್ವರನ ಮಂತ್ರ. ಏನಪ್ಪ ಅಂತ ಕೇಳಿದರೆ, ಎಲ್ಲದಕ್ಕೂ ವಿದ್ಯಾಧಿಪತಿಯಿಂದ ಆ ಮಹಾಲಿಂಗೇಶ್ವರನನ್ನು ಕೊಂಡಾಡ್ತಾರೆ. ಎಲ್ರಿಗೂ ಅನುಗ್ರಹ ಮಾಡ್ತಾರೆ ಅಂತ ಅರ್ಥ. ಅದರಿಂದ ಹಾಗಾದರೆ ಅಸುರ ಕುಲಕ್ಕೆ ದೇವರು ಅಂತ ಅವನನ್ನು ಯಾಕಪ್ಪ ಹೇಳ್ತಾರೆ? ಎಲ್ರಿಗೂ ವರ ಕೊಡೋದು, ಬೇಡದ್ದವರಿಗೆ ವರ ಕೊಡೋದು, ಬೇಕಾದವರಿಗೆ ವರವೇ ಕೊಡೋದಿಲ್ಲ. ಅವರೆಲ್ಲ ವರ ಪಡ್ಕೊಂಡು ಮಾಡುವುದೆಲ್ಲ ಅನ್ಯಾಯವೇ. ಅನ್ಯಾಯ ಮಾಡಲಿಕ್ಕೆ ವರ ಕೊಡುವಂತಹ ದೇವರು ಒಂದೆನ್ನುವಂತಹ, ನಾವು ದಕ್ಷಾಧ್ವರ ಆಟ ನೋಡಿದ್ರೆ ಗೊತ್ತಾಗ್ತದೆ. ವಸುದೈವಳು ಅಗ್ಗದ ದೈವ ಅಂತ ಒಂದು ಮಾತುಂಟು. ಚಿಲ್ಲರೆಗೆ ಸಿಗುವಂತಹ ದೇವರು ಅಂತ ತಮಾಷೆ ಮಾಡುವಂತಹ ಒಂದು ಪ್ರಕರಣ ಉಂಟು. ಹಾಗಿರುವಾಗ ಇದು ಏನಪ್ಪ ಅಂತ ನಮಗೊಂದು ಆಶ್ಚರ್ಯ ಮಾಡಿ ನಮ್ಮ ಹಿಂದೂ ಧರ್ಮವನ್ನು ಬೈಯುವವರು ಇದ್ದಾರೆ ಕೆಲವರು. ಅದೇ ಈಶ್ವರ ದೇವರ ವೈಶಿಷ್ಟ್ಯ. ಅವನದ್ದಾದಂತಹ ಅಂತ್ಯ ಆಗಲೇಬೇಕು. ಬೇಡದ್ದವನು ಮಾಡಿದವನು ಅಂತ್ಯ ಆಗಲೇಬೇಕು, ಒಳ್ಳೆಯದು ಮಾಡಿದವನು ಅಂತ್ಯ ಆಗಲೇಬೇಕು. ಅವ ನನ್ನನ್ನು ಸ್ಮರಿಸ್ತಾನೆ. ಅನುಗ್ರಹ ಮಾಡದಿದ್ದರೆ ತಪ್ಪಾಗ್ತದೆ, ಅನುಗ್ರಹ ಮಾಡಲೇಬೇಕು. ಯಾಕೆ ಹೇಳಿದರೆ ಅದು ದೇವರು, ಎಲ್ಲ ಭಕ್ತರ ಮೇಲೆ ಪ್ರೀತಿ ಇರತಕ್ಕಂತಹ ಒಬ್ಬರು ದೇವರು. ಹಾಗೆ ಅಂತೇಳಿ ಅನುಗ್ರಹ ಮಾಡಿದರೆ ಅವು ಮಾಡೋದು ಅನ್ಯಾಯವೇ. ಹಾಗಿರುವಾಗ ಇದನ್ನು ಹೇಗೆ ಸಾಲ್ವ್ ಮಾಡೋದು, ಇದನ್ನು ಹೇಗೆ ಸರಿಪಡಿಸುವುದಪ್ಪ ಅಂತ ಹೇಳಿದಾಗ ಅವನಿಗೆ ಅದರಿಂದ ವಿದ್ಯಾಧಿಪತಿ ಅಂತ ಹೇಳೋದು. ಎಲ್ಲ ರಾಕ್ಷಸರಿಗೆ ವರ ಕೊಡ್ತಾನಂತೆ. ಕೇಳಿದಾಗ ವರ ಕೊಡ್ತಾನೆ, ಕೊಡಲೇಬೇಕು. ಯಾಕೆ ಹೇಳಿದರೆ ವಿಶೇಷವಾಗಿ ನನ್ನನ್ನು ಭಜಿಸಿದ್ದಾನೆ, ನನ್ನವನಿಗೆ ಅನ್ಯಾಯ ಆಗಬಾರ್ದು. ಹಾಗೆ ಅಂತೇಳಿ ಅನ್ಯಾಯ ಮಾಡಿದವ ಸಾಯಲೇಬೇಕು. ಹಾಗಾಗಿ ಒಂದಷ್ಟು ವರವನ್ನು ಕೊಡ್ತಾ 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 ಸಾಯುವಂತಹ ಸಂದರ್ಭದಲ್ಲಿ ಕೊಲ್ಲುವವ ಯಾರು ಅಂತ ನಿರ್ಣಯ ಮಾಡಿಬಿಡ್ತಾನೆ ನಾವು. ಇಷ್ಟು ನಮ್ಮ ಭಜನೆ ಮಾಡಿದವ ಹೇಗೋ ಸಾಯಬಾರ್ದು. ಹಾಗಾಗಿ ತಪ್ಪು ಮಾಡಿದವ ಆಗಿದ್ದರಿಂದ ಶಿಕ್ಷೆ ನಾವೆಲ್ಲ ಅನುಭವಿಸಿದ್ದಾನೆ. ರಾವಣ ಮಾಡಿ ತಪ್ಪೆ,
ಅವನಿಗೆ ಶಿಕ್ಷೆ ಆಯಿತು, ಸಂತೋಷ ಆಯಿತು ಅಂತ ಲೋಕದಲ್ಲಿ ಇದ್ದವರೆಲ್ಲ ಹೇಳ್ತಾರೆ. ಅದರ ಕೊಂದವ ಯಾರು? ರಾಮದೇವರು ಕೊಲ್ಲುವ ಹಾಗೆ ಮಾಡಿದವ. ಪ್ರಹ್ಲಾದನ ವಿಚಾರದಲ್ಲಿ ಜಗಳ ಮಾಡಿದಂತಹ ಹಿರಣ್ಯಕಶಿಪುವನ್ನು ಕೊಂದವ ಯಾರು? ನರಸಿಂಹ ಕೊಲ್ಲುವ ಹಾಗೆ ಮಾಡಿದ. ಹಿರಣ್ಯಾಕ್ಷನನ್ನು ವರಾಹದೇವರು ಕೊಲ್ಲುವ ಹಾಗೆ ಮಾಡಿದ. ಹೇಳಿದರೆ ಭಜಕನಾದಂತಹ ತನ್ನ ಒಬ್ಬ ಭಕ್ತ ಸಾಯುವಾಗಲೂ ಯೋಗ್ಯತೆಯಲ್ಲೇ ಸಾಯಬೇಕು. ಈ ಒಂದು ರೀತಿಯಂತಹ ಅನುಗ್ರಹ ದೃಷ್ಟಿಯುಳ್ಳವ ಮಹಾಲಿಂಗೇಶ್ವರ ಆದ ಕಾರಣ ಅವನಿಗೆ ಸದಾಶಿವ ಅಂತ ಹೆಸರು. ಆ ಮಂತ್ರದಲ್ಲಿ, ವೇದ ಮಂತ್ರದಲ್ಲಿ ಬರ್ತದೆ ಸದಾಶಿವೋಂ ಅಂತ ಕೊನೆಯ ಮಂತ್ರ. ಸದಾಶಿವ, ಎಲ್ಲರಿಗೂ ಒಳ್ಳೇದು ಮಾಡುವವನೇ ಅವ. ಆದ್ದರಿಂದ ಅಂಥವರಿಗೂ ಒಳ್ಳೇದು ಮಾಡ್ತಾನೆ. ಹೇಳಿದರೆ ಅವರನ್ನು ಬಹಳ ನಮ್ಮಲ್ಲಿ ಕಚ್ಚಿರ ಅನ್ಸತ್ತೆ, ಕಚ್ಚಿರವನ್ನು ಸಹ ಅತ್ಯಂತ ಎತ್ತರಕ್ಕೆ ಕೊಂಡೋಗಿ ಅವ ಅನುಗ್ರಹ ಮಾಡುವಂತಹ ದೃಷ್ಟಿಯಲ್ಲಿ ಮಾಡ್ತಾನೆ. ಹಾಗಾದರೆ ಒಳ್ಳೆಯವರಿಗೆ ಮಾಡೋದಿಲ್ವಾ? ಎಲ್ಲ ಅಸುರ ಗುರುಗಳೇ, ಅಸುರ ಕುಲಗಳಿಗೆ ಮಾತ್ರ ಮಾಡೋದು ಅಂತ ಹೇಳಿದರೆ ಅದಕ್ಕೆ ದಧೀಜಿಯ ಒಂದು ಪ್ರಕರಣವನ್ನು ನಾವು ತಗೊಳ್ತೇವೆ. ದಧೀಜಿಗೆ ಶುಕ್ರಾಚಾರ್ಯರು ವಿಶೇಷವಾಗಿ ಅನುಗ್ರಹ ಮಾಡೋದು ತ್ರ್ಯಂಬಕ ರುದ್ರ ಮಂತ್ರ. ತ್ರ್ಯಂಬಕ ರುದ್ರ ಮಂತ್ರವನ್ನು ತಪಸ್ಸಿನ ಮೂಲಕವಾಗಿ ಅನುಭವಿಸಿಕೊಂಡಂತಹ ಆ ದಧೀಚಿಯ ಬೆನ್ನೆಲುಬೆ ವಜ್ರ ಆಯ್ತಂತೆ, ಗಟ್ಟಿ, ಅಷ್ಟು ಗಟ್ಟಿಯಾಗಿ ಬಿಟ್ಟ ಜೀವನದಲ್ಲಿ. ಹಾಗಾಗಿ ನಾರಾಯಣ ದೇವರು ಎದುರಾಗಿ ಬಂದರೂ ಸಹ ತಾನೂ ಅವರ ಎದುರಲ್ಲಿ ನೇರ ನಿಂತ, ನನಗೇನೂ ಆಗುವುದಿಲ್ಲ ಅಂತ. ನಾರಾಯಣ ದೇವರಿಗೂ ಸೋಲಿಸಲಿಕ್ಕೆ ಆಗಲಿಲ್ಲ. ಅಂತಹ ದಧೀಚಿಯ ಆ ಬೆನ್ನೆಲುಬು ಅವು ಒಳ್ಳೆಯವರಾದ ಕಾರಣ ಕೊನೆಗೆ ವೃತ್ರಾಸುರವನ್ನು ಕೊಲ್ಲಿಕ್ಕೆ ಉಪಯೋಗ ಆಯಿತು. ಇವತ್ತಿಗೂ ಇಂದ್ರನ ಕೈಯಲ್ಲಿರುವಂಥದ್ದು ದಧೀಚಿದು. ಹಾಗಾದರೆ ಒಳ್ಳೆಯ ಮಾಡಿದಂತಹ ವ್ಯಕ್ತಿಗಳ ಹೆಸರನ್ನು ಶಾಶ್ವತವಾಗಿ ಉಳಿಸ್ತಾನೆ, ಇವತ್ತಿಗೂ ಜೀವಂತವಾಗಿಸಿ. ಕೆಟ್ಟದು ಮಾಡಿದಂತಹ ಭಕ್ತರನ್ನು ಸಹ ಶಾಶ್ವತವಾಗಿ ಉಳಿಸ್ತಾನೆ, ಜೀವದಲ್ಲಿ ಅಲ್ಲ. ಈ ರೀತಿಯಾಗಿ ಶಿಷ್ಟರಿಗೂ ದುಷ್ಟರಿಗೂ ಅನುಗ್ರಹ ಮಾಡತಕ್ಕಂತಹ ವಿಶೇಷವಾದ ದೇವರಿದ್ದರೆ ಮಹಾಲಿಂಗೇಶ್ವರ. ಆದ್ದರಿಂದ ಇವತ್ತಿನ ದಿವಸ ನಾವು ಏನು ತೀರ್ಮಾನಕ್ಕೆ, ನಾವು ಒಳ್ಳೇದು ಮಾಡಬೇಕು ಕೆಟ್ಟದ್ದು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಒಳ್ಳೆಯದು ಮಾಡಬೇಕು ಅಂತ ಯೋಚನೆ ಮಾಡಿದರೆ ಒಳ್ಳೇದು ಮಾಡಬೇಕು, ಕೆಟ್ಟದಾದರೆ ಮತ್ತೆ ಹೀಗೆ ಆಗ್ತದೆ ಅಂತ ಪ್ರಕಾಶ್ ಶೆಟ್ಟರು ಆ ರೀತಿಯಾಗಿ ಯೋಚನೆ ಮಾಡಿ, ನಾನು ಒಳ್ಳೆಯದು ಮಾಡಿಕೊಂಡು ಆ ಮಹಾಲಿಂಗೇಶ್ವರನ ಭಕ್ತನಾಗಬೇಕು, ದಧೀಚಿಯಾಗಿ ಆಗಬೇಕು ಅಂತ. ಆ ದೃಷ್ಟಿಯಿಂದಾಗಿ ಅವರು ಮಾತ್ರ ಅಲ್ಲದೆ ಒಂದಷ್ಟು ಜನರನ್ನು ಆ ಮಹತ್ತತ್ವದ ವಿಶೇಷವಾಗಿ ಕೊಂಡೋಗಿದ್ದಾರೆ. ಆದ್ದರಿಂದ ದಧೀಚಿಯಾಗಿ ಅವರ ಹೆಸರು ಯಾವತ್ತೂ ಶಾಶ್ವತವಾಗಿ ಈ ಪಡುಬಿದ್ರೆಯಲ್ಲಿ ಉಳಿಲಿಕ್ಕಿದೆ. ಸಂತೋಷ್ ಗುರುಜಿಯವರು ಒಂದಷ್ಟು ಗಣಪತಿಯ ಬಗ್ಗೆ ಚಂದ ಹೇಳಿದರು. ಅದು ನಾನೊಂದು ದೇವಿಯ ಆರಾಧಕ, ಒಂದು ಆಗಮೋಕ್ತ ದೇವಸ್ಥಾನದಲ್ಲಿ ಪೂಜೆ ಮಾಡುವ. ಸುಮ್ಮನೆ ಕೂತ್ಕೊಂಡ್ರೆ ನಾನು ಹೇಳಿದ್ದು ನೀವು ಹೇಳಿದ್ದು ಸತ್ಯ ಆಗ್ತದೆ, ನಾನು ಹೇಳಿದ್ದು ಸುಳ್ಳು ಅಂತ ಆಗ್ತದೆ. ನಾನು ಸುಮ್ಮನೆ ಪೂಜೆ ಮಾಡೋದು ಅಂತ ಆಗ್ತದೆ. ಒಂದು ಎರಡು ಮಾತನ್ನು ಹೇಳ್ತೇನೆ, ಕ್ಷಮಿಸಬೇಕು. ಶ್ರೀ ಸೂಕ್ತದ ಮಂತ್ರದಲ್ಲಿ ಉಂಟು, ತಾಂ ಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ. ಇದು ದೇವಿಯ ವೇದದ ಮಂತ್ರ. ಗಣಪತಿ ಮಾತ್ರ ಅಲ್ಲ, ದೇವಿದು ಮಂತ್ರ ಉಂಟು. ಆಗ ಈಶ್ವರನ ಮಂತ್ರವನ್ನು ಆಗಾಗಲೇ ಹೇಳಿದ್ದೇನೆ. ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿದಾಧೇ ಪದಂ ಸಮೋ ಒಳ್ಳಮಸ್ಯಪಾಂ ಸುರೆ. ಇದು ವಿಷ್ಣುವಿನ ವೇದ ಮಂತ್ರ. ಅದೇ ರೀತಿಯಾಗಿ ಗಣಪತಿದು ತಾವೇ ಹೇಳಿದ್ದೀರಿ. ಮತ್ತೊಂದು ಭಾರತದಲ್ಲಿರೋದು 5 ಬಗೆ: ಸೌರ, ಶಾಕ್ತ, ವೈಷ್ಣವ, ಶೈವ, ಗಣಪತಿ, ಮತ್ತೆಲ್ಲ ವಿಭಾಗಗಳು. ಹಾಗಾಗಿ ಸೌರದ ಮಂತ್ರ ಅದೇ ನಾವು ಮಾಡತಕ್ಕಂತಹ ಗಾಯತ್ರಿ ಮಂತ್ರ. ತತ್ಸಾವಿತುರ್ವರೆ ಎಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್. ಇನ್ನೂ ತುಂಬ ಮಂತ್ರಗಳುಂಟು. ಹಾಗಾಗಿ ಎಲ್ಲ ದೇವರಿಗೂ ವೇದದ ಮಂತ್ರ ಇದೆ. ಭಾಗವತದಲ್ಲಿ ಒಂದು ಕಥೆ ಬರ್ತದೆ. ಕೃಷ್ಣನನ್ನು ರುಕ್ಮಿಣಿ ಪ್ರೀತಿ ಮಾಡ್ತಾಳೆ. ಪ್ರೀತಿ ಮಾಡಿರುವಾಗ ಮದುವೆ ಬೇರೆಯವರಿಂದ ಆಗ್ತದೆ ಅಂತ ಒಂದು ಪತ್ರ ಬರೀತಾನೆ. ಪತ್ರ ಬರೆದು, ನಾನು ಕಾಳಿ ಮಂದಿರಕ್ಕೆ ಬರ್ತೇನೆ, ಆ ಕಾಳಿ ಮಂದಿರದಿಂದ ನನ್ನನ್ನು ಅಪಹರಿಸಿಕೊಂಡು ಹೋಗಬೇಕು ಅಂತ. ಹಾಗಾಗಿ ದೇವಾಲಯ, ಕಾಳಿ ಮಂದಿರ ಆ ಕಾಲದಲ್ಲೂ ಇತ್ತು ಅಂತ ನಾವು ಒಪ್ಪಬೇಕಾಗ್ತದೆ. ರಾಮೇಶ್ವರವನ್ನು ನಾವು ನಂಬಿದ್ದು ರಾಮದೇವರು ಪ್ರತಿಷ್ಠೆ ಮಾಡಿದ್ದು ಅಂತ. ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲದೇ ಇರ್ಬೋದು, ಅಥವಾ ಪ್ರಕ್ಷಿಪ್ತವಾಗಿರ್ಬೋದು, ಏನೋ ಇರ್ಬೋದು. ಅದು ಸುಮಾರು 1,00,000 ವರ್ಷದ ಹಿಂದೆ ಅಂತ ಹೇಳಬೇಕು ನಾವು, ಯಾಕೆ ಹೇಳಿದ್ರೆ ತ್ರೇತಾಯುಗದ ಕಾಲ. ಆದ್ದರಿಂದ ರಾಮ ಪ್ರತಿಷ್ಠೆ ಎನ್ನುವುದು ಬಹಳ ಹಿಂದೆ, ರಾಮೇಶ್ವರನ ಪ್ರತಿಷ್ಠೆ ಬಹಳ ಹಿಂದೆ ಆಗಿದ್ದು ಅಂತಲೂ ನಾವು ಒಪ್ಪಲೇಬೇಕಾಗ್ತದೆ. ಚಂದ್ರಹಾಸನ ಪ್ರಕರಣ ಮಹಾಭಾರತದಲ್ಲಿ ಬರ್ತದೆ. ಮಹಾಭಾರತದಲ್ಲಿ ಚಂದ್ರಹಾಸನ ಪ್ರಕರಣದಲ್ಲಿ ನೀನು ಭೈರವಿ ಮಂದಿರಕ್ಕೆ ಹೋಗು, ಅಲ್ಲಿ ನಿನಗೆ ಪ್ರಸಾದ ಕೊಡ್ತಾರೆ ಅಂತೇಳಿ ಕೊಲ್ಲಿಕ್ಕೆ ಅಂತ ಮಾಡಿದಂತಹ ಪ್ರಕರಣ. ಭೈರವಿ ಮಂದಿರ ಅಲ್ಲಿ ಸಿಗ್ತದೆ. ಅದೇ ರೀತಿಯಾಗಿ ಅಂಬರೀಷನ ಪ್ರಕರಣದಲ್ಲಿ ಅಂಬರೀಷನ ಕಾಲು ನಡೆಯುವಂತಹದ್ದು ಕ್ಷೇತ್ರಗಳಲ್ಲಿ ಇರತಕ್ಕಂತಹ ದೇವರ ಮೂರ್ತಿಯನ್ನು ನೋಡಲಿಕ್ಕೆ ಅಂತ ಒಂದು ಉಲ್ಲೇಖ ಭಾಗವತದಲ್ಲಿ ಸಿಗ್ತದೆ ನಮಗೆ. ಹಾಗಿರುವಾಗ
ಮೊದಲು ದೇವಸ್ಥಾನ ಇತ್ತು. ಆಗಮ ಎನ್ನುವಂತಹ ಹೆಸರಲ್ಲಿ ಇತ್ತೋ ಇಲ್ವೋ ಎನ್ನುವಂಥದ್ದು ಒಂದು ಸಂಶಯಾಸ್ಪದ ಅಂತ ನೀವು ಹೇಳ್ಬೋದು. ಅದಕ್ಕೆ ಬೇಕಾದ ಪುರಾವೆಯನ್ನು ನಾವು ಹುಡುಕ್ಬೋದು. ಆದ್ದರಿಂದ ನಾನೊಬ್ಬ ಆಗಮಯುಕ್ತವಾಗಿ ದೇವಸ್ಥಾನದಲ್ಲಿ ಇರೋದ್ರಿಂದ ಹಾಗೆ ಬಿಡಲಿಕ್ಕೆ ಆಗೋದಿಲ್ಲ. ನಾನು ಹೇಳಿದೆ ನಾನು ಮಾಡೋದು ಪೂಜೆ ತಪ್ಪು ಅಂತ ಆಗ್ತದೆ. ಆ ದೃಷ್ಟಿಯಿಂದಾಗಿ ಹೇಳಬೇಕಾದಂಥ ಅನಿವಾರ್ಯತೆ ಬಂತು, ಹೇಳಿದ್ದೇನೆ. ಹೇಳಿದ ಭಾರಿ ಸೂಕ್ತ, ಶ್ರೀ ಸೂಕ್ತ. ಇದಕ್ಕೆ ಭಾಷ್ಯ ಬರೆದದ್ದು ಮೂಲ ವೇದಗಳಲ್ಲಿ ಮಾತ್ರ ದೇವರ ಯಾವುದೇ ಉಲ್ಲೇಖಗಳಿಲ್ಲ. ತಾಮ್ ಅಗ್ನಿವರ್ಣಾಂ ತಪಸಾ ಜ್ವಲಂತಿಂ ವೈರೋಚನೀಂ ಕರ್ಮ ಫಲೇಶ್. ಅಲ್ಲ ಸ್ವಾಮಿ, ನಾನೊಂದು ಇದು ಚರ್ಚೆ ಮಾಡ್ಲಿಕ್ಕೆ ಹೇಳಿದ ಭಾರಿ ಖುಷಿ. ನಾವು ಹೇಳಿದ ಖುಷಿ ಆಯ್ತು. ಒಂದು ಮಾತು, ರಾಮನೇ ಮೊದಲು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಮಾಡಿದ ಅಂತ ನಾನು ಹೇಳಿದೆ. ಇವನಿಗಿಂತ ಮುಂಚೆ ಪರಶುರಾಮ ತೀರ್ಥಹಳ್ಳಿಯಲ್ಲೇ ರಾಮೇಶ್ವರನನ್ನು ಮಾಡಿದ, ಹಾಗಾಗಿ ತೀರ್ಥಹಳ್ಳಿ ಹೆಸರು ಬಂತು. ಇದಕ್ಕೂ ಹಿಂದೆ ಪಾರ್ವತಿ ಕೂಡ ಮಾಡಿದ. ಆದರೆ ಆಗಮಶಾಸ್ತ್ರ ಬಂದದ್ದು 2,500. ಭಾಳ ಕರೆಕ್ಟು. ಆಮೇಲೆ ದೇವಿ ನೀವು ಹೇಳಿದಾಗ 5 ಪಂಚಾಯತನ ಪದ್ಧತಿಯಲ್ಲಿ ದೇವಿ ಪದ್ಧತಿ ಒಂದು ಶಾಕ್ತ. ತಾವು ಹೇಳಿದ್ದಕ್ಕೆ ವಿರೋಧ ಮಾತಾಡಿದಲ್ವೇ ಅಲ್ಲ? ಅಲ್ಲ, ಬಹಳ ಆ ಒಂದು ಕ್ರಮದಲ್ಲಿ ನಾನು ಹೇಳಿದ್ದೆ ಅಲ್ಲ. ಇಲ್ಲ, ಬಹಳ ಸೂಕ್ತ. ಮತ್ತು ನಿಮ್ಮಲ್ಲಿ ಭಾರತದಲ್ಲಿ ಒಂದು ವೈಶಿಷ್ಟ್ಯ ಉಂಟು ನಮ್ಮ ಧರ್ಮದಲ್ಲಿ. ಅವನವನದ್ದಾದಂತಹ ಧರ್ಮದ ಕುರಿತಾಗಿ ಅವ ಹೇಳುವುದಕ್ಕೆ ಯಾವುದೇ ರೀತಿಯಾದ ವಿರೋಧ, ಪುತಿಯ ಸ್ವಾಮಿಗಳು ಹೇಳಿದಾಗ ವಿರೋಧ ಇಲ್ಲ, ಆಕ್ಷೇಪ ಇಲ್ಲ. ಸೂರ್ಯನೇ ಸರ್ವಶ್ರೇಷ್ಠ ಅಂತ ಹೇಳಿದವರಿದ್ದಾರೆ, ಗಣಪತಿಯೇ ಸರ್ವಶ್ರೇಷ್ಠ ಅಂತ ಹೇಳಿದವರಿದ್ದಾರೆ, ಈಶ್ವರನೇ ಸರ್ವಶ್ರೇಷ್ಠ ಅಂತ ಹೇಳಿದವರಿದ್ದಾರೆ, ದುರ್ಗೆಯೇ ಸರ್ವಶ್ರೇಷ್ಠ ಅಂತ ಹೇಳಿದವರಿದ್ದಾರೆ, ವಿಷ್ಣುವೇ ಸರ್ವಶ್ರೇಷ್ಠ ಅಂತ ಹೇಳಿದವರಿದ್ದಾರೆ. ಯಾವುದು ಅಷ್ಟಾದ್ರೂ ನಾವು ಸನಾತನ ಧರ್ಮ. ಹಾಗಾಗಿ ಎಲ್ಲ ಧರ್ಮದ ಎಲ್ಲ ಕಟ್ಟಾಳುಗಳು ಎಲ್ಲ ಧರ್ಮವನ್ನು ಗೌರವಿಸಬೇಕು ಅಂತಹ ಬುದ್ಧಿಯನ್ನು ಅವ ಮನೋನಿಯಾಮಕನಾದಂಥ ಹೆಸರು ಅವನಿಗೆ. ಯಾರಿಗೆ? ರುದ್ರನಿಗೆ. ತೈಲಧಾರಯಂದದಲ್ಲಿ ಭಕುತಿ ಕೊಡು ಹರಿಯಲ್ಲಿ ಅಂತ ದಾಸರು ಹೇಳಿದ ಹಾಗೆ. ಹಾಗಾಗಿ ಭಕ್ತಿಯನ್ನು ಕೊಡುವವನು ಅವನೇ. ಹಾಗೆ ಮನೋನಿಯಾಮಕನಾದಂತಹ ಭಗವಂತ ನಮಗೆಲ್ಲರಿಗೂ ಸಹ ಐಕ್ಯವನ್ನು ಕೊಡಲಿ. ಸಂತೋಷ್ ಗುರೂಜಿ ಅವರಿಗೂ ನನಗೂ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಇದೇ ರೀತಿಯಾಗಿ ವ್ಯವಹಾರ ಆಗಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸಿ ಬಾರ್ಬೋಣ. ಚಿಂತನಶೀಲರು, ವಾಗ್ಮಿಗಳು ಆದಂತಹ ಶ್ರೀಯುತ ಹರಿನಾರಾಯಣಾಶ್ರನವರು ಅತ್ಯುತ್ತಮ ಮಾತುಗಳಿಂದ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇದೀಗ ಪೂರ್ಣದ ಸಂತೋಷ್ ಗ್ರೂಪ್ ಆಫ್ ಹೋಟೆಲ್ಸ್ನ ಸದಾನಂದ ಗ್ರೂಪ್ ಆಫ್ ಹೋಟೆಲ್ಸ್ನ ಅಧ್ಯಕ್ಷರಾದಂಥ ಶ್ರೀಯುತ ಸದಾನಂದ ಶೆಟ್ಟಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಸಮಯದ ಅಭಾವ ಇದೆ. ನಮ್ಮ ಮೋಹನ ಅವರು ಮಾತಾಡಬೇಕಿತ್ತು, ಆದರೆ ಅವರು ಕಟ್ಟ ಶಿಸ್ತಿನ ಸಿಪಾಯಿ, ಅವರ ಕಾರ್ಯಕ್ರಮ ಚೆಂದ ಆಗಬೇಕು. ಆದ್ದರಿಂದ ನಾನು ಮಾತಾಡೋದಿಲ್ಲ, ನೀವು ಬೇರೆಯವರಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದರು. ಅದರಿಂದ ಶ್ರೀಯುತ ಸದಾನಂದ ಶೆಟ್ಟಿ ಅವರು ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ಕೂಡಿನ ಮಾತ್ರ ಬಂದುಲ್ಲ ಅಂಚನೆ ನಮ್ಮ ಸ್ಟೇಜ್ ಇಡ್ತಿನ ಪೂರ ಗಣ್ಯ ವ್ಯಕ್ತಿಗಳ ಪಾದಾರಗೂ ನಮಸ್ಕಾರ ಮಾಡ್ತದೆ. ಯಾನು ಈ ಊರುಡು ಪುಡುದೇ ಮಾತ್ರ ಯಾನು ಬುಲೇತಿನಿ ಪರ ಬೇತೆ ಊರುಡು ನನ್ನ ಅಪ್ಪ ಕೂಡು ಗ್ರಾಮ ಆಯ್ತು ಪಾದಬೆಟ್ಟುಡು ಏನನ್ನು ಪೆದ್ದನಿಗೆ ಏನೋ ಪೆದ್ದು 1 ವರ್ಷ ನಾನು ಅಪ್ಪ ತಿದ್ದು ಹೋಗ್ತಾರೆ. ಯೋಗ ಯಾನು 1 ವರ್ಷ ಮೂಲ ಪಡುಬಿದ್ರಿ ಶಾಲೆ ಓದುತ್ತೆ. ಅದಾಗ ಮುಂತ ಈ ಪಡುಬಿದ್ರಿ ದೇವಸ್ಥಾನದ ಮೂಲ ಶಾಲೆ ಉಂಟು. ಆ ಶಾಲೆದ ವೆಂಕಟರಮಣ ಆಚಾರ್ಯರು ಎಂಕಲ್ಲಿ ಪಡುಬಿದ್ರಿ ಬೋರ್ಡ್ ಶಾಲೆ ಮಾಸ್ಟರ್ ಇರ್ತಾರೆ. ಅಲ್ಪ 1 ವರ್ಷ ಕಲ್ತಿರ್ತೆ. ಎನ್ನ ಅಮ್ಮೇರು ಕೊಂತ ಎಂಕಲ್ಲ ಮುಂದಟ್ಟು ನಿತ್ಯ ಇಡ್ತೀನಿ. ಆರನ ಅಮ್ಮೇರೆಲ್ಲ ಮೂಲ ಎನ್ನ ಅಪ್ಪನ ತಮ್ಮಲೇ ಎನ್ನ ಅಮ್ಮೇರನ ಅಮ್ಮೇರು ಅಂಚದ ಎಂಕಲ್ಲ ಮೂಲಸ್ಥಾನ ಪಾದಬೆಟ್ಟು ಕಲೆ ಆಗುತ್ತದು. ಆಂಡ ಕುಳಿತೀನಿ ಅಮ್ಮೇರೆಲ್ಲಡೆ ಹೆಚ್ಚಿಗೆ ಎತ್ತೀನಿ. ವಿದ್ಯಾಭ್ಯಾಸ 1 ವರ್ಷ ಇಡಿಗೆ ಅನಿವಾರ್ಯ ಪರಿಸ್ಥಿತಿ ಬರೋಡಾಂಡು ಅದು ಬರ್ತಾನೆ. ಆಂಡಲ ಧಾರ್ಮಿಕ ಚಿಂತನೆ ಎಂಕಲ್ಲ ಕಿನ್ನಿಡಿಂಚಲ ಎಂಕಲ್ಲ ಅಮ್ಮೇರು ಭಗವದ್ಗೀತೆ ಓದೊಂದುತ್ತಾರೆ. ಆ ಮೂಲಕ ಒಂಥ ಎಂಕಲ್ಲ ದುಮ್ಮೂಡಿಂಚಲ ಬರ್ತದೆ. ಪರೋಪಕಾರಾಯ ಪುಣ್ಯಾಯ ಪರಪೀಡನಾಯ ಪಾಪಾಯ ಅನ್ಪಿನೊಂಜಿ ಪಾದ ಸಾಧ್ಯತೆ ಒರಿಯಾಗ ನಮ್ಮ ಉಪಕಾರ ಮಲ್ಪಡು ಒರಿಯಾಗ ಉಪೋತ್ಸವ ಕೊರ್ರೆ ಬಲ್ಲಿ ಸತ್ಯ ಮೋದ ಧರ್ಮಂಚಾರ ಸತ್ಯಡು ನಡಪೋಲ ಧರ್ಮಡು ಪೋಲ ಸತ್ಯ ಪಾತ್ರ ಧರ್ಮಡು ಪೋಲ ಅನ್ನೋದು ಅವೇನು ಮೂಲ ಮಂತ್ರಗಳನ್ನು ಬತ್ತೊಂದು ಎಂಕುಲು ಪರವೂರು ಬೋದು ಕಿನ್ನೆ ಪ್ರಾಯಡಬೋದು ರಾತ್ರಿ ಶಾಲೆ ಬೋದು ಅಂತ ವಿದ್ಯಾಭ್ಯಾಸ ಮಲ್ತಾ ಆಂಡ ದೈವಭಕ್ತಿ ತಿನ್ನದಾದ ದೇವರನ್ನ ಸ್ಮರಣೆ ತಿನ್ನದ ಪ್ರತಿ ಕಾರ್ಯೋಡ್ಲ ದೇವರ ಅನುಗ್ರಹ ಮಲ್ತಾರೆ. ಅಪ್ಪನ ಕಿನ್ನಿಡೆ ಕಳ್ಕೊಂಡಲ್ಲ ಅಮ್ಮೇರನ ಆಶೀರ್ವಾದಕ್ಕೆ ಕಡೆ ಮುಟ್ಟಲ ಇತ್ತೇಳಿ ఒక అమ్మాయి ఇంకా దైవీ భక్తి అంచాదు దైవ భక్తి ఇంకా ఉందట్టు ఉదరడే పోయింది. ఒక ఐదు పక్క పూనో పోయా పూనోడు బాక ఉద్యోగం మలుతుంది
ದೇವರ ದಯಡು ಈ ಮಹಾಗಣಪತಿನ ಬಂದಟ್ಟು ನಾನು ಮಹಾಗಣಪತಿನ ದುಮ್ಮುಡು ಜಲ ಕಿನ್ನಿಪ್ಪುನೆಲ್ಲ ಬರ್ತದೆ ಮೂಲು ಪಂಚಗಜ್ಜೆ ಮೂಲಕ ಬಾರಿ ರುಚಿ ಹೊಂದುತ್ತಲು ಕಿನ್ಯ ದಾಲ ದೇವರ ಡಬ್ಬೆ ಪಾಡು ಪಂಚಗಜ್ಜೆ ಪತ್ತಿಗೆ ತೊಂದು ಬಾರಿ ರುಚಿ ಹೊಂದುತ್ತು ಪದಂಗಿಲ ಪಂಚಗಜ್ಜೆ ಗಣಪತಿರಾದ ಕಿನ್ನಿಪ್ಪುನೆಲ್ಲ ಎಂಕಲಿಗೆ ಭಕ್ತಿ ಇತ್ತಲ ಎನ್ನ ಜನ್ಮ ನಕ್ಷತ್ರಗಳು ದಾಲಂಜಿ 10 ವರ್ಷ ಚೆನ್ನಾಗಿ ಗಣಹೋಮ ಮಲ್ಪೊಂದುತ್ತೆ ಆಯ್ತಾ ಎಂಕ ರಿಸಲ್ಟ್ ಎಂಕಾಯ್ತಾ ಎಂಕ ಒಂದು ಎಡ್ಡೆ ಬರ್ತದೆ ಅಂಚಾದ ಎದಾಲ ಬತ್ತಿನ ಊರು ಬರ್ತದೆ ನಾಣ್ಣ ಮೂಲ ಒಂಜಿ ಗಣ ಬರ್ತದೆ ಏನು ಜನ್ಮ ನಕ್ಷತ್ರ ಪೂಜೆಲ ಅಪ್ಪಡ ಪ್ರಸಾದ ಬರೋದುಂಡು ಅಂಚೆ ಈ ಗಣಪತಿ ದೇವಸ್ಥಾನಕ್ಕೆ ಬಾರಿ ಒಂಜಿ ಆತ್ಮೀಯತೆ ಉಂಡು ಎಂಕ ಭಕ್ತಿ ನಮ್ಮ ಕಾರ್ಯಧ್ಯಾನದಾಂಡ ಒಂಜಿ ಅದಕ್ಕೆ ನಮ್ಮ ದೇವರು ನಮ್ಮ ಭಕ್ತಿ ಉಂಪಿನ ಬವರ ಭರವಸೆ ಬಿಟ್ಕೊಂಡು ಕಷ್ಟಕಾಲೋಡು ದೈವಿ ಸಹಾಯ ದಿಕ್ಕಣದಾಂಡ ನಂಗೆ ಆಯ್ತು ಒಂಜಿ ಧೈರ್ಯ ಬರ್ಕೊಂಡು ಅಂಚ ಪಾಕ ಅಡೆತಡೆ ಮೀದು ಎಂಕುಲು ವಸ್ತು ದೇವರ ಸಾಧಾರಣ ಒಂದು ಎಡ್ಡ ಪರಿಸ್ಥಿತಿ ಉಳ್ಳೇನು ಆಂಡಲ ದೇವರ ಅನುಗ್ರಹ ಉಪ್ಪಾಡದು ಈ ಊರುಗಳ ಈ ಜನಕುಲೆಲ್ಲ ಮಾತ್ರ ದೈವ ಅನುಗ್ರಹ ಉಪ್ಪಾಡದು ಯಾನು ಮಹಾಗಣಪತಿ ಮಾಲಿಂಗೇಶ್ವರ ದೇವಸ್ಥಾನ ಪ್ರಾರ್ಥನೆ ಮಲ್ಪೋಯ ಈ ಕಿನ್ಯ ಭಾಷೆ ಜ್ಞಾನವೃದ್ಧರು ವಯೋವೃದ್ಧರು ಧನವೃದ್ಧರು ಆದಂತಹ ಶ್ರೀಯುತ ಸದಾನಂದ ಶೆಟ್ಟಿಯವರು ತಮ್ಮ ಬಾಲ್ಯದ ಚಿಂತನೆಯೊಂದಿಗೆ ನಮ್ಮ ದೇವಸ್ಥಾನದ ಪೂರ್ವದಲ್ಲಿ ಶ್ರೀ ವೆಂಕಟರಮಣಾಚಾರ್ಯರ ಕೊಡುಗೆಯನ್ನು ಕೂಡ ಸ್ಮರಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ನಮ್ಮ ಶ್ರೀಯುತ ಜಿತೇಂದ್ರ ಹೆಗಡೆ ಅವರು ಉದ್ಯಮಿಗಳು ಪುಣೆ, ಇವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಡಿತ್ತಿನ ಪ್ರತಿಯೊಂದು ಗಣ್ಯರಿಗೆಲ್ಲ ಎನ್ನ ನಮಸ್ಕಾರ. ಅಂಚನೆ ವೇದಿಕೆದ ಪಿದಾಡಿತ್ತಿನ ಎನ್ನ ಅಣ್ಣ ತಮ್ಮಂದಿರೆಲ್ಲ ಅಂಚನೆ ಅಕ್ಕ ತಂಗಯ್ಯರಿಗೆಲ್ಲ ಪೂರಗಲ ಎನ್ನ ನಮಸ್ಕಾರ. ಈ ಒಂಜಿ ಪಡುವಿದ್ರೆಡ್ ಈತ್ ಮಲ್ಲ ಈ ಸಾನ್ನಿಧ್ಯೋಡು ಈತ್ ಮಲ್ಲ ಪ್ರಸಿದ್ಧವಾಯಿನ ಒಂಜಿ ಈತ್ ಮಲ್ಲ ಅದ್ಭುತ ಆಯ್ನ ಒಂಜಿ ಟೆಂಪಲ್ ದ ಕಾರ್ಯಕ್ರಮ ಮಲ್ಪೊಡ ಅಂಡ ಒರಿ ಅದೃಷ್ಟಗ್ ಅಂಚನೆ ಒಂಜಿ ಪುರುಷ ಪಂಡ ಮಹಾಪುರುಷಗ್ ಒಂಜಿ ಒಂದು ಈತ ಪನ್ನದೆಯನ್ನ ಒಂಜಿ ರೆಡ್ ಪಾತ್ರವನ್ನು ಮುಗಿಪ. ಥ್ಯಾಂಕ್ ಯು. ನಮ್ಮ ಅಧ್ಯಕ್ಷರು ಕೇವಲ ದಾನಶೀಲರಲ್ಲ, ಅವರು ಸಂಘಟನಾ ಚತುರರು ಹೌದು. ಎಲ್ಲರನ್ನೂ ಸೇರಿಸಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಮಾತನ್ನು ಶ್ರೀಯುತ ಜಿತೇಂದ್ರ ಹೆಗಡೆ ಅವರು ಹೇಳಿದರು. ಅವರಿಗೆ ಧನ್ಯವಾದಗಳು. ಇದೀಗ ಕೊನೆಯ ಭಾಷಣ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಪೂನಾ ವಿಭಾಗದ ಅಧ್ಯಕ್ಷರಾದಂತಹ ಶ್ರೀಯುತ ಸಂತೋಷ್ ಶೆಟ್ಟಿ ಅವರು ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಮಹಾಲಿಂಗೇಶ್ವರ ದೇವರನ್ನ ಸನ್ನಿಧಾನಕ್ಕೆ ಅಡ್ಡಬರಂದು ಮಹಾನಪತಿ ದೇವರನ್ನು ನೆನೆತೊಂದು ಈ ವೇದಿಕೆ ಉಪ್ಪುನಂಚಿನ ಸಂತೋಷ್ ಗುರೂಜಿನ ಪಾದಾರಬಿಂದುಗೂ ಅಡ್ಡಬರಂದು ಹಸರನ್ನೆರಿನ ಪಾದಾರಬಿಂದುಗೂ ಅಡ್ಡಬರಂದು ಇನಿ ವೇದಿಕೆ ಉಪ್ಪುನಂಚಿನ ಮಾತ ಗಣ್ಯಾತಿಥೀತ ಗಣ್ಯರೇ ಎನ್ನ ಪೂನದ ಮಹಾಮಲ್ಲ ದಾನಿ ಎಂಕಲ್ಲ ಗುರುವರಿಯರು ಐನಂಚಿನ ಸದಾನಂದ ಶೆಟ್ಟರು ಉಳ್ಳೇರು ಅಂಚನೆ ಎನ್ನ ಕೊಡೋರ ಆತ್ಮೀಯರು ಮಲ್ಲ ದಾನನ ಕೊಡ್ತೀನಿ ಅಂಚನ ಎಂಕಲ್ನ ಜಿತೇಂದ್ರ ಹೆಗಡೆರು ಉಳ್ಳೇರು ಅಂಚನೆ ಎನ್ನ ಆತ್ಮೀಯರು ಕೆ ಡಿ ಶೆಟ್ಟರು ಉಳ್ಳೇರು ಅಂಚೆದು ಮೋಹನ್ ಆಳ್ವೇರು ಉಳ್ಳೇರು ಎಂಕಲ್ನ MLA ಸುರೇಶ್ ಅನ್ನೆ ಉಳ್ಳೇರು ಅಂಚನೆ ಸುಗ್ಗಿ ಸುಧಾಕರ್ ಶೆಟ್ಟರು ಉಳ್ಳೇರು ಉಪೇಂದ್ರ ಅನ್ನೆ ಉಳ್ಳೇರು ಅಂಚನೆ ಎದುರು ಎನ್ನ ಮಾತ ಆತ್ಮೀಯ ಮಿತ್ರರನ್ನ ಕುಲುಳ್ಳೇರು ಎಂಕಲ್ನ ಪೂರದ ಮಹಾಜನತೆರನ್ನ ಕುಲುಳ್ಳೇರು ಈ ಜಾಗದ ಈ ಭಾಗದ ಮಾತ ದಾನಿಲ್ನ ಕುಲುಳ್ಳೇರು ಮಾತೆರೆಲ್ಲ ಕೈ ಮುಗಿಯೊಂದು ಯಾನು ಪೂನಾ ಸಮಿತಿದ ಸೇವಾ ಸಮಿತಿದ
ಪ್ರಧಾನ ಸೇವಕ್ಕೆ ಅದು ಒಂಜಿ ರಡೆಯ ಶಬ್ದ ಅದೇ ಬಂಡ ಸಮಯ ದುಂಬು ಪೋತುಂಡು ಬಾರಿ ದುಂಬು ಪೋತುಂಡು ಮೋನಾಳು ಬೇರು ಎಕಡದಿಂಚಿ ಗಡಿತು ಒಂದುಲ್ಲೇರು. ಹಣತೆಯನ್ನು ಹಚ್ಚುತ್ತಿದ್ದೇನೆ ಅಂಧಕಾರವನ್ನೇ ಹೋಗಲಾಡಿಸುವೆನೆಂಬ ಅಹಂಕಾರದಿಂದಲ್ಲ, ಹಣತೆಯನ್ನು ಹಚ್ಚುತ್ತಿದ್ದೇನೆ ಅಂಧಕಾರವನ್ನು ಹೋಗಲಾಡಿಸುವೆನೆಂಬ ಅಹಂಕಾರದಿಂದಲ್ಲ. ಈ ಅಂಧಕಾರದೊಳಗೆ, ಈ ಕತ್ತಲೆಯೊಳಗೆ ನನ್ನ ಮುಖವನ್ನೊಮ್ಮೆ ನೀವು, ನಿಮ್ಮ ಮುಖವನ್ನೊಮ್ಮೆ ನಾನು ನೋಡಬೇಕೆಂಬ ಅದಮ್ಯ ಇಚ್ಛೆಯಿಂದ ಈ ಹಣತೆಯನ್ನು ಹಚ್ಚುತ್ತಿದ್ದೇನೆ ಬಣ್ಣದ ಒರಿ ಭಾರಿ ಲಾಯ್ಕದ ನಾನು ನೋಡಿ ಬಂದಿರ ಬಂದುಲೆ ಪ್ರಕಾಶ್ ಶೆಟ್ರು ಇನಿ ಈ ರೀತಿಯ ಒಂಜಿ ಮಲ್ಲ ಪರಮ ಪೂಜ್ಯವಾಯಿನಂಚಿನ ಸೇವೆ ಆರ್ನ ಪೊದ್ದೇರ್ನ ಇಲ್ಲಡ ಮಲ್ತೊಂದುಲ್ಲೇರಂದಾಂಡ ಯಾನ ಎಂದು ಬಂಪಿನ ಅಹಂಕಾರೊಡತ್ತು ಅತ್ತೇನಡ ಕಾಸುಣ್ಣೊಂದು ಬಂದದ ಈ ಒಂಜಿ ರೀತಿಯ ದೇವಸ್ಥಾನಗೂ ಬೈದಿನತ್ತು ಅತಿ ದೇವಸ್ಥಾನಡು ಅನೇಕ ಇವರುಡು ಅನೇಕ ರೀತಿಯ ವಿಚಾರಡು ಯಾನವರಿ ಲೀಡರ್ ಆವಡೊಂದು ಬಂಪಿನ ವಿಚಾರಡು ಅರಬೇದಿಜೇರು ಕಾಲಗಟ್ಟಡು ದೈವ ಇಚ್ಛ ಆರ್ನ ತಮ್ಮಲ ಮಾಬಲನ್ನೇ ಆ ಕಾಲಡು ಮಲ್ಜಿನಂಚಿನ ಪುಣ್ಯ ಐದು ಪಕ್ಕ ಆರ್ನ ಬುಡಿದಿನ ಇಚ್ಛ ಇನಿ ಯಾರು ತನ್ನ ಸಮಸ್ತವಾಯಿನಂಚಿನ ಪನವನು ಏತು ಕೊರಿಯರಡಲ ಇನಿ ಕೆಲವಾರು ದಿನದಿಂಚಿ ಪ್ರದೇಶದ ಈ ಒಂದು ದೇವಸ್ಥಾನದ ಅಭಿವೃದ್ಧಿ ಗಾತ್ರ ರಾತ್ರಿ ಪಗಲು ನಿದ್ರೆಯನ್ನು ಬಿಡ್ದು ಮಾನಸಿಕವಾಯಿನಂಚಿನ ಕೆಲವೊಂದು ರೀತಿಯ ವಿಚಾರಗಳು ಅವೇನು ಬರಿಗದಿ ಒಂದು ಈ ಸಾಮಾನ್ಯ ಜನಕಲ್ನ ಪುಗ್ಗೆಲಿಗೆ ಕೈಪಾಡೊಂದು ಅಗಲೊಟ್ಟಿಗೂ ಸಾಮಾನ್ಯರಾದ ತೆಲ್ತದ ನಲ್ತೊಂದು ಇನಿ ಭಾರಿ ಮಲ್ಲ ದೇವರನ್ನ ಸೇವೆ ಮಲ್ತೊಂದು ಬಂದುಲೆ ಈ ರೀತಿಯ ಸೇವೆ ಇನ್ ಮಾತೆ ಕಡೆ ಪನ್ಲೆಕ್ಕ ಆರು ಯುಗ ಪುರುಷನ ಅಥವಾ ಆ ರೀತಿಯ ವ್ಯಕ್ತಿ ಮಹತ್ವನ ಅಂದು ಪಣದು ನಂಗೆ ಆಲೋಚನೆ ಮಲ್ಪರ ಕಮ್ಮಿ ಆಪುಂಡು ಇನಿ ಮಹಾಲಿಂಗೇಶ್ವರ ದೇವರನ್ನ ಸೇವೆ ಅರೆಗೆ ಮಲ್ಪುಡು ಅಂಡ ಆರು ಪ್ರತಿ ಒರಿಯಡ್ಲ ಒಂಜೆ ಪನೊಂದುಲ್ಲೇರು ಯಾನು ನೆಪ ಮಾತ್ರವಾದುಲ್ಲ ಯಾನು ಒಂಜಿ ಕಿಂಜ ಪೊಯ್ಯ ಕಡಲದ ಬರಿತ ಪೊಯ್ಯ ಆದುಲ್ಲ ಏನನ್ನ ದೇವರು ಎಂಕ್ ಆ ರೀತಿಯ ಒಂಜಿ ವಿಷಾದರ್ತನ ಕೊಡ್ತಾರ ಆ ಸೇವೆನ ಯಾನು ಮಲ್ತೊಂದುಲ್ಲ ಯಾನು ತೂತ ಆಶಕ್ಕ ಆ ರೀತಿಯ ಸಭೆಟ್ ಅತ್ತು ಬೇತ ಓಲ್ಲ ಒಂಜಿ ರೀತಿಯ ಓಲ್ಲ ಫೋಟೋಟು ಅತ್ತು ಪೇಪರ್ಡ್ ಅತ್ತು ಓಲ್ಲ ಒತ್ತಾಯ ಪೂರ್ವಕವಾದ ಮಲ್ತಂಡಲ ಎಂಕುಲು ಪೂರ್ಣಡು ಕೆಲವಾರು ಸಾರಿ ಪ್ರಕಾಶ್ ಅನ್ನಗೆ ಸನ್ಮಾನ ದಿಯ ಅಂಡ ಏಪಲ ಆಶಕ್ಕಲ್ಲಿ ಎತ್ತಂಡರೆ ಬರೊಂದು ತುಜೇರು ಇನ್ನು ಮಲ್ಲ ಒಂಜಿ ಉನ್ನತವಾದ ಸ್ಥಾನಮಾನೋದು ಅಕ್ಕೆ ಉಲ್ಲೇರು ಅಂಡ ಅತೇ ಆರ ತಗ್ಗದು ಒಂಜಿ ಪೊರ್ಂಜವು ಪನ್ಪಿನ ಒಂಜಿ ನಮ್ಮ ಸ್ತ್ರೀ ಶಕ್ತಿಗಾರ ಒಂಜಿ ಆಧರಣೀಯವಾದ ಉಲ್ಲೇರು ಎನ್ನುವ ಬಂದುಲೆ ಇನ್ನು ಪಡುವಿದ್ದರೆ ಬಾರಿ ಪುಣ್ಯ ಮಲ್ದಿನಂಚಿನ ಊರುಂದೆ ಅಂಕ ಪನೋಡಾಪುಂಡು ದಾಗಂದು ಪಂಡ ಪ್ರಕಾಶ್ ಅನ್ನಂಚಿನ ಮರ್ಮಯನು ಪ್ರಕಾಶ ಅನ್ನಂಚಿನ ಲೀಡರನು ಒರಿ ನಾಯಕನು ನಿಷ್ಕಲಂಕವಾಯ್ದ ಆರ್ನ ಮನಸ್ಸು ಚೂರ್ಲಜ್ಜಿ ಓಲಾಂಡಲ ಈ ಒಂಜಿ ಜಾಗದ ಜೀರ್ಣೋದ್ಧಾರದ ಕಾಲಘಟ್ಟೋಡು ಒಯ್ಟಾಂಡಲದಾಲ ಪಾತಿರ್ದಿತ್ತರಿಂದ ಅಂಡಲ ಅವೇ ಪೊರ್ತುಡು ಆರ ಅವೇ ಒಂಜಿ ನಿಷ್ಕಲಂಕವಾಯಿನಂಚಿನ ಮನಸ್ಸು ಈ ದೇವಸ್ಥಾನ ಭಾರಿ ಪೊರ್ಲುಡು ಆವಡು ಭಾರಿ ಎಡ್ಡೆಡು ಆವಡು ಒಂದು ಪನ್ಪಿನ ವಿಚಾರಡು ಆರು ಕೆಲಸನು ಮಲ್ದಿರು ವಿನಃ ಅರೆಗೆ ವಾ ರೀತಿಯ ಪುದರ್ ಅತ್ತು ಪೇಪರ್ ಅತ್ತು ಬೇತ ಊರು ಇತ್ತದಲ್ಲ ವಿಚಾರ ಇಜ್ಜಿ ಬಂದುಲೆ ಇಂಚಪುರ ಕಾಲಗನ್ನೋಡು ಪನಲಿ ನಮ್ಮ ಎಂಚಿತ್ತಿನ ಮಗನು ಪಡೆಯಲು ಆ ರತ್ನ ಮಾಧವ ಶೆಟ್ರು ಎಂಚಿತ್ತಿನ ಮಗನು ಪಡೆಯಲು ಆ ರತ್ನ ಮಾಧವ ಶೆಟ್ರು ಎಂಚಿತ್ತಿನ ಕಡೆಯನು ಎಂಚಿತ್ತಿನ ಪತಿನ ಪಡೆಯರು ಆಶಕ್ಕ ಎಂಚಿತ್ತಿನ ಅಪ್ಪೆಮ್ಮನ ಪಡೆಯರು ಆ ಗೌರವ್ ಇಂಚಿತ್ತಿನ ಕುಟುಂಬಗೂ ಇಂಚಿತ್ತಿನ ಪ್ರಕಾಶನ್ನಗ ಎನ್ನ ನಮಸ್ಕಾರ ಅಂದು ಪನೊಂದು ಆ ಒಂಜಿ ರೀತಿದ ಗುರುವರಿಯರು ಎಂಕಲಿಗೆ ಪೂರ್ಣಡುಪ್ಪಡು ಇನಿ ಪ್ರಕಾಶ್ ಅನ್ನೆಂದು ಪಂಡ ಎಂಕಲಿಗೆ ಒಂಜಿ ಶಕ್ತಿ ಆರು ವ್ಯಕ್ತಿಯತ್ತಾರು ಒಂಜಿ ಶಕ್ತಿ ಪ್ರಕಾಶ್ ಶೆಟ್ರು ದಾಗಂದು ಬಂಡ ಅಂಚೆತ್ತಿನ ಶಕ್ತಿ ಕೆಲವು ಜನಕುಲು ಪುಟ್ಟುವರು ಬಂದುಲೆ ಓಲು ಬೆಳ್ತಂಗಡಿ ಓಲು ಹುಬ್ಬಳ್ಳಿ ಓಲು ಕಾಪು ನಮ್ಮ ಬೆದವೇತ ಕೋಡಿಡು ದೂರದ ವಿಷಯಪ್ಪು ಬೊಂಬಾಯಪ್ಪು ಪೂನಪ್ಪು ಅದು ಬೆದವೇತ ಕೋಡಿಡುಪ್ಪು ಬಂದುಲೆ ಆರ್ನಡಿಗೆ ಬನ್ನಗಾರು ವಿನಮ್ರಕ ಪೂರ್ವವಾದ ದಾನ ಮಲ್ದರು ಆ ದಾನದ ಪಿರೋಡಾರ ಸ್ವಾರ್ಥತಜಿ ಆ ಏರೇರು ಓಲೋಲಾರ ದಾನ ಮಲ್ದರ ಅಂಚೆತ್ತಿನ ಬಂಟರ ಭವನಲು ಅಂಚೆತ್ತಿನ ವಿದ್ಯಾ ಕೇಂದ್ರಲು ಇನ್ನು ವಿಶೇಷವಾದ ಅನ್ನು ಪನ್ನೊಂದಾಂಡ ಸುಂದರಾಮ್ ಶೆಟ್ರು ಈ ಸಮಾಜ ಬಂಟ ಸಮಾಜಗತ್ತು ಬಂದುಲೆ ಇಡೀ ನಮ್ಮ ಸಮಾಜ ಒಂಜಿ ಸುಂದರಾಮ್ ಶೆಟ್ರು ಪನ್ಪಿನವರಿ ಮಲ್ಲ ದೇವರಿತ್ತೇರು ಆ ದೇವರನ್ನ ಒಂಜಿ ಮಲ್ಲ ಮೂರ್ತಿನಿ ಇನಿ ಆ ಒಂಜಿ ಬಾರಿ ಲಾಯಕದ ಒಂಜಿ ಭವನ ಸುಂದರಾಮ್ ಶೆಟ್ಟನ ಭವನನು ಆರ್ನ ಮುಲ್ಕೆಡು ಇನಿ 35 ಕೋಟಿಗೆ ಆವಡುಂದಾಂಡ ನಮ್ಮ ಅನ್ಯ ಪ್ರಕಾಶನ್ನೇ ಕಾರಣ ಬಂದುಲೆ ಅಂಚಿತ್ತಿನ ಅವೇತೋ ಕೆಲಸನು ಮಲ್ದಿನಂಚಿನ ಪ್ರಕಾಶನ್ನಗ ಆ ಈಶ್ವರ ದೇವರು ದಾದಾರ್ನ ಮನೋಕಾಮನೆ ನನ್ನ ದುಂಬುಗುಂಡ ಅವಿನ ಪರಿಪೂರ್ಣವಾದ ಮಲ್ತು ಕೊರಡು ಇನಿ ಯಾರು ಅರ್ಧ
ಇನ್ನು ಈಶ್ವರ ದೇವರು ಆ ಗುಡಿಟ್ಟು ಪೋದು ಕುಲಿಬೆಟ್ಟಿಗೆ ಅರ್ಧ ಆರು ಬಾರಿ ಪೊರ್ಲುಡು ಒಂಜಿನಿ ಬಾರಿ ಪೊರ್ಲುದ ಒಂಜಿನ ಅರ್ಧ ಗಂಟೆ ಪೋದು ಜತ್ತೆರದು ಒಂಜುಂಡು ನನ್ನ ಎಲ್ಲ ಗಣಪತಿ ದೇವರು ನಮ್ಮ ಗುಲಾಪುರ ಉಳ್ಳರು ಇನಿ ಖಾಲಿ ಪ್ರಕಾಶ್ ಶೆಟ್ರತ್ ಇನಿ ಭವನಿ ಶಂಕರ್ ಹೆಗ್ಡರ್ ಇನಿ ನವೀನ್ ಚಂದ್ರ ಶೆಟ್ಟಿ ಉಳ್ಳರು ದೇವಿ ಪ್ರಸಾದ್ ಶೆಟ್ಟಿ ಉಳ್ಳರು ಎಂಗಲ ನವೀನನ್ನೇ ಪಾಪ ಕಾಂಡ ಇಡೀ ರಾತ್ರಿ ದಿಂಚ ಉಂದಾವಡೊಂದು ಸುಜಯನ್ನೇ ಉಳ್ಳೇರು ಭಟ್ರನ ಕುಲ್ಲುಲ್ಲೇರು ಸಂತೋಷನ್ನೇ ಉಳ್ಳೇರು ಪ್ರಕಾಶನ್ನೇ ಉಳ್ಳೇರು ಒರಿ ಅಂದು ಒರಿ ಹತ್ತು ಇನಿ ವೇದಿಕೆ ಕುಲ್ದಿನ ಬೆದೆತ ಜನ ಕುಲ್ಲುಲ್ಲೇರು ಧಾನ್ಯಲು ಉಳ್ಳೇರು ಅಕ್ಕೆನ ಕುಲ್ಲುಲ್ಲೇರು ಸ್ವಾಗತ ಸಮಿತದ ಕುಲ್ಲುಲ್ಲೇರು ಸಾಂಸ್ಕೃತಿಕ ಸಮಿತದ ಕುಲ್ಲುಲ್ಲೇರು ಮಾತರೆನ್ನ ಯಾನು ಈ ಪೊರ್ತುಡು ಪೂನಾ ಸಮಿತಿ ಎಂಗುಲು ಪೂನೋಡು ಒಂಜಿ 2 ಕೋಟಿಗೆ ಮಿಕ್ಕಿ ಅವು ಬುರ್ದು ಬೇತ ಜನಗಳ ಒಂಜಿ 17 ಲಕ್ಷ ಒಪ್ಪು ಹೊರಕಾಣಿಕದ ಕೆಲಸ ಒಪ್ಪು ಈ ಒಂಜಿ ವಿಷಯನು ಜನಗಳ ನಡೆಗೆ ಮುಟ್ಟವನಂಚಿನ ಕೆಲಸ ಒಪ್ಪು ಮಾತ ಕೆಲಸನ್ನ ಪರಿಪೂರ್ಣವಾದ ಇನಿ 15 ದಿನದ ಅನ್ನನೊಟ್ಟಿಗೂ ಮೂಲುಲ್ಲ ಮಾತ ಕೆಲಸನ್ನ ದೇವರನ ಕೆಲಸ ಅಂದು ಮಲ್ತದೆ ಅನ್ನನ ಪರವಾದನಿಗಳೇ ಅನ್ನ ನಟೊಂದುಲ್ಲ ಅನ್ನ ಓಲಾಂಡಲ ದಾದಾಂಡಲ ಕೋಡೆ ಏರ ಪಂಡಿರಕ್ಕೆ ಬಾರಿ ಪೊರ್ಲುಡು ತೆರಿಯಂದನ ವೇದಿಕೆಗೆ ಇಜ್ಜ ಇನ್ವಿಟೇಷನ್ ಪುದರ್ಬ ಇಜ್ಜ ಪೇಪರ್ಡ್ ಪುದರ್ಬ ಇಜ್ಜ ಅತ್ತ ಅಂಚನ ಇಂಚನ ಅಂದಿತ್ತಂದಾಂಡ ಮಾತನ್ನ ಮನಗತ್ತಿ ಮಹಾಗಣಪತಿ ದೇವರನ ಈಶ್ವರನ ಸನ್ನಿಧಾನಗುನಿಗಳು ಪಾಡ್ಲೆ ನೂದು ಟಕ್ಕೆಯನ್ನು ಪನ್ಪೆ ಏರೇರು ಸೇವೆಯನ್ನು ಮಲ್ದರ ಆ ದೇವರನಿಗಲೆ ಮಾತ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ಶಾಂತಿನ ಕೊರ್ದು ಉತ್ತರೋತ್ತರವಾಯಿನ ಅಭಿವೃದ್ಧಿಯನ್ನು ಮಲ್ಪುರೆಂದು ಪನ್ಪಿನ ಮನೋಕಾಮನೆಡು ಯಾನ ಪುನಃ ಸೇವಕ್ಕೆ ದೇವರನ ಸೇವೆಯನ್ನು ಮಲ್ತೊಂದುಲ್ಲೆ ಹಿರಿಯರ್ನಗಳು ಮೂಲುಲ್ಲೇರು ನಿಗುಲುಲ್ಲೇರು ಮಾತೆರೆಗಳ ಈಶ್ವರ ಎಡ್ಡ ಮಲ್ಪಡೋದು ಬಂದು ನನ್ನ ಬರ್ಪಿನಂಚಿನ ದಿನ ನನ್ನಾತು ಸುಭಿಕ್ಷಾಡ್ ದಾಗಿಂದ ಪಂಡ ಜಗತ್ತಡು ವಾರು ಆಪಿನಂಚಿನ ಯುದ್ಧ ಆಪಿನಂಚಿನ ಪೊರ್ತುಡ್ಲ ನಮ್ಮ ಈ ದೇಶ ಬಾರಿ ಸುಭಿಕ್ಷಡು ಉಲ್ಲ ಅಂದಾಂಡ ಇಂಚಿತ್ತಿನ ಧರ್ಮ ಕಾರಣ ಇಂಚಿತ್ತಿನ ಜೀರ್ಣೋದ್ಧರಳ ಕಾರಣ ಇಂಚಿತ್ತಿನ ಬ್ರಹ್ಮಕಲಶ ಕಾರಣ ಅನ್ನೊಂದು ನಮ್ಮ ಹಿಂದೂ ಧರ್ಮ ಸಂರಕ್ಷಣೆ ಆವಡುಂದಾಂಡ ಇನ್ನು ದಾದನ ಓಲದಾದ ನಮ್ಮ ಜೋಕುಲಿ ಧರ್ಮದ್ದು ಪೆರಬೋ ಪೇರಿಂದಾಂಡ ಈ ಧರ್ಮನ ನಮ್ಮ ಕ್ಲಿಷ್ಟಕರವಾದ ಮಲ್ತೊಂದುಲ್ಲ ಈ ಕ್ಲಿಷ್ಟಕರವಾದ ಮಲ್ಪಂದೆ ಆ ಧರ್ಮನ ಆಯ್ನಾತ ಈಸಿ ಮಲ್ತದೆ ನಮ್ಮ ಜೋಕುಲು ನೆಟ್ಟಿ ಇನ್ವಾಲಾಪಿಲೆಕ್ಕ ಮಲ್ಪಡುದಾಂಡ ನಮ್ಮ ಮಾತ ಕೊಡುಗೆ ಎನ್ನೊಂದು ಬನ್ಪಿನೇನು ಈ ಒಂಜಿ ವಿಷಯಗಳು ಯಾನು ದುಮುದಿಯೊಂದು ಎಂಗಲ್ಲ ಪೂನಾ ಬಣ್ಸಂಗದ ಪ್ರವಾದ ಮಾತೆರೆಲ್ಲ ದಾನ ಕೊಡ್ತಿನಂಗಲ್ಲ ಪ್ರವಾದ ಯಾನು ಮಾತೆರೆಗಳ ಅಭಿನಂದನೆ ಮಲ್ತನು ಧನ್ಯವಾದ ಕೊಂಡು 2 ಶಬ್ದ ಮುಕ್ತಾನೆ ಮತ್ತು ಶ್ರೀಯುತ ಪೂನಾ ಸಂತೋಷ್ ಶೆಟ್ಟರವರು ತಮ್ಮ ಮಾರ್ಮಿಕವಾದಂತಹ ಮಾತುಗಳಿಂದ ಶ್ರೀ ಪ್ರಕಾಶ್ ಶೆಟ್ಟಿಯವರ ನಾಯಕತ್ವವನ್ನು ಹಾಗೂ ಎಂತಹ ಗಂಭೀರವಾದಂತಹ ಸಮಸ್ಯೆ ಬಂದರೂ ಕೂಡ ಅತ್ಯಂತ ಸರಳವಾಗಿ ತಮ್ಮ ಮಂದಹಾಸದಿಂದಲೇ ಆ ಸಮಸ್ಯೆಯನ್ನು ಹೇಗೆ ಪರಿಹರಿಸ್ತಾರೆ ಎನ್ನುವಂಥ ವಿಷಯವನ್ನು ಕೂಡ ಹೇಳಿದ್ದಾರೆ. ಅವರಿಗೆ ನಾನು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇದೀಗ ಕಾರ್ಯಕ್ರಮದ ಕೊನೆಯ ಅಂಗ ಶ್ರೀಯುತ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿಗಳಾದಂಥ ಶ್ರೀಯುತ ರಮಾಕಾಂತ್ ರಾಯರವರು ವೇದಿಕೆಯಲ್ಲಿರುವಂತಹ ಸ್ವಾಮೀಜಿಗಳಿಗೆ ಹಾಗೂ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದವನ್ನು ಸಮರ್ಪಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೆ. ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಬ್ರಹ್ಮಕಲಶೋತ್ಸವದ ಧಾರ್ಮಿಕ ಸಭೆಯಲ್ಲಿ ದೀಪ ಪ್ರಜ್ವಲವನ್ನು ಮಾಡಿದಂತಹ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಶ್ರೀ ಪುತ್ತಿಯಮಠ ಉಡುಪಿ ಇವರಿಗೆ ಭಕ್ತಿ ಪ್ರಣಾಮಗಳೊಂದಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಆಗಮಿಸಿ ಆಶೀರ್ವಚನವನ್ನು ನೀಡಿದಂತಹ ಶ್ರೀ ಶ್ರೀ ವಿದ್ಯಾ ವಾಚಸ್ಪತಿ ಡಾಕ್ಟರ್ ವಿಶ್ವ ಸಂತೋಷ್ ಭಾರತಿ ಶ್ರೀಪಾದರು ಶ್ರೀ ಬಾರ್ಕೂರು ಮಹಾಸಂಸ್ಥಾನ ಬಾರ್ಕೂರು ಇವರಿಗೂ ಅನಂತ ಧನ್ಯವಾದಗಳು. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ ಹರಿನಾರಾಯಣ ದಾಸ್ ಸಹಸ್ರಣ್ಣರು ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು ಇವರಿಗೂ ಧನ್ಯವಾದಗಳು. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕಾಪು ಶಾಸಕರು ಗುರ್ಮೆ ಶ್ರೀ ಸುರೇಶ್ ಶೆಟ್ಟಿ ಇವರಿಗೂ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಭಕ್ತಾಭಿಮಾನಿಗಳಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತಾ ನನ್ನ ಧನ್ಯವಾದ ಕಾರ್ಯಕ್ರಮ ಮುಗಿಸ್ತೇನೆ. ಕಾರ್ಯಕ್ರಮದಲ್ಲಿರುವಂತಹ ಗಣ್ಯರಿಗೆ ಶ್ರೀಯುತ ನಮ್ಮ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಸ್ಮರಣಿಕೆಯನ್ನು ಸ್ವೀಕರಿಸಿ ನಿರ್ಗಮಿಸಬೇಕು ಅಂತ ಗಣ್ಯರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಅಧ್ಯಕ್ಷರ ಅನುಮತಿಯ ಮೇರೆಗೆ ಸಭಾ ಕಾರ್ಯಕ್ರಮದ ವಿಸರ್ಜನೆ ಆಗಲಿಕ್ಕಿದೆ. ಪಡುಬಿದ್ರಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಇದರ ಸಮಗ್ರ ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠೆ ಅದೇ ರೀತಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪುಣ್ಯ ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಆಗಮಿಸಿಕೊಂಡಿರ್ತಕ್ಕಂತಹ ಎಲ್ಲ ಸಜ್ಜನ ಬಂಧುಗಳಿಗೆ ಇದು ಪ್ರೀತಿಯ ಸ್ವಾಗತವನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಈಗ ತಾನೇ ಧಾರ್ಮಿಕ ಸಭಾ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಇನ್ನು ಮುಂದೆ ಈ ವೇದಿಕೆಯಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಇವರಿಂದ ನೃತ್ಯ ವೈವಿಧ್ಯಮಯ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿಕ್ಕಿದೆ. ಹಾಗಾಗಿ ಆಗಮಿಸಿಕೊಂಡಿರ್ತಕ್ಕಂಥ ಎಲ್ಲ ಸಜ್ಜನ ಕಲಾಬಂಧುಗಳಿಗೆ ಇದು ಪ್ರೀತಿಯ ಸ್ವಾಗತವನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಮತ್ತೊಂದು
ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಈ ಒಂದು ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತು 7ನೇ ದಿನ ಬ್ರಹ್ಮಕಲಶೋತ್ಸವದ 7ನೇ ದಿನದಲ್ಲಿ ನಾವೆಲ್ಲವೂ ಸೇರಿದ್ದೇವೆ. ಇವತ್ತು ಬೆಳಿಗ್ಗೆ ಮಹಾಲಿಂಗೇಶ್ವರ ದೇವರ ಪ್ರತಿಷ್ಠಾಪನೆ ನಮ್ಮ ಕಂಬಳಕಟ್ಟ ಉಪಾಧ್ಯಾಯರ ನೇತೃತ್ವದಲ್ಲಿ ಇವತ್ತು ಬೆಳಿಗ್ಗೆ ಎಲ್ಲ ಅರ್ಚಕರ ಒಂದು ವಿಧಿವಿಧಾನಗಳೊಂದಿಗೆ ಪೂಜೆಗಳೊಂದಿಗೆ ಒಂದು ಒಳ್ಳೆಯ ಕಾರ್ಯಕ್ರಮವಾಗಿ ಮಹಾಲಿಂಗೇಶ್ವರರು ಎಲ್ಲಿ ಕೂತಿದ್ದರು ಆಮೇಲೆ ಬಾಲಯಾನ ಆಗಿ ಇವಾಗ ಒಂದು 11 ತಿಂಗಳಲ್ಲಿ ಅವರ ಇಚ್ಛೆಯಂತೆ ಇವತ್ತು ಪ್ರತಿಷ್ಠಾಪನೆ ಆಯಿತು. ನಾಳೆ ಬೆಳಿಗ್ಗೆ ಮಹಾಗಣಪತಿಯ ಪ್ರತಿಷ್ಠಾಪನೆ ಕೂಡ ಇದೆ. ಬೆಳಿಗ್ಗೆ 6:30 ಗಂಟೆಗೆ ಪೂಜಾ ವಿಧಿವಿಧಾನಗಳಿಂದ ಧಾರ್ಮಿಕ ಪೂಜಾ ವಿಧಿವಿಧಾನಗಳೊಂದಿಗೆ ಬೆಳಿಗ್ಗೆ 8:20ಕ್ಕೆ ಮಹಾಗಣಪತಿಯ ಒಂದು ಪ್ರತಿಷ್ಠಾಪನೆ ಕೂಡ ನಡೆಯಲಿಕ್ಕಿದೆ. ಈ ಭಾಗದ ಭಕ್ತರು ಊರು ಪರ ಊರಿನವರು ಭಾಳಷ್ಟು ಜನ ಬಂದಿದ್ದೀರಿ. ಎಲ್ಲರೂ ನಾಳೆ ಬೆಳಿಗ್ಗೆ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಂತನಲ್ಲಿ ಪ್ರಾರ್ಥಿಸಿ ಮಧ್ಯಾಹ್ನ ಅನ್ನ ಸಂತರ್ಪಣೆಯ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಬ್ರಹ್ಮಕಲಶೋತ್ಸವ ಮತ್ತು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷನಾಗಿ ಎಲ್ಲ ಪದಾಧಿಕಾರಿಗಳು, ಸಂಚಾಲಕರು, ಸರ್ವ ಸದಸ್ಯರು ಭಕ್ತರ ಪರವಾಗಿ ವಿನಂತಿಸುತ್ತೇನೆ. ಇವತ್ತು ಸಂಜೆ ನಮ್ಮ ಆಳ್ವಾಸ್ ಸಂಸ್ಥೆಯ ಮೋಹನಾಳ್ವ ಅವರ ನೇತೃತ್ವದಲ್ಲಿ ಇವತ್ತು ಅವರ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. 7:45ಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದರೆ ಸುಮಾರು 10 ಗಂಟೆವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದಕ್ಕೂ ಕೂಡ ತಾವೆಲ್ಲರೂ ಬನ್ನಿ. ಹಾಗೆ ನಾಳೆಯ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದೆ, ಅದಕ್ಕೂ ಕೂಡ ಬನ್ನಿ. ಸಾವಿರ ವರ್ಷದ ಇತಿಹಾಸ ಇರುವಂಥ ಒಂದು ದೇವಸ್ಥಾನ. ಈ ವರ್ಷ ಸಂಪೂರ್ಣ ಒಂದು ಬ್ರಹ್ಮಕಲಶ ಆಗೋದು ನನಗೆ ಭಾಳ ಸಂತೋಷ ವಿಚಾರ. ಹಿಂದೆಯೂ ನಾನು ಒಮ್ಮೆ ಬ್ರಹ್ಮಕಲಶದಲ್ಲಿ ಭಾಗವಹಿಸಿದ್ದೆ. ನಮ್ಮೆಲ್ಲರ ನೆನಪಿನಾಗೆ ಇದು 3ನೇ ಬ್ರಹ್ಮಕಲಶ ನಡೆಯುವುದು, ಸಂಪೂರ್ಣ ಬ್ರಹ್ಮಕಲಶ. ಇವತ್ತು ಇಲ್ಲಿ ಬಂದಾಗ ನಾವೆಲ್ಲ ಇತಿಹಾಸದಲ್ಲಿ ಕೇಳಿದ್ದೇವೆ, ಅದ್ಭುತ ಎಂಬ ಪದ, ವಿಸ್ಮಯ ಎಂಬ ಪದ, ಇವತ್ತು ಆಶ್ಚರ್ಯಗಳನ್ನು ಕೇಳಿದ್ದೇವೆ. ಆದರೆ ಇಲ್ಲಿ ಬಂದಾಗ ನಿಜವಾದ ಒಂದು ಅದ್ಭುತ ವಿಸ್ಮಯವನ್ನು ನಮ್ಮ ಜೀವನದಲ್ಲಿ ನೋಡುವಂತಾಗ್ತದೆ. ನಾನು ಹಿಂದೆಯೂ ಈ ದೇವಸ್ಥಾನ ನೋಡಿದ್ದೇನೆ, ಈಗಲೂ ಇದು ಸಂಪೂರ್ಣ ಬ್ರಹ್ಮಕಲಶ ಆಗೋ ನೋಡ್ತಾ ಇದ್ದೇನೆ. ಇಡೀ ಊರಿನ ಭಾಳಷ್ಟು ದಾನಿಗಳೆಲ್ಲ ಸೇರಿಕೊಂಡು ಭಾಳಷ್ಟು ಇದಕ್ಕೆ ದುಡ್ಡನ್ನು ಒಟ್ಟು ಮಾಡಿ, ಅದರಲ್ಲೂ ಪ್ರಮುಖವಾಗಿ ನನ್ನ ಭಾಳ ಹತ್ತಿರದ ಬಂಧು ನಮ್ಮ ಬಂಜಾರ ಪ್ರಕಾಶ್ ಶೆಟ್ಟರವರು ಭಾಳ ದೊಡ್ಡ ಕೊಡುಗೆಯನ್ನು ದಾನವನ್ನು ಕೊಟ್ಟುಕೊಂಡು, ಖಾಲಿ ದಾನ ಕೊಟ್ಟದ್ದು ಮಾತ್ರ ಅಲ್ಲ, ಮೊನ್ನೆ 17 ತಾರೀಕಿನಿಂದ ನಾಡ್ದು 7 ತಾರೀಕಿನವರೆಗೆ ಇದೇ ಈ ದೇವಸ್ಥಾನದಲ್ಲಿ ಈ ಪರಿಸರದಲ್ಲಿ ಪಡುಬಿದ್ರಿಯಲ್ಲಿ ಬಂದು ಇದ್ದುಕೊಂಡು ಅದರಲ್ಲೆಲ್ಲ ಭಾಗವಹಿಸಿಕೊಂಡು ತೊಡಗಿಸಿಕೊಂಡು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ಭಾಳ ಸುಂದರವಾಗಿ ಮೂಡಿ ಬಂದಿದೆ. ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಸರಿಯಾದ ರೀತಿಯಲ್ಲಿ ನಡೀತಾ ಇದೆ. ಎಲ್ಲ ಜನರು ಕೂಡ ಇಲ್ಲಿ ಬಂದು ದೇವರ ಪ್ರೀತಿಗೆ ಪಾತ್ರರಾಗಬೇಕು, ಅವರ ಆಶೀರ್ವಾದ ನಾವೆಲ್ಲ ಪಡಿಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೇನೆ. Wait. Yes, thank you.
ಎಲ್ರಿಗೂ ನಮಸ್ಕಾರ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಜೀವ ಕೊಟ್ಟ ತಾಯಿ, ಜೀವನ ಕೊಟ್ಟ ಭೂಮಿ ತಾಯಿ, ಇವೆರಡೂ ಕೂಡ ಸ್ವರ್ಗಕ್ಕಿಂತಲೂ ಮಿಗಿಲು ಅನ್ನುವಂತಹ ಮಾತಿದೆ. 3 ಮಹಾಸಮುದ್ರಗಳು, 106 ಭಾಷೆಗಳು, ಅಗಣಿತ ಪಂಥಗಳು, ಬಗೆ ಬಗೆಯ ಜೀವನ ವಿಧಾನಗಳು, ಇವೆಲ್ಲಕ್ಕೂ ಮಿಗಿಲಾದ ಅನನ್ಯ ಸಂಸ್ಕೃತಿಗಳು. ಇದು ನಮ್ಮ ಹೆಮ್ಮೆಯ ಭಾರತ ದೇಶ. ಈ ನಮ್ಮ ದೇಶದ ನೆಲದ ಕಲೆ ಸಂಸ್ಕೃತಿಗಳನ್ನು ಬಿಂಬಿಸುವಂತಹ ವಿಭಿನ್ನ ಕಾರ್ಯಕ್ರಮವೇ ಆಳ್ವಾಸ್ ಸಾಂಸ್ಕೃತಿಕ ವೈಭವ. ಈ ದಿನ ಶ್ರೀ ಮಹಾಗಣಪತಿ ಮಹಾಲಿಂಗೇಶ್ವರ ದೇವರ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜೊತೆ ಸೇರಿಕೊಂಡಿದ್ದೇವೆ. ಧಾರ್ಮಿಕ ವಿಧಿವಿಧಾನಗಳ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆಯ ಮೇಲೆ ನಡೀತಾ ಇರುವಂತದ್ದು. ಈ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇರುವಂತವರು ಮೂಡುಬಿದಿರೆಯ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು. ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿಕ್ಕಿರುವಂತಹ ತಮ್ಮೆಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಬಂಧುಗಳೇ, ಇಡೀ ಜಗತ್ತಿಗೆ ಅದೆಷ್ಟು ಹೊಸತನಗಳನ್ನ ಕೊಟ್ಟಂತಹ ಶ್ರೇಯಸ್ಸು ಸಲ್ಲುವಂಥದ್ದು ಅದು ನಮ್ಮ ಭಾರತ ದೇಶಕ್ಕೆ. ಅದು ಆಯುರ್ವೇದ ಶಾಸ್ತ್ರ ಇರಬಹುದು, ಯೋಗ ಶಾಸ್ತ್ರ ಇರಬಹುದು, ಅಥವಾ ಶೂನ್ಯ ಶಾಸ್ತ್ರ ಇರಬಹುದು. ಇಂತಹ ಹಲವಾರು ಹೊಸತನಗಳನ್ನ ಜಗತ್ತಿಗೆ ಕೊಡುಗೆಯಾಗಿ ನೀಡಿದಂತಹ ಹಿರಿಮೆ ನಮ್ಮ ದೇಶದ್ದು. ಪ್ರತಿನಿತ್ಯ ಮಾಡಬೇಕು ಯೋಗ, ಸದೃಢವಾಗೋದು ನಮ್ಮ ಆರೋಗ್ಯ, ಇದು ಹುಟ್ಟಿರೋದು ನಮ್ಮ ಮಣ್ಣಿನಲ್ಲೇ ಅನ್ನೋದೇ ಬಹುದೊಡ್ಡ ಭಾಗ್ಯ, ಬಹುದೊಡ್ಡ ಭಾಗ್ಯ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪುರಸ್ಕಾರಗಳನ್ನ ಪಡೆದುಕೊಂಡಿರುವಂತಹ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಇದೀಗ ವೇದಿಕೆಯ ಮೇಲೆ ಕಲಾತ್ಮಕ ಯೋಗ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಶಿವನ ಸ್ತುತಿಯೊಂದಿಗೆ ಈ ವೇದಿಕೆಯ ಮೇಲೆ ಕಲಾತ್ಮಕ ಯೋಗ ಪ್ರದರ್ಶನ ನಿರ್ದೇಶನವನ್ನ ಮಾಡಿದ್ದಾರೆ ನಿರ್ಮಲಾ ಕೊಡ್ಲಿಕ್ಕರ್. ಜಲ ಪ್ರವಾಹ ಪಾವಿತ ಸ್ಥಳೇ ಕಲೇವಲಂಬ್ಯ ಲಂಬಿತಾಂ ಭುಜಂಗ ತುಂಗ ಮಾಲಿಕಾಂತ ಮಡ್ಡ 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 ಮನ್ನಿನಾದ ವಡ್ಡ ಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವಂ ಶಿವಂ ಜಟಾಕಟಾಹ ಸಂಭ್ರಮ ಭ್ರಮ ನಿಲಿಂಪ ನಿರ್ಝರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಠಗ 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 ಜ್ವಲಲ್ಲಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣಂ ಮಮ ಧರಾಧರೇಂದ್ರ ನಂದಿನಿ ವಿಲಾಸ ಬಂಧು ಬಂಧುರ ಸುರದ್ದಿಗಂತ ಸಂತತಿ ಪ್ರಮೋದಮಾನ ಮಾನಸೆ ಕೃಪಾ ಕಟಾಕ್ಷ ಧೋರಣಿ ನಿರುದ್ಧ ದುರ್ಧರಾಪದಿ ಕ್ವಚಿತ್ ದಿಗಂಬರೇ ಮನೋ ವಿನೋದ ಮೇತು ವಸ್ತುನಿ ಜಟಾಭುಜಂಗ ಪಿಂಗಲ ಸ್ಫುರತ್ ಫಣಾಮಣಿ ಪ್ರಭಾ ಕದಂಬ ಕುಂಕುಮ ದ್ರವ ಪ್ರಲಿಪ್ತ ದಿಗ್ವಧೂಮುಖೆ ಮದಾಂಧ ಸಿಂಧುರ ಸ್ಫುರತ್ವ ಗುತ್ತರೀಯ ಮೇದುರೆ ಮನೋ ವಿನೋದಮದ್ಭುತಂ ಬಿಭರ್ತು ಭೂತ ಭರ್ತರಿ ಓಂ ನಮಃ ಶಿವಾಯ. ಸದಾ ಶಿವಂ ಭಜಾಮ್ಯಹಂ ಸದಾ ಶಿವಂ ಭಜಾಮ್ಯಹಂ. ಓಂ ನಮಃ ಶಿವಾಯ.
शेषलेख शेखर प्रसून धूलि धोरणी विधूसराङ्घ्रि पीठ भूभुजङ्ग राजमालया निबद्ध जाट जूटक श्रियै चिराय जायतां चकोर बन्धुशेखर ललाट चक्वरज्वल धनञ्जय स्फुलिङ्ग भालिपीत पञ्चसायकं नमन्निलिम्पनायकं सुधामयूखलेखया विराजमान शेखरं महाकपालि सम्पदे शिरोजटालमस्तु नः। कराल भाल पट्टिकाथ गद्ध गद्ध गज्ज्वल धनञ्जयाहुतीकृत प्रचण्ड पञ्चसायके धराधरेन्द्र नन्दिनी कुचाग्र चित्रपत्रक प्रकल्पनैक शिल्पिनी त्रिलोचने रतिर्मम नवीन मेघमण्डली निरुद्ध दुर्धर स्फुरत् कुहूनि शिखिनी तमः प्रबन्ध बद्ध कन्धरः निलिम्प निर्झरीधर स्तनोतु कृत्ति सिन्धुरः कलानिधान बन्धुरः श्रियं जगद्धुरन्धरः। प्रफुल्ल नील पंकज प्रपंच कालिम प्रभावलंबि कंठ कंदली रुचि प्रबद्ध कंधरं स्मरच्छिदं पुरच्छिदं भवच्छिदं मखच्छिदं गजच्छिदान्धकच्छिदं तमन्तकच्छिदं भजे। अखर्व सर्व मंगला कला कदम्ब मंजरी रस प्रवाह माधुरी विजृंभणा मधुव्रतं स्मरान्तकं पुरान्तकं भवान्तकं मखान्तकं गजान्तकान्धकान्तकं तमन्तकान्तकं भजे। जयद्वद भ्रविभ्रम भ्रमद्भुजङ्गमश्वसद्विनिर्गमक्रम स्फुरत्कराल भाल हव्यवाढ्यमिद्धिमिद्धिमिध्वनन् मृदङ्ग तुङ्ग मङ्गलध्वनिक्रम प्रवर्तित प्रचण्ड ताण्डवः शिव स्पृशद्विचित्र कल्पयोर्भुजङ्ग मौक्तिकत्रजो गरिष्ठ रत्नलोष्टयो गुरुद्विपक्ष पक्षयो कृष्णारविन्द चक्षुषो प्रजामही महेन्द्रयो समप्रवृत्ति कदा सदा शिवं भजाम्यहम्। निर्कुञ्जकोटरे वसद्विमुक्त दुर्मतिः सदा शिरस्थमञ्जलिं वहन् विमुक्तलोललोचनो ललाम भाल लग्नकः शिवेति मन्त्रमुच्चरन् कदा सुखी भवाम्यहम्। मुक्तमुत्तमोत्तमं स्तवन् पठन् स्मरन् ब्रुवन् नरो विशुद्धिमेति सन्ततं हरे गुरौ सुभक्तिमाशु याति नान्यथा गतिं विमोहनं हि देहिनां सुशङ्करस्य विमोहनं हि देहिनां सुशङ्करस्य विमोहनं हि देहिनां सुशङ्करस्य चिन्तनम्।
ಶಿವಾಯ ಓಂ ನಮಃ 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 ಶಿವಾಯ. ಕಡಲ ತಡಿಯಿಂದ ಹಿಮಾಚಲದವರೆಗೆ, ಕಚ್ನಿಂದ ಕನ್ಯಾರೂಪದವರೆಗೆ ಸಂಸ್ಕೃತಿಯೇ ಮೈ ತಳೆದ ವಿಭಿನ್ನತೆ. ಉತ್ತರದಲ್ಲಿ ಉತ್ತುಂಗ ಹಿಮವಂತ, ದಕ್ಷಿಣದಲ್ಲಿ ಅಗಾಧ ಶರದಿ. ಮೇಲೆ ಕಿರೀಟಪ್ರಾಯದ ಹಿಮಸ್ಪರ್ಶ, ಕೆಳಗೆ ತಾಯಿಯ ಚರಣಕ್ಕೆ ನೀಲಾಸಿಂಧು ಜಲಸ್ಪರ್ಶ, ತನ್ಮಧ್ಯ ಭಾರತ ವರ್ಷ. ಇಂತಹ ಭಾರತೀಯ 8 ಶಾಸ್ತ್ರೀಯ ನೃತ್ಯ ಕಲೆಗಳಲ್ಲಿ ಭರತನಾಟ್ಯಕ್ಕೆ ತಾಯಿಯ ಸ್ಥಾನ. ತಾಯಿ ಸ್ಥಾನವನ್ನ ಪಡೆದಿರುವ ಭರತನಾಟ್ಯವನ್ನ ಇದೀಗ ವೇದಿಕೆಯ ಮೇಲೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಸಮುದ್ರ ಮಥನದ ಕತೆ ತಮ್ಮೆಲ್ಲರಿಗೂ ಕೂಡ ತಿಳಿದಿರಬಹುದು. ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಹಾಲಿನ ಸಮುದ್ರವನ್ನ ಮಥನವನ್ನ ಮಾಡುವಂಥದ್ದು. ಈ ಸಮಯದಲ್ಲಿ ಕೇವಲ ಅಮೃತ ಮಾತ್ರ ದೊರಕದೆ ಅಮೃತದ ಜೊತೆಗೆ ಒಂದಷ್ಟು ಅನರ್ಘ್ಯ ರತ್ನಗಳು ಕೂಡ ಹುಟ್ಟಿಕೊಳ್ಳುತ್ತೆ. ಸಮುದ್ರದ ಮಧ್ಯಭಾಗದಲ್ಲಿ ಕಮಲದ ಮಧ್ಯೆ ಹುಟ್ಟಿದಂತಹ ಅನರ್ಘ್ಯ ರತ್ನವೇ ಲಕ್ಷ್ಮಿ. ಸಂಪತ್ತಿನ ಅಧಿದೇವತೆಯಾದಂತಹ ಮಹಾಲಕ್ಷ್ಮಿಯನ್ನ ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ ಹೀಗೆ 8 ರೂಪಗಳಲ್ಲಿ ಆರಾಧನೆಯನ್ನ ಮಾಡ್ಕೊಂಡು ಬಂದಿದ್ದೇವೆ. ಇಂತಹ ಲಕ್ಷ್ಮಿಯ ಅಷ್ಟರೂಪಗಳನ್ನ ಭರತನಾಟ್ಯದ ಮೂಲಕ ವೇದಿಕೆಯ ಮೇಲೆ ಕಣ್ತುಂಬಿಕೊಳ್ಳುವಂತಹ ಹೊತ್ತು ನಿರ್ದೇಶನವನ್ನ ಮಾಡಿದ್ದಾರೆ ವಿದ್ವಾನ್ ದೀಪಕ್ ಕುಮಾರ್ ಪುತ್ತೂರು. ಬನ್ನಿ ನೋಡೋಣ ಭರತನಾಟ್ಯ ಅಷ್ಟಲಕ್ಷ್ಮಿಯರು. प्रदाते आदिलक्ष्मी नमोस्तुते कामितदाते मोक्षप्रदाते
ಸ ಸ ಸ ಸ ನಿ ದ ಮ ಗ ಸರಿ ಗ ಸ ನಿ ದ ಸರಿ ಸರಿ ಗ ಮ ಗ ಮ ದ ಸ ಸ ನಿ ದ ಮ ದ ಸರಿ ಸರಿ ಗ ಸ ಸರಿ ಗ ಸ ಸರಿ ಗ ಮ ಗ ಸ ನಿ ದ ಮ ಗ ಸ ಮ ಗ ಸ ಮ ಗ ಸರಿ ಗ ಸ ಸರಿ ಗ ಸ ಸರಿ ಗ ಮ ಗ ಸ ರಿ ಗ ಮ ಗ ಸ ಗ ಮ ಗ ಸ ಮ ಗ ಸರಿ ಗ ಸ ಸರಿ ಗ ಸ ಸರಿ ಗ ಮ ಗ ಸ ನಿ ದ ಮ ಗ ಸ ಗ ಮ ಗ ಸ ಮ ಗ ಸ क्षीरसम्भवे कल्मषनाशिनी धान्यलक्ष्मी नमोऽस्तु ते क्षीरसम्भवे कल्मषनाशिनी धान्यलक्ष्मी नमोऽस्तु ते धान्यलक्ष्मी नमोऽस्तु ते विष्णुमनोहरी दुष्टध्वंसिनी धैर्यलक्ष्मी नमोऽस्तु ते विष्णुमनोहरी दुष्टध्वंसिनी धैर्यलक्ष्मी नमोऽस्तु ते धैर्यलक्ष्मी नमोऽस्तु ते चतुरानन हरि हरादि पूजिते गजलक्ष्मी देवी नमोऽस्तु ते चतुरानन हरि हरादि पूजिते गजलक्ष्मी देवी नमोऽस्तु ते गजलक्ष्मी देवी नमोऽस्तु ते Sa
पद्मनाभ प्रिये संतान लक्ष्मी नमोस्तुते पद्मनयने पद्मनाभ प्रिये संतान लक्ष्मी नमोस्तुते संतान लक्ष्मी नमोस्तुते धर्म संवर्धिनी सुरेश्वरी विजयलक्ष्मी नमोस्तुते धर्म संवर्धिनी सुरेश्वरी विजयलक्ष्मी नमोस्तुते विजयलक्ष्मी नमोस्तुते ज्ञानदायिनी पद्मसूदरी ज्ञानदायिनी पद्मसूदरी विद्यालक्ष्मी नमोस्तुते ज्ञानदायिनी पद्मसूदरी विद्यालक्ष्मी नमोस्तुते विद्यालक्ष्मी नमोस्तुते विद्यालक्ष्मी नमोस्तुते
दारिद्र्यदमनी सम्पत्प्रधात्री श्रीधनलक्ष्मी नमोऽस्तु ते दारिद्र्यदमनी सम्पत्प्रधात्री श्रीधनलक्ष्मी नमोऽस्तु ते श्रीधनलक्ष्मी नमोऽस्तु ते श्रीधनलक्ष्मी नमोऽस्तु ते ಜಗತ್ತಿಗೆ ಆದರ್ಶ ದಾಂಪತ್ಯದ ಸಂದೇಶವನ್ನ ನೀಡಿದಂತಹ ಮೊದಲ ಜೋಡಿ ಇದ್ರೆ ಅದು ಶಿವ ಮತ್ತು ದಾಕ್ಷಾಯಿನಿ. ದಾಕ್ಷಾಯಿನಿಗೆ ಶಿವನ ಮೇಲೆ ಅತೀವ ಪ್ರೀತಿ. ಆದ್ರೆ ಇವರಿಬ್ಬರ ಮದುವೆಗೆ ಅಡ್ಡಿಯಾದದ್ದು ದಾಕ್ಷಾಯಿನಿಯ ತಂದೆ ದಕ್ಷ. ಕಡೆಗೆ ಬ್ರಹ್ಮದೇವರ ಸಲಹೆಯಂತೆ ಒಲ್ಲದ ಮನಸ್ಸಿನಿಂದ ದಾಕ್ಷಾಯಿನಿ ಮತ್ತು ಶಿವನ ಮದುವೆಯನ್ನ ಮಾಡ್ತಾನೆ ದಕ್ಷ. ತನಗೆ ಎಲ್ಲೋ ಒಂದು ಕಡೆಯಲ್ಲಿ ಶಿವನಿಂದ ಅವಮಾನವಾಯಿತು ಅಂತ ಭಾವಿಸಿ ಶಿವನ ಮೇಲೆ ಪ್ರತಿಕಾರವನ್ನ ತೀರಿಸಲು ದಕ್ಷ ಒಂದು ಯಾಗವನ್ನ ಮಾಡುವಂಥದ್ದು. ಅದು ಅಂತಿಂತ ಯಾಗವಲ್ಲ, ಬದಲಿಗೆ ನಿರೀಶ್ವರ ಯಾಗ, ಅಂದ್ರೆ ಶಿವನಿಗೆ ಹವಿರ್ಭಾಗವಿಲ್ಲದಂತಹ ಯಾಗವನ್ನ ಮಾಡ್ತಾನೆ ದಕ್ಷ. ಈ ಒಂದು ಯಾಗದ ಸಮಯದಲ್ಲಿ ತವರಿನಲ್ಲಿ ಇದ್ದಂತಹ ದಾಕ್ಷಾಯಿನಿಗೆ ಈ ಯಾಗದಲ್ಲಿ ತನಗೆ ತವರಿನಲ್ಲಿ ಆಗ್ತಾ ಇರುವಂತಹ ಅವಮಾನ, ಜೊತೆಗೆ ತನ್ನ ಗಂಡನಿಗೆ ಆಗ್ತಾ ಇರುವಂತಹ ತಿರಸ್ಕಾರ, ಇದೆಲ್ಲದರಿಂದ ಬೇಸತ್ತಂತಹ ದಾಕ್ಷಾಯಿನಿ ತನ್ನೊಳಗೆ ಇದ್ದಂತಹ ಯೋಗಾಗ್ನಿಯನ್ನ ಜಾಗೃತಗೊಳಿಸಿ ತನ್ನನ್ನ ತಾನು ಸುಟ್ಟುಕೊಳ್ತಾಳೆ. ಇದರಿಂದ ಕುಪಿತಗೊಂಡಂತಹ ಶಿವ ತನ್ನ ಜಟೆಯಿಂದ ವೀರಭದ್ರನನ್ನ ಸೃಷ್ಟಿಸಿ ಅವನ ಮುಖೇನವಾಗಿ ದಕ್ಷನ ವಧೆಯನ್ನ ಮಾಡುವಂಥದ್ದು. ತನ್ನ ಸತಿಯನ್ನ ಕಳೆದುಕೊಂಡಂತಹ ವೈರಾಗ್ಯದಲ್ಲಿ ಇದ್ದಂತಹ ಶಿವ ತಪಸ್ಸಿಗೆ ಕೂರುವಂಥದ್ದು. ಕಾಲಾನುಕ್ರಮೇಣದಲ್ಲಿ ಇದೇ ದಾಕ್ಷಾಯಿನಿ ಪಾರ್ವತಿಯ ರೂಪದಲ್ಲಿ ಹಿಮವಂತನ ಮಗಳಾಗಿ ಮತ್ತೆ ಜನ್ಮವನ್ನ ಪಡಿತಾಳೆ. ಪಾರ್ವತಿಗೂ ಕೂಡ ಶಿವನ ಮೇಲೆ ಪ್ರೀತಿ. ಏನೇ ಮಾಡಿದ್ರೂ ಕೂಡ ಶಿವ ತನ್ನನ್ನ ವರಿಸದನ್ನ ಕಂಡು ತನ್ನ ಪ್ರಾಣ ತ್ಯಾಗಕ್ಕೆ ಮುಂದಾಗ್ತಾಳೆ ಪಾರ್ವತಿ. ಕಡೆಗೆ ಪಾರ್ವತಿಯ ನಿಷ್ಕಲ್ಮಶವಾದಂತಹ ಪ್ರೀತಿ ಜೊತೆಗೆ ದೇವತೆಗಳ ಬೇಡಿಕೆ ಇದೆಲ್ಲಕ್ಕೂ ಕೂಡ ಮನಸೋತಂತಹ ಶಿವ ಪಾರ್ವತಿಯನ್ನ ವರಿಸುವಂಥದ್ದು. ಕೇವಲ ತನ್ನ ಮನಸ್ಸಿನಲ್ಲಿ ಮಾತ್ರ ಅರ್ಧ ಭಾಗವನ್ನ ನೀಡದೆ ತನ್ನ ದೇಹದಲ್ಲೂ ಕೂಡ ಸತಿಗಾಗಿ ಅರ್ಧ ಭಾಗವನ್ನ ನೀಡಿ ಅರ್ಧನಾರೀಶ್ವರ ಅಂತ ಕರೆಸಿಕೊಳ್ಳುವಂತಹ ಶಿವನ ಕಥನವನ್ನ ಸಾರುವಂತಹ ಯಕ್ಷ ಪ್ರಯೋಗದ ನಿರ್ದೇಶನವನ್ನ ಮಾಡಿದ್ದಾರೆ ಪೃಥ್ವಿ ಶೆಟ್ಟಿಗಾರ್ ಮತ್ತು ಶಬರೀಶ್. ಬನ್ನಿ ನೋಡೋಣ ಬಡಗುತಿಟ್ಟಿನ ಯಕ್ಷ ಪ್ರಯೋಗ ಶಂಕರಾರ್ಧ ಶರೀರಿಣಿ. शंभो स्वयंभो भो शंभो शिव शंभो स्वयंभो मधुर मगोनत दाम्पत्य हृदयोन्मीलित सांगत्य ಇದು ಶಿವ ಸತಿಯರ ಅನುರಕ್ತಿ ಪದುಳದಿ ಕಟು ಮಧು ಸಂಪ್ರತಿ ನಟಿಸಿದ ರಾಗ ಜಗನ್ನಟರು
ಕಲೆತವರು ಚಟುಲ ವಿಭಾವದಿ ಕಲೆತವರು ನಟಿಸಿದ ರಾಗ ಜಗನ್ನಟರು ಕಟಿ ಪದ ಬ್ರೂ ಭುಜ ಕಟಿ ಪದ ಭ್ರೂ ಭುಜ ಕಟಿ ಪದ ಭ್ರೂ ಭುಜ ವೇದಗಳು ಘಟಿಸಲು ನವರಸ ರೂಪಗಳು ಘಟಿಸಲು ನವರಸ ರೂಪಗಳು ವೃಕ್ಷಾವೇಶದಿ ನೃತ್ಯವಳಿಯನ್ನು ಸಾಕ್ಷಾತ್ಕರಿಸಿ ಪಾಲಾಕ್ಷ ರೂಕ್ಷಾವೇಶದಿ ನೃತ್ತಾವಳಿಯನ್ನು ಸಾಕ್ಷಾತ್ಕರಿಸೆ ಪಾಲಾಕ್ಷ ಪ್ರೇಕ್ಷ ಪ್ರಮೋದಗ ಲಾಸ್ಯ ವಿಲಾಸವ ಅಕ್ಷಿಗೆ ನಿಲುಕಿಸೆ ರಸಮೋಕ್ಷ 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 ತವರಿನಾಸೆಯು ಚಿಗುರಲ ಶರ್ವಾಣಿ ತಳಮಳಿಸಿ 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 ಆ ಆ ಶಂಭು ಮಗಾದೇವ ಬಾರೆನ್ನ ಜೊತೆಗೆ ಶಂಭೋ ಮಗಾದೇವ ಬಾರೆನ್ನ ಜೊತೆಗೆ ಬಾರೆನ್ನ ಜೊತೆಗೆ ಬಾರೆನ್ನ ಜೊತೆಗೆ ಎಲ್ಲಿಗೆ ಹಂಬಲಿಸಿದೆ ಮನ ತವರಿನ ಕಡೆಗೆ ಹಂಬಲಿಸಿದೆ ಮನ ತವರಿನ ಕಡೆಗೆ ಬಾರೆನ್ನ ಜೊತೆಗೆ ತವರಿನ ಕಡೆಗೆ ಬಾರೆನ್ನ ಜೊತೆಗೆ ಬೇಡ ಸತಿ ಯಾಕೆ ಸ್ವಾಮಿ ವರುಣಾಲೋಕದೋಳೊಮ್ಮೆ ನಡೆದ ಯಾಗದೋಳು ವರಸ ಕ್ಷತೆಯ ಹರನು ವಹಿಸಿರಲೋ ಜಯ 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 ರುದ್ರ ಜಯ 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 ಭದ್ರ ಜಯ ಜಯ ಲಯ ಮುದ್ರ ಜಯ ಜಯ ಭವ ಚಿತ್ರ ಪರಿತಮ್ಮದ ಗರ್ಭದಲ್ಲಿ ಬಂದನೋದಕ್ಷ ಚರೆದು ನಿಂದಿಸಿದ ಮತ್ಸರದೊಳ ರೂಕ್ಷ ಚರೆದು ನಿಂದಿಸಿದ ಮತ್ಸರದೊಳ ರೂಕ್ಷ
ದೃಢನೆ ಮೌನ ನಿನ್ನೊಡನೆ ಹೋಗಿ ಬಗೆ ನಾನು ತೊಲಗು ಇನ್ನೇನ ಯಾಗವು ಸಾಗುತ್ತಿದೆ ನಿರೀಶ್ವರ ಯಾಗವು ಸಾಗುತ್ತಿದೆ ಯಾಗವು ಸಾಗುತ್ತಿದೆ ನಿರೀಶ್ವರ ಯಾಗವು ಸಾಗುತ್ತಿದೆ ದಿತ್ತತ್ತಾಂ ದಿತ್ತತ್ತಾಂ ದಿತ್ತ ದಿತ್ತ ದಿತ್ತತ್ತಾಂ 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 ದಿತ್ತ ದಿತ್ತ ದಿತ್ತತ್ತಾಂ ತವರನ್ನು ಸೇರುವ ತವ ಕದಿ ಬಂದಳು ತವರನ್ನು ಸೇರುವ ತವ ಕದಿ ಬಂದಳು ಭುವನೇಶ್ವರಿ ಅಂಬೆ ಜಗದೀಶ್ವರಿ ಭುವನೇಶ್ವರಿ ಅಂಬೆ ರಮೇಶ್ವರಿ ರಮೇಶ್ವರಿ ಪರಮೇಶ್ವರಿ ಪುಣ್ಯ ಪುರುಷ ಪಿತನಿಗೆ ನಮನ ವಾತ್ಸಲ್ಯ ಮೂರ್ತಿ ಮಾತಿಗೆ ನಮನ ಸ್ನೇಹದ ಸೋದರಿಯರೇ ನಮನ ಇಂದ್ರಾಯ ಸ್ವಾಹ ಇಂದ್ರಾಯ ಇದನ್ನಮಮ ಅಗ್ನಯೇ ಸ್ವಾಹ ಅಗ್ನಯೇ ಇದನ್ನಮಮ ಯಮಾಯ ಸ್ವಾಹ ಯವಾಯ ಇದನ್ನಮಮ ಈಶಾನಾಯ ಆ ಹರನೇ ನಿನ್ನನು ಪೀಡಿಸಿ ದುರುಳನ ಯಾಗಕ್ಕೆ ಬಂದೆನೋ ಹರನೇ ನಿನ್ನನು ಪೀಡಿಸಿ ದುರುಳನ ಯಾಗಕ್ಕೆ ಬಂದೆನೋ ಹರಿದುದು ಚಲಘಟ ಬುದ್ಧಿಯು ಸರಿಯಾಯಿತೆ ಶಾಸ್ತಿ ಹರಿದುದು ಚಲಘಟ ಬುದ್ಧಿಯು ಸರಿಯಾಯಿತೆ ಶಾಸ್ತಿ ಹರನೇ ರುದ್ರನಿಂದೆಯ ಗೈದ ಮುಖವಿದು ಚಿತ್ರವಾಗಲೇ ದಕ್ಷನಿಗೆ ಚಿರನಿದ್ರೆಯಾಗಲೇ ಇದಕ್ಕೆ ಭೈರವ ಭದ್ರನಾಣೆ ಪಾನ ಪಾನವ ನಾಭಿಗೆ ಧರಿಸಿ ಉದಾನವ ಪ್ರಯಾಗ್ರದಿ ನೆಲೆಗೊಳಿಸಿ ಕೊರಳಿಯು ವಾಯುವ ಭ್ರೂಮಧ್ಯಕ್ಕೆ ತರಿಸಿ ಯೋಗಾಗ್ನಿಯ ಅಂಗಾಂಗದಿ ಧರಿಸಿ ದಕ್ಷಿಣ ಜಯಿಸಿದಳು ಶಿವಪದ ಕಕ್ಷೆಗೆ ತಲುಪಿದಳು ಶಿವಪದ ಕಕ್ಷೆಗೆ ತಲುಪಿದಳು ಓಂ ನಮಃ ಶಿವಾಯ
ಶಿವಾಯ ಓಂ ನಮಃ ಶಿವಾಯ ಶೂಲವನ್ನು ತಿರುಗುತ್ತಾಗ ಕಾಲಪಡೆಯ ಕೂಡುತ್ತಾಗ ಶೂಲವನ್ನು ತಿರುಗುತ್ತಾಗ ಕಾಲಿಡುತ್ತ ಕರಾಳ ರೂಪಿ ಕಾಲ ಭೈರವ ಬಂದ ಕಾಲ ಭೈರವ ಪ್ರಜಾಪತಿಯ ಪ್ರಜಾತತಿಗೆ ಹೃದಯ ತಳಮಳ ಅಜಾಂಡವನ್ನೇ ಆವರಿಸಿದ ಪ್ರಳಯ ಮಂಡಳ ಶಂಕರಿ ಅಳುತ್ತಿರ ಬಿಂಕದಿ ಲಕ್ಕ ಭೂಷಣ ದಂತಕ್ಕೆ ಕೊಟ್ಟನು ಎಲೆ ಎಲೆಲ್ಲ ಮಖವೈರಿ ಕಲೋಕೆ ಬಂದೆಯ ಮದವೇರಿ ಕಾಪಾಲಿಕನ ಕುಮಾರಕನೇ ಸಾಧ್ವೆ ಕಣಕಿದ ತಾಮಸನೇ ನಿನ್ನನ್ನು ಮುಗಿಸುವೆನು ಅಗ್ನಿಗೆ ನಿನ್ನನ್ನು ಹೋಮಿಪೆನು ಪ್ರಣವನಿನಾದದ ಮಾತ್ರಕ್ಕೆಯೇ ಮನದನುರಾಗದ ಬಾಲಿಕೆಯೇ ಮನದನುರಾಗದ ಬಾಲಿಕೆಯೇ ಕನತ ಬದುರೆಯಲ್ಲಿ ಬೇಯುವೆನು ಪುನರಾಗಮನಕ್ಕೆ ಕಾಯುವೆನು ಪುನರಾಗಮನಕ್ಕೆ ಕಾಯುವೆನು ಆಮೇಲೆ ಏನಾಯಿತು? ಕಲ್ಯಾಣಂ ಶುಭಯೋಗಂ ಕಲ್ಯಾಣಂ ಶುಭಯೋಗಂ ಶ್ರೀ ಗೌರಿ ಪರಶಿವರ ಅನುರಾಗಂ ಶ್ರೀ ಗೌರಿ ಪರಶಿವರ ಅನುರಾಗಂ ವರನ ಮಾಲಿಕೆ ಹಿಡಿದು ನಾಚಿದಳು ಗೌರಿ ಭರಿತ ಗಂಭೀರದಲ್ಲಿ ನಿಂತ ಶಿವಶೌರಿ ಕಲ್ಯಾಣಂ ಶುಭಯೋಗಂ ಶ್ರೀ ಗೌರಿ ಪರಶಿವರ ಅನುರಾಗಂ ಶ್ರೀ ಗೌರಿ ಪರಶಿವರ ಅನುರಾಗಂ ಶ್ರೀ ಗೌರಿ ಪರಶಿವರ ಅನುರಾಗಂ ಗಟ್ಟಿಮೇಳ ಗಟ್ಟಿಮೇಳ ಭುವನಕ್ಕೆ ಕಲ್ಯಾಣ
ಶಿವೆಯರ ಮಿಲನ ಪುನರಪಿ ಶಿವ ಶಿವೆಯರ ಮಿಲನ ಸವಿನಯದಿಂದಲೇ ಸಕಲರು ನೆರೆದರು ಸವಿಮಧು ಸಂಭ್ರಮದಲ್ಲಿ ಮೈ ಮರೆತರು ಸವಿನಯದಿಂದಲೇ ಸಕಲರು ನೆರೆದರು ಸವಿಮಧು ಸಂಭ್ರಮದಲ್ಲಿ ಮೈ ಮರೆತರು ದೀಂ ದೀಂ ದಿನ ತಾಮ್ 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 ದಿನ ದೀಂ 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 ದಿನ ತಾಮ್ 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 ದಿನ ದೀಂ ಶಿವರ ಅನುರಾಗ ಮೂರು ಸಾಗರವಿದ್ದರೆ 100 ದೇಗುಲವಿದ್ದರೆ ದೇವಸಾಸಿರರಿದ್ದರೆ ಮಂತ್ರಗಳಿದ್ದರೆ ವೇದಗಳಿದ್ದರೆ ಗಿರಿ ಹಿಮಾಲಯವಿದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳು ಮಲಗಿ ನಿದ್ರಿಸುತ್ತಿದ್ದರೆ ಇಡೀ ಜಗತ್ತಿಗೆ ವಸುದೈವ ಕುಟುಂಬಕಂ ಎನ್ನುವ ಪರಿಕಲ್ಪನೆಯನ್ನ ನೀಡಿ ಜಗತ್ತಿಗೆ ಜಗದ್ಗುರು ಆದಂತಹ ರಾಷ್ಟ್ರ ಒಂದಿದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ. ಈ ನಮ್ಮ ದೇಶದ ನೆಲದಲ್ಲಿ ಅದೆಷ್ಟೋ ಕಲಾ ಪ್ರಕಾರಗಳಿವೆ, ಸಂಸ್ಕೃತಿಗಳಿವೆ. ಇವೆಷ್ಟೇ ಇದ್ರೂ ಕೂಡ ಇದರ ಅರಿವು ಯುವ ಜನತೆಗೆ ಇರದೇ ಹೋದರೆ ನಮ್ಮ ನೆಲದ ಕಲೆಗಳ ಅರಿವನ್ನ ಯುವ ಜನತೆಯಲ್ಲಿ ಮೂಡಿಸಬೇಕು ಎನ್ನುವಂತಹ ಮಹದಾಸಿಯಲ್ಲಿ ಹುಟ್ಟಿಕೊಂಡದ್ದೇ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ. ಈ ಕಾರ್ಯಕ್ರಮ ಕೇವಲ ನಮ್ಮ ರಾಜ್ಯ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಮಾತ್ರವಲ್ಲದೆ ಕಡಲಾಚೆಯ ಹೊರ ದೇಶದ ಮಣ್ಣಿನಲ್ಲೂ ಕೂಡ ನಮ್ಮ ನೆಲದ ಕಲೆಯ ಕಂಪನ್ನ ಪಸರಿಸಿದೆ ಆಳ್ವಾಸ್ ಸಾಂಸ್ಕೃತಿಕ ತಂಡ. ಜೊತೆಗೆ ನಮ್ಮ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಯವರ ಎದುರು ಕೂಡ ಕಾರ್ಯಕ್ರಮವನ್ನ ನೀಡಿದಂತಹ ಹಿರಿಮೆ ಹೆಗ್ಗಳಿಕೆ ಇರುವಂತದ್ದು ನಮ್ಮ ಸಾಂಸ್ಕೃತಿಕ ತಂಡದ್ದು. ಈ ದಿನ ಪಡುಬಿದ್ರಿಯ ಈ ಪುಣ್ಯ ನೆಲದ ಬ್ರಹ್ಮ ಕಲಶೋತ್ಸವದ ಸಮಯದಲ್ಲಿ ಮೂಡುಬಿದ್ರಿಯ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ಇಂತಹದೊಂದು ವೈಭವದ ಕಾರ್ಯಕ್ರಮದ ಸಮಯದಲ್ಲಿ ನಿಮ್ಮ ಜೊತೆಗೆ ಕೆಲವೊಂದು ಹೆಮ್ಮೆಯ ಸಂಗತಿಗಳನ್ನ ಹಂಚಿಕೊಳ್ಬೇಕು. ಈ ವೇದಿಕೆಯ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇರುವಂತವರು ಇವ್ರು ಯಾರೂ ಕೂಡ ವೃತ್ತಿಪರ ಕಲಾವಿದರಲ್ಲ. ವೃತ್ತಿಪರ ಕಲಾವಿದರ ರೀತಿಯಲ್ಲಿಯೇ ಪರಿಪೂರ್ಣತೆಯ ಪ್ರದರ್ಶನವನ್ನ ನೀಡ್ತಾ ಇರೋರು ಇವರೆಲ್ಲರೂ ಕೂಡ ಮೂಡುಬಿದ್ರೆಯ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಎನ್ನುವಂಥದ್ದು ಒಂದು ಹೆಮ್ಮೆಯ ವಿಚಾರವಾದ್ರೆ, ಇನ್ನೊಂದು ಈ ನೃತ್ಯ ಕಲೆಗಳಿಗೆ ಬೇಕಾದಂತಹ ಎಲ್ಲ ರೀತಿಯ ಪೂರ್ವ ತಯಾರಿ, ಅಂದ್ರೆ ಅದು ಮುಖದ ವರ್ಣಿಕೆ ಇರಬಹುದು, ಕೇಶಾಲಂಕಾರ ಇರಬಹುದು, ವಸ್ತ್ರ ವಿನ್ಯಾಸ ಇರಬಹುದು, ಇವೆಲ್ಲವನ್ನೂ ಕೂಡ ಸ್ವತಃ ವಿದ್ಯಾರ್ಥಿಗಳೇ ಸಿದ್ಧಪಡಿಸಿಕೊಳ್ತಾರೆ ಎನ್ನುವಂಥದ್ದು ಮತ್ತೊಂದು ಹೆಮ್ಮೆಯ ವಿಚಾರ. ಇಂತಹ ವಿದ್ಯಾರ್ಥಿಗಳು ಸಾದರಪಡಿಸುತ್ತಿರುವ ಕಾರ್ಯಕ್ರಮ ಇದು ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ. ಈ ವೈಭವದ ಕಾರ್ಯಕ್ರಮ ಮುಂದಕ್ಕೆ ಗುಜರಾತಿನ ಕಡೆಗೆ ಸಾಗ್ತಾ ಇದೆ. ಗರ್ಭಾ ಮತ್ತು ದಾಂಡಿಯ ನೃತ್ಯಗಳು ಗುಜರಾತಿನ ಸಾಂಪ್ರದಾಯಿಕ ನೃತ್ಯಗಳು. ಇಲ್ಲಿನ ಜನರು ನವರಾತ್ರಿಯ ಹಬ್ಬದ ಸಂದರ್ಭದಲ್ಲಿ ದಾಂಡಿಯ ನೃತ್ಯದ ಪ್ರಸ್ತುತಿಯನ್ನ ಮಾಡ್ತಾರೆ. ಈ ನೃತ್ಯದಲ್ಲಿ ನೃತ್ಯ ಪಟುಗಳು ಕೈಯಲ್ಲಿ ಹಿಡಿದುಕೊಳ್ಳುವಂತಹ ಕೋಲು ಆ ದುರ್ಗೆಯ ಕೈಯಲ್ಲಿರುವಂತಹ ಕತ್ತಿಯನ್ನ ಪ್ರತಿನಿಧಿಸುತ್ತೆ ಎನ್ನುವಂತಹ ನಂಬಿಕೆ ಕೂಡ ಇದೆ. ಬನ್ನಿ ನೋಡೋಣ ಗರ್ಭಾ ಮತ್ತು ದಾಂಡಿಯ ನೃತ್ಯ.
श्याम रास रचायो मनोहर गिरिधर गोपाल राधा संग दिव्य रास रचायो। पदमणी आंगन चावती डाबी न जमणी सूरत जाने चंदा पूनमनी बीच बाजारे जाए बाती गल चूंदा लड़ी लहराए झांझरियू चमक 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 चमकता एक वागड़ देश नो बंको जुवानियो रंग जाने नो लाल पगड़ियो कंठ गरज तो जाने श्रावणियो सावजड़ो बरदाए नजरुमा आवे वो नजरा दलड़ू धबक 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 धबकता ढंग मन करो रुको वो अंग अंग मन करो बादल कड़ने बार जो बन नो जिरव्या न जिरवाए बाती गल तुदलड़ी लहराए झांझरियू चमक 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 चमकता एक पाटण शहरनी नार पदमणी आंख न चावती डाबी न जमणी सूरत जाने चंदा पूनमनी बीच बाजारे जाए बाती गल तुदलड़ी लहराए झांझरियू चमक 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 चमकता एक पाटण शहरनी नार पदमणी आंख न चावती डाबी न जमणी सूरत जाने चंदा पूनमनी बीच बाजारे जाए बाती गल तुदलड़ी लहराए झांझरियू चमक 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 चमकता लड़ू धबक 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 धबकता फूल छाबड़ियों सिर परे
माणिक मटियूं हे महासणियूं माणिक मटियूं मोतीअ जड़ियूं तेज जर नव लाखाए लोबड़ी आलियूं भेड़ियूं मलियूं मटड़े रस रमे मां माड़ी मलियूं मटड़े रस रमे माड़ी मलियूं मोणीअ रस रमे पकड़ा वो रूड़ा शरणायु ने ढोल आज पकड़ा वो रूड़ा शरणायु ने ढोल हे शरणायु ने ढोल नगारा शरणायु ने ढोल हे शरणायु ने ढोल नगारा शरणायु ने ढोल आज पकड़ा वो रूड़ा शरणायु ने ढोल आज पकड़ा वो रूड़ा शरणायु ने ढोल रूड़ी रातड़ी रे लो सखी रदियाली करूं हाथड़ी रे लो मारे खड़िए दिधावला जन्मो ना कोल मारे खड़िए दिधावला जन्मो ना कोल आज पकड़ा वो रूड़ा शरणायु ने ढोल 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 हर हर भोले शंभो हर हर महादेव हर हर बम बम भोले हर हर भोले शंभो नगर में जोगी आया यशोदा के घर आया नगर में जोगी आया यशोदा के घर आया भेद कोई समझ न पाया के आके अलग जगाया ओ सबसे बड़ा है तेरा नाम भोलेनाथ
ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು, ಹಳೆ ತತ್ವ ಹೊಸ ಯುಕ್ತಿ ದೊಡಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಳೆ ಮೇಳವಿಸೆ, ಜಸವು ಜನಜೀವನಕ್ಕೆ ಮಂಕುತಿಮ್ಮ. ಹಳೆಯದರ ಜೊತೆಗೆ ಹೊಸತನ ಸೇರಿಕೊಂಡಾಗ ಬದುಕು ನವನಾವೀನ್ಯತೆಯನ್ನ ಕಾಣೋಕೆ ಸಾಧ್ಯ ಆಗುತ್ತೆ. ಕಲೆಯ ವಿಚಾರದಲ್ಲೂ ಕೂಡ ಅಷ್ಟೇ, ಕಲೆಯ ಮೂಲ ವಿಚಾರಕ್ಕೆ ಧಕ್ಕೆಯಾಗದಂತೆ ಒಂದಷ್ಟು ಬದಲಾವಣೆಗಳನ್ನ ತಂದಾಗ ಮಾತ್ರ ಆ ಕಲೆ ಉಳಿದು ಬೆಳೆಯೋಕೆ ಸಾಧ್ಯ ಆಗುವಂಥದ್ದು. ಇದಕ್ಕೊಂದು ನಿದರ್ಶನ ಮಣಿಪುರದ ಸ್ಟಿಕ್ ಡ್ಯಾನ್ಸ್. ಭಾರತೀಯ ಸಮರ ಕಲೆ ಅಂದ ತಕ್ಷಣಕ್ಕೆ ತಟ್ಟನೆ ನೆನಪಾಗುವಂಥದ್ದು ಮಣಿಪುರ. ಸಮರ ಕಲೆಯನ್ನ ಸಿದ್ಧಿಸಿಕೊಂಡಂತಹ ಸಮರ ಕಲಿಗಳು ಈ ಮಣಿಪುರಿಗಳು. ಭಾರತೀಯ ಮಾರ್ಷಲ್ ಆರ್ಟ್ ನ ಒಂದು ಭಾಗವಾದಂತಹ ಮಣಿಪುರದ ಸ್ಟಿಕ್ ಡ್ಯಾನ್ಸ್ ಮಣಿಪುರದಲ್ಲಿ ಏಕವ್ಯಕ್ತಿ ನೃತ್ಯ. ಆದ್ರೆ ನಮ್ಮಲ್ಲಿ ಹೊಸ ಕಾಲಕ್ಕೆ ಹೊಸ ಭಾಷೆ ಎನ್ನುವಂತೆ ಏಕವ್ಯಕ್ತಿ ನೃತ್ಯವನ್ನ ಸಮೂಹ ನೃತ್ಯವಾಗಿ ರೂಪುಗೊಳಿಸಲಾಗಿದೆ. ಇದೀಗ ವೇದಿಕೆಯ ಮೇಲೆ ಎಬುಂಬಿ ಇವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಮಣಿಪುರದ ಸ್ಟಿಕ್ ಡ್ಯಾನ್ಸ್ ನಿಮಗಾಗಿ.
ಸಾಮಾನ್ಯವಾಗಿ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಕೋಡಿಂಗ್, ಡಿಕೋಡಿಂಗ್ ಈ ರೀತಿಯ ತಾಂತ್ರಿಕ ವಿಚಾರಧಾರೆಗಳಿಗೆ ಹೆಚ್ಚಿನ ಒತ್ತನ್ನು ನೀಡುವಂತಹ ವಿದ್ಯಾರ್ಥಿಗಳು. ಆದ್ರೆ ನಮ್ಮ ಆಳ್ವಾಸ್ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳು ಕೇವಲ ತಾಂತ್ರಿಕ ವಿಚಾರಧಾರೆಗಳಿಗೆ ಮಾತ್ರ ಸೀಮಿತವಾಗಿರದೆ ನಮ್ಮ ನೆಲದ ಕಲೆಯೊಂದನ್ನ ಅಭ್ಯಾಸಿಸಿಕೊಂಡು ಬೇರೆ ಬೇರೆ ವೇದಿಕೆಗಳ ಮೇಲೆ ಪ್ರದರ್ಶನವನ್ನ ನೀಡ್ತಾ ಬಂದಿದ್ದಾರೆ. ಅದುವೇ ಡೊಳ್ಳು ಕುಣಿತ. ಈ ಒಂದು ಡೊಳ್ಳು ಕುಣಿತದಲ್ಲಿ ತಮ್ಮ ಸೊಂಟದ ಮೇಲೆ ಕರಿಯ ಕಂಬಳಿಯನ್ನ ಹೊದ್ದುಕೊಂಡು ಅದರ ಮೇಲೆ ಡೊಳ್ಳೊಂದನ್ನ ಕಟ್ಟಿಕೊಂಡು ತಲೆಯ ಮೇಲೆ ಪೇಟವೊಂದನ್ನ ಸುತ್ತಿಕೊಂಡು ವೀರೇಶ್ವರ ದೇವರ ಆರಾಧನೆಯನ್ನ ಮಾಡಿಕೊಳ್ತಾ ಇದೀಗ ವೇದಿಕೆಯ ಮೇಲೆ ಡೊಳ್ಳು ಕುಣಿತದ ಪ್ರಸ್ತುತಿ ನಿಮಗಾಗಿ.
ಉಜ್ವಲವಾದಂತಹ ಬದುಕನ್ನ ಕಟ್ಟಿಕೊಳ್ಳಬೇಕು, ಭವಿಷ್ಯವನ್ನ ರೂಪಿಸಬೇಕು ಎಂದು ಬದುಕಿನಲ್ಲಿ ಪ್ರಕಾಶಮಾನವಾಗಿ ಬೆಳೆಯಬೇಕು ಎನ್ನುವಂತಹ ಆಸೆಯಲ್ಲಿ ಇದ್ದಂತಹ, ಕಷ್ಟದಲ್ಲಿ ಇರುವಂತಹ ಅದೆಷ್ಟೋ ಜನರ ಪಾಲಿಗೆ ಆಶಾ ಕಿರಣವಾಗಿ ಗೋಚರಿಸಿದವರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಇವರು. ತನ್ನ ಕೋಟ್ಯಾಂತರ ಮೌಲ್ಯದ ಉದ್ಯಮ ಸಾಮ್ರಾಜ್ಯವನ್ನ ಕಟ್ಟುವುದು ಮಾತ್ರವಲ್ಲದೆ ಜನರಿಗೆ ಕೋಟಿ ಕೋಟಿ ರೂಪಾಯಿಗಳ ನೆರವನ್ನ ನೀಡುವಂತಹ ಹೃದಯ ಶ್ರೀಮಂತಿಕೆಯನ್ನ ಪಡೆದಂತಹ ಮೇರು ವ್ಯಕ್ತಿತ್ವ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಇವರದು. ತಮ್ಮೆಲ್ಲರಿಗೂ ಕೂಡ ತಿಳಿದಿದೆ, ಈ ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ಏಪ್ರಿಲ್ ತಿಂಗಳಿನಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಏಪ್ರಿಲ್ ತಿಂಗಳು ಬಂತು ಅಂದ್ರೆ ಸಾಕು, ಎಲ್ಲ ಶಾಲಾ ಕಾಲೇಜಿನ ಮಕ್ಕಳುಗಳಿಗೆ ಬೇಸಿಗೆ ರಜೆ ಸಿಗುವಂತಹ ಸಮಯ. ಇಂತಹದೊಂದು ಸಮಯದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಕೂಡ ಬೇಸಿಗೆ ರಜೆಗೆಂದು ತಮ್ಮ ತಮ್ಮ ಊರಿಗೆ ತೆರಳಿದ್ರೂ ಕೂಡ ಈ ದಿನ ಮತ್ತೆ ತಮ್ಮ ಸಂಸ್ಥೆಗೆ ವಾಪಸಾತಿಯನ್ನ ಪಡೆದುಕೊಂಡು ಈ ವೇದಿಕೆಯ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ ಅಂದ್ರೆ ಇದರ ಹಿಂದಿರುವಂತದ್ದು ಎರಡು ಕಾರಣಗಳು. ಒಂದು, ನಮ್ಮ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಎಂ ಮೋಹನ್ ಆಳ್ವ ಸರ್ ಇವರು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಇಟ್ಟಿರುವಂತಹ ಭಕ್ತಿ ಭಾವನೆ. ಮತ್ತೊಂದು, ಈ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂತವರು ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಇವರು. ಡಾಕ್ಟರ್ ಎಂ ಮೋಹನ್ ಆಳ್ವ ಸರ್ ಮತ್ತು ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಇವರಿಬ್ಬರ ಆತ್ಮೀಯವಾದಂತಹ ಸಂಬಂಧವೇ, ಆ ಸೆಳೆತವೇ ಮೂಡುಬಿದ್ರಿಯಿಂದ ಪಡುಬಿದ್ರಿಯವರೆಗೆ ನಮ್ಮ ಸಾಂಸ್ಕೃತಿಕ ತಂಡವನ್ನ ಕರೆಸಿ ಈ ವೇದಿಕೆಯ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೀಡ್ತಾ ಇದೆ. ಪ್ರಕಾಶ್ ಶೆಟ್ಟಿ ಇವರಿಗೆ ನೆರೆದಿರುವಂತಹ ಸಮಸ್ತರ ಪರವಾಗಿ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇವೆ. ಜೊತೆಗೆ ನಾವು ನಂಬಿಕೊಂಡು ಬಂದಿರುವಂತಹ ದೈವ ದೇವರುಗಳು ಇವರಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯವನ್ನ ಕರುಣಿಸಲಿ ಎಂದು ದೇವರ ಬಳಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದೆ. ಮುಂದಕ್ಕೆ ಈ ಸಾಂಸ್ಕೃತಿಕ ಮೆರವಣಿಗೆ ಉತ್ತರ ಭಾರತದ ಕಡೆಗೆ ಸಾಗ್ತಾ ಇದೆ. ಉತ್ತರ ಭಾರತದ ಶಾಸ್ತ್ರೀಯ ನೃತ್ಯ ಕಥಕ್. ಇದು ತನ್ನ ಹೆಜ್ಜೆ ಗೆಜ್ಜೆಯ ಲಯಕ್ಕೆ, ಭಾವ ಸಂಮೋಹನ ಶಕ್ತಿಗೆ ಹೆಸರಾಗಿದೆ. ಪಂಡಿತ್ ಆಶಿಂ ಬಂಧು ಭಟ್ಟಾಚಾರ್ಯ ಇವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ವರುಣ ದೇವರ ವರ್ಣನೆಯನ್ನ ಮಾಡುವಂತಹ ವರ್ಷಧಾರೆ ಕಥಕ್ ಇದೀಗ ವೇದಿಕೆಯ ಮೇಲೆ.
सारे सा पागा धामा पासा पावा पा गवरेगा चुम चुम छन देखत नाचत मो झर 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 बारी बरस नारी दिन नारी दिन नारी दिन रानी 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 झर 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 बारी बरस नारी दिन नारी दिन नारी दिन रानी 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 झर 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 बारी बरस नारी दिन नारी दिन नारी दिन रानी 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 एक दो तीन चार पाँच छः सात आठ एक दो तीन चार पाँच छः सात आठ तीन तारा 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 नारा एक दो तीन चार पाँच छः सात आठ एक दो तीन चार पाँच छः सात आठ तारा तीन 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 तारा नारा एक दो तीन चार पाँच छः सात आठ एक दो तीन चार पाँच छः सात आठ तारा तीन 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 तारा नारा मिलन रुत आई मिलन रुत आई मिलन रुत आई फूल फूल नेली अंगड़ाई फूल फूल नेली अंगड़ाई कली कली मुस्काई मिलन रुत आई मिलन रुत आई मिलन रुत आई Did
na ta tim ta kit ta na dire na kit ta da dim ta tanum tadim tanum tadim tanum tadim tanum tadim ಹವ್ಯಾಸ ಬದಲಾಯಿಸು, ಹಣೆ ಬರಹ ಬದಲಾದೀತು. ದೃಷ್ಟಿ ಬದಲಾಯಿಸು, ದೃಶ್ಯ ಬದಲಾದೀತು. ದೋಣಿ ಬದಲಾಯಿಸಬೇಕೆಂದಿಲ್ಲ, ದೋಣಿ ಬದಲಾಯಿಸಬೇಕೆಂದಿಲ್ಲ, ದಿಕ್ಕು ಬದಲಾಯಿಸಿದರೆ ಸಾಕು, ದಡ ಎದುರಾದೀತು. ನಮ್ಮ ನೆಲದ ಕಲೆಗಳನ್ನ, ಭಾಷೆಗಳನ್ನ ಉಳಿಸಬೇಕು ಎನ್ನುವಂತಹ ಆಶಯವನ್ನ ಇಟ್ಟುಕೊಂಡವರು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಮೋಹನ್ ಆಳ್ವಾಸರ್ ಇವರು. ಇದಕ್ಕಾಗಿ ನಮ್ಮ ಸಂಸ್ಥೆಗೆ ವಿದ್ಯಾಭ್ಯಾಸಕ್ಕೆಂದು ಬಂದಂತಹ ವಿದ್ಯಾರ್ಥಿಗಳಿಗೆ ಬರಿಯ ಶಿಕ್ಷಣವನ್ನ ನೀಡದೆ ಶಿಕ್ಷಣದ ಜೊತೆಗೆ ನಮ್ಮ ನೆಲದ ಕಲೆಗಳ, ಭಾಷೆಯ ಅಭಿರುಚಿಯನ್ನ ಮೂಡಿಸುವಂತಹ ಪ್ರಯತ್ನವೇ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ. ಈ ದಿನದ ಸುಂದರವಾದಂತಹ ಈ ಕಾರ್ಯಕ್ರಮದಲ್ಲಿ ಇನ್ನು ಉಳಿದಿರುವಂತದ್ದು ಕೇವಲ 3 ಕಲಾ ಪ್ರಕಾರಗಳು ಮಾತ್ರ. ಕಾರ್ಯಕ್ರಮದ ಕಡೆಯಲ್ಲಿ ಸುಮಾರು 100ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳು ಬೇರೆ ಬೇರೆ ಬೊಂಬೆಗಳ ಮುಖವಾಡಗಳನ್ನು ಹಾಕಿಕೊಂಡು ಈ ವೇದಿಕೆಯ ಮೇಲೆ ಬರಲಿಕ್ಕಿದ್ದಾರೆ. ಇದು ಸಣ್ಣ ಮಕ್ಕಳಿನಿಂದ ಹಿಡಿದು ಹಿರಿಯರ ತನಕ ಕೂಡ ಆಸ್ವಾದಿಸಬಹುದಾದಂತಹ ಸುಂದರವಾದಂತಹ ಬೊಂಬೆ ವಿನೋದಾವಳಿ. ಕಾರ್ಯಕ್ರಮದ ಕಡೆಯವರೆಗೂ ಕೂಡ ತಾವೆಲ್ಲರೂ ನಮ್ಮೊಂದಿಗೆ ಇದ್ದು ಈ ಕಾರ್ಯಕ್ರಮವನ್ನ ಇನ್ನಷ್ಟು ಯಶಸ್ವಿಗೊಳಿಸಬೇಕು ಎನ್ನುವಂತಹ ವಿನಂತಿಯನ್ನ ಮಾಡ್ತಾ, ಮುಂದಕ್ಕೆ ಈ ವೇದಿಕೆಯ ಮೇಲೆ ಒಂದಷ್ಟು ಸಿಂಹಗಳ ಗುಂಪು ತನ್ನ ಬೇಟೆಯನ್ನು ಹುಡುಕೊಂಡು ವೇದಿಕೆ ಕಡೆಗೆ ಬರ್ತಾ ಇದೆ. ಅರರೆ, ಇದೇನಪ್ಪ, ಇಷ್ಟು ಜನರ ಮಧ್ಯೆ, ಬೆಳಕಿನ ಮಧ್ಯೆ, ಧ್ವನಿಯ ಮಧ್ಯೆ ಅದು ಹೇಗೆ ತಾನೇ ಸಿಂಹಗಳು ವೇದಿಕೆಯ ಮೇಲೆ ಬರೋಕೆ ಸಾಧ್ಯ ಅಂತ ನೀವು ಕೇಳಿದ್ರೆ, ಇದನ್ನು ಸಾಧ್ಯ ಮಾಡ್ತಾ ಇದೆ ನಮ್ಮ ಆಳ್ವಾಸ್ ಸಾಂಸ್ಕೃತಿಕ ತಂಡ ಪುರುಳಿಯೋ ಚಾವು ಸಿಂಹ ಬೇಟೆ ನೃತ್ಯದ ಮೂಲಕ. ಪುರುಳಿಯೋ ಅನ್ನುವಂಥದ್ದು ಪಶ್ಚಿಮ ಬಂಗಾಳದ ಒಂದು ಪುಟ್ಟ ಹಳ್ಳಿ. ಅಲ್ಲಿಯ ಜನರು ದೇವಿಯ ಆರಾಧನೆಯ ಭಾಗವಾಗಿ ಸಿಂಹ ಬೇಟೆಯ ನೃತ್ಯವನ್ನ ಮಾಡುವಂಥದ್ದು. ಅಲ್ಲಿ ಸಂಪ್ರದಾಯದಂತೆ ಒಂದು ಸಿಂಹ ಒಂದು ಕಾಡುಕೋಣದ ಬೇಟೆಯನ್ನ ಆಡಿದ್ರೆ, ನಮ್ಮಲ್ಲಿ ಈ ವೇದಿಕೆಯ ಬೇಡಿಕೆಗೆ ಅನುಗುಣವಾಗಿ ಬರೋಬ್ಬರಿ 11 ಸಿಂಹಗಳು 2 ಕಾಡುಕೋಣದ ಬೇಟೆಯನ್ನು ಹುಡುಕೊಂಡು ವೇದಿಕೆ ಕಡೆಗೆ ಬರ್ತಾ ಇದೆ. ರಂಗಮಾಂತ್ರಿಕ ಡಾಕ್ಟರ್ ಜೀವನ್ ರಾಮ್ ಸುಳ್ಯ ಇವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಸಿಂಹ ಬೇಟೆಯ ನೃತ್ಯ ಪುರುಳಿಯೋ ಚಾವೋ.
ಜಗತ್ತಿಗೆ ಅಸುರತ್ವವನ್ನ ಪರಿಚಯಿಸಿದಂತಹ ಸಹೋದರ ದ್ವಯರಿದ್ರೆ ಅದು ಹಿರಣ್ಯಕಶ್ಯಪ ಮತ್ತು ಹಿರಣ್ಯಾಕ್ಷ. ಅಣ್ಣನಾದಂತಹ ಹಿರಣ್ಯಕಶ್ಯಪ ತಮ್ಮ ರಾಜ್ಯಾಡಳಿತವನ್ನು ನಡೆಸ್ತಾ ಇದ್ರೆ ತಮ್ಮ ಹಿರಣ್ಯಾಕ್ಷ ಲೋಕ ಸಂಚಾರವನ್ನ ಮಾಡಿ ತಮ್ಮ ಸಾಮ್ರಾಜ್ಯದ ವಿಸ್ತರಣೆಯನ್ನ ಮಾಡ್ತಾ ಇದ್ದ. ಹೀಗಿರ್ಬೇಕಾದ್ರೆ ಹಿರಣ್ಯಾಕ್ಷನಿಗೆ ಒಂದು ಆಸೆ ಹುಟ್ಟಿಕೊಳ್ಳುತ್ತೆ, ನಾನೂ ಕೂಡ ಅತ್ಯಂತ ಬಲಶಾಲಿಯಾಗಬೇಕು, ನನಗೂ ಬರಬೇಕು. ಅದಕ್ಕಾಗಿ ಬ್ರಹ್ಮದೇವರ ತಪಸ್ಸನ್ನ ಮಾಡ್ತಾನೆ ಹಿರಣ್ಯಾಕ್ಷ. ಹಿರಣ್ಯಾಕ್ಷನ ತಪಸ್ಸಿಗೆ ಮೆಚ್ಚಿದಂತಹ ಬ್ರಹ್ಮದೇವರು ಈತನಿಗೆ ಪ್ರತ್ಯಕ್ಷವಾಗಿ ನಿನಗೇನು ವರಗಳು ಬೇಕು ಅಂತ ಕೇಳಿದಾಗ 2 ವರಗಳನ್ನ ಹಿರಣ್ಯಾಕ್ಷ ಕೇಳುವಂಥದ್ದು.
ಒಂದು, ನನಗೆ ಅತ್ಯಂತ ಬಲಶಾಲಿಯಾಗಬೇಕು, ಅದಕ್ಕಾಗಿ ನೀನು ಯಾವುದಾದರೂ ಆಯುಧವನ್ನ ನೀಡಬೇಕು. ಇನ್ನು ಎರಡನೆಯದಾಗಿ ನನಗೆ ಪ್ರತಿನಿತ್ಯ ಕೂಡ ತಿನ್ನಲು 100 ವರಹಗಳನ್ನ ಅಂದ್ರೆ 100 ಹಂದಿಗಳು ಸಿಗುವಂತೆ ಮಾಡಬೇಕು ಅಥವಾ ನೀನು ಕೊಡಬೇಕು ಎನ್ನುವಂತಹ 2 ವರಗಳನ್ನ ಬೇಡ್ಕೊಳ್ತಾನೆ. ಈತನಿಗೆ 2 ವರಗಳನ್ನ ಪ್ರದಾನಿಸಿದಂತಹ ಹಿರಣ್ಯ ಕಶ್ಯಪನಿಗೆ 2 ವರಗಳನ್ನ ದಯಮಾಡಿ ಮಾನಿಟರ್ ಅನ್ನು ಆಫ್ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಹಿರಣ್ಯಾಕ್ಷನಿಗೆ 2 ವರಗಳನ್ನ ಪ್ರದಾನಿಸಿದಂತಹ ಬ್ರಹ್ಮದೇವರು ಇದರ ಜೊತೆಗೆ ಒಂದು ಎಚ್ಚರಿಕೆಯನ್ನ ಕೂಡ ಕೊಡ್ತಾರೆ. ಆ ಎಚ್ಚರಿಕೆ ಏನು ಅಂತ ಕೇಳಿದ್ರೆ, ನೀನು ಪ್ರತಿನಿತ್ಯ ಕೇವಲ 100 ಹಂದಿಗಳನ್ನ ಮಾತ್ರ ತಿನ್ನಬಹುದು. ಇದಕ್ಕಿಂತ ಹೆಚ್ಚಿನದಾಗಿ ನೀನು 1 ಹಂದಿಯನ್ನ ಕೆಣಕಲು ಹೋದರೆ ಅದೇ ನಿನಗೆ ಮರಣಕ್ಕೆ ಹಾದಿಯಾಗಬಹುದು ಎನ್ನುವಂತಹ ಎಚ್ಚರಿಕೆಯೊಂದಿಗೆ ಬ್ರಹ್ಮದೇವರು 2 ವರಗಳನ್ನ ಹಿರಣ್ಯಾಕ್ಷನಿಗೆ ನೀಡ್ತಾರೆ. ಈ 2 ವರಗಳನ್ನ ಪಡೆದಂತಹ ಹಿರಣ್ಯಾಕ್ಷ ಅಟ್ಟಹಾಸದಿಂದ ಮೆರೆದಾಡುವಂಥದ್ದು, ನಾರದರನ್ನ ತನ್ನೊಡನೆ ದ್ವಂದ್ವ ಯುದ್ಧವನ್ನ ಮಾಡುವಂತೆ ಆಹ್ವಾನವನ್ನ ನೀಡುವಂಥದ್ದು. ಈತನ ಕಪಟವನ್ನ ಅರಿತಿದ್ದಂತಹ ನಾರದ ಮಹರ್ಷಿಗಳು ಏನಾದ್ರೂ ಮಾಡಿ ಈತನ ಸಂಹಾರವನ್ನ ಮಾಡಬೇಕು ಅಂತ ಹೇಳಿ, ನಿನ್ನೊಡನೆ ದ್ವಂದ್ವ ಯುದ್ಧವನ್ನ ಮಾಡುವಷ್ಟು ಬಲಶಾಲಿ ನಾನಲ್ಲ, ನೀನೇನಿದ್ರೂ ಕೂಡ ದ್ವಂದ್ವವನ್ನ ಮಾಡುವುದಿದ್ರೆ ನೀನು ವಿಷ್ಣುವಿನೊಡನೆ ಮಾಡಬೇಕು ಅಂತ ಹೇಳಿದಾಗ, ಆ ವಿಷ್ಣುವನ್ನ ಯುದ್ಧಕ್ಕೆ ಆಹ್ವಾನಿಸಬೇಕಾದ್ರೆ ನಾನು ಏನ್ ಮಾಡ್ಬೇಕು ಅಂತ ಹಿರಣ್ಯಾಕ್ಷ ಕೇಳಿದಾಗ, ನೀನು ಭೂಮಿ ದೇವಿಯ ಅಪಹರಣವನ್ನ ಮಾಡು ಎನ್ನುವಂತಹ ಸಲಹೆಯನ್ನ ನೀಡ್ತಾನೆ. ಭೂಮಿ ತಾಯಿಯ ಅಪಹರಣಕ್ಕೆ ಮುಂದಾದಂತಹ ಹಿರಣ್ಯಾಕ್ಷನಿಂದ ತಪ್ಪಿಸಿಕೊಳ್ಳಲು ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಈ ಸಮಯದಲ್ಲಿ ಹಿರಣ್ಯಾಕ್ಷ ಪಂಚಮಹಾ ಪಾಪಗಳನ್ನು ಕೂಡ ಮಾಡ್ತಾನೆ. ಕಡೆಗೆ ಈತನಿಂದ ತಪ್ಪಿಸಿಕೊಳ್ಳಲು ಭೂಮಿ ದೇವಿ ರಸಾತಳವನ್ನ ಸೇರುವಂತದ್ದು. ಆ ರಸಾತಳಕ್ಕೂ ಕೂಡ ಅಟ್ಟಿಸಿಕೊಂಡು ಬಂದಂತಹ ಹಿರಣ್ಯಾಕ್ಷನಿಗೆ ಎದುರುಗೊಳ್ಳುವಂಥದ್ದು ಶ್ವೇತ ವರ್ಣದಲ್ಲಿ ಇದ್ದಂತಹ ವಿಷ್ಣು. ಈತನಿಗೆ ತಿಳಿದಿರುತ್ತೆ, ಹಿರಣ್ಯಾಕ್ಷನಿಗೆ ಎದುರಿರುವಂತದ್ದು ಅದು ಹಂದಿಯಲ್ಲ, ನಾನು ಈ ದಿನದ 100 ವರಹಗಳನ್ನ ಈಗಾಗಲೇ ತಿಂದು ಮುಗಿಸಿದ್ದೇನೆ, ಎದುರಿರುವಂತದ್ದು ನನ್ನ ಬದ್ಧ ವೈರಿ ವಿಷ್ಣು ಅಂತ ಹೇಳಿ ಆತನ ಮೇಲೆ ಎರಗ್ತಾನೆ. ಕಡೆಗೆ ವಿಷ್ಣು ಹಿರಣ್ಯಾಕ್ಷನ ವಧೆಯನ್ನ ಮಾಡಿ ಲೋಕ ಕಲ್ಯಾಣವನ್ನ ಮಾಡುವಂಥದ್ದು. ಇದನ್ನ ಯಕ್ಷ ಪ್ರಯೋಗದ ಮೂಲಕ ತೋರಿಸುವಂತಹ ಪ್ರಯತ್ನ ನಿರ್ದೇಶನವನ್ನ ಮಾಡಿದ್ದಾರೆ ಆದಿತ್ಯ ಅಂಬಲಪಾಡಿ ಮತ್ತು ಆಳ್ವಾಸ್ ದೀಮ್ಕಿಟ ಅಧ್ಯಯನ ಯಕ್ಷಗಾನ ಕೇಂದ್ರ. ಬನ್ನಿ ನೋಡೋಣ ತೆಂಕುತಿಟ್ಟಿನ ಯಕ್ಷ ಪ್ರಯೋಗ ಹಿರಣ್ಯಾಕ್ಷ ವಧೆ. ಆದಿನಾರಾಯಣನ ಲೀಲೆಯ ಮೋದತಿಲ್ದಾಲಿಸಿರಿ, ಭೂಮಿಯನಾಧರಿಸಿ ನಿಂತಿಹ ವರಾಹನ ದಿವ್ಯ ಚರಿತೆಯನು.
खगराज गमन खगराज गमन खगराज गमन सद्भावति ककुतर कवदयानिधि देव वैकुण्ठपति ಜಗತ್ತಿನುಳಿದಲು ಬಯಸಿ ಬಂದಳು ಜಗದ ಜನನಿಯು ಭೂಮಿ ದೇವಿಯು ನಗುವ ಬೀರುತ ಹಸಿರ ತುಂಬುತ್ತ ಮಾತೃ ಹೃದಯದಲ್ಲಿ ಆದಿಯುಳು ಜೀವಾಳಿಯುತಿಸಲು ಮೇದಿನಿಯ ಮೈಯಾದಳು ಮೇದಿನಿಯ ಮೈಯಾದಳು ಮೈಯಾದಳು ಮೇದಿನಿಯ ಮೈಯಾದಳು ಜಲವನೆ ಹರಿದಳು ಭೂಮಿ ದೇವಿ ಜೀವ ಜಲವನೆ ಹರಿದಳು ಜೀವ ಜಲವೆನೆ ಹರಿದಳು ಜೀವ ಜಲವನೆ ಹರಿದಳು ಕಾವುತಿಲ್ಲರ ಪೊರೆವಳು ಪೊರೆವಳು ಜೀವ ಜಲವನೆ ಹರಿದಳು ಕಾವುತೆಲ್ಲರ ಪೊರೆವಳು
ಬ್ರಹ್ಮಣೇ ನಮಃ. ವರವ ಬೇಡು ಕಂದ, ನೂರು ಹಲ್ದಿಯ ತಿಳಿದು ತೇಗುವ ವರ ನೀಡು, ಹೊರ ಶಕ್ತಿಯನ್ನೇ ನೀಡು. ತಥಾಸ್ತು. ನೂರೊಂದನೇ ಹತ್ತಿ ನಿನ್ನ ಸಾವಿನ ರೂಪ, ಹೊರಾಯುಧವ ನೀಡುವೆ. ವಿವರದಲ್ಲಿ ಬರ್ತೀ
ಧರಣಿ ದೇವಿಯು ತಾಳು ಜತನದಿ ಪೊರಟಳಾಗ ಅಡಿಗಡಿಗೆ ಬೆದರಿಸಿ ಕುಠಾರಕ ಕಡು ನೆನೆದಳ ಹರಿಯ ಪೂರಮೇ ಮುಡಿಯ ಬಾಗುತ್ತಲ ಮುಡಿಯ ಬಾಗುತ್ತಲ ಮುಡಿಯ ಬಾಗುತ್ತ ಆರಸ ತಳದೆಡೆಗೆ ಸಾಗಿದಳು ಶ್ರೀಹರಿ 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 ರಕ್ಷಿಸು ಮೊರೆಯು ಕೇಳಿಸದೇನು ಭೂಪತಿ ಮೊರೆಯು ಕೇಳಿಸದೇನು ಭೂಪತಿ ಅರಸಿಗಾಗಿ ಹುದಿಯ ಧೋಗತಿ ಕರುಣಿಸೆಲ್ಲುದ ಅಬಲೆ ಹೊಕ್ಕಳು ತಾರಸ ತಳವ ಭೂದೇವಿ ಬಲ್ದಿಹೆನು ನಿನ್ನಾದದಿ ಪೊರೆಯುವೆನು ಆದುರುಳನವತೆಗಿ ಕ್ಷಣ ತಾಳುವೆ ಆದುರುಳನವತೆಗಿ ಕ್ಷಣ ತಾಳುವೆ ಕ್ರೋಧೋತುಂಗದ ಕೋಡ ತಾರವ ಭೂದೇವಿ ಬಲ್ದಿಹೆನು ನಿನ್ನಾದರದಿ ಪೊರೆಯುವೆನು
ವರಾहरूपं उग्रप्रतापं विकसितनयनो वज्रदल्तधर दानवदमनो ಹರಣಿಯ ಧರ್ಮವನ್ನುಳಿಸಲು ಓದಿಲ್ಲ ಹರಣಿಯ ಧರ್ಮವನ್ನುಳಿಸಲು ತಾನವತರಿಸಿದ ಹರಿಮುದದಿಲ್ಲ ಕರುಣರ ನಮನಿಸಿ ಶರಣರ ಸಲಹುವ ವರದಾಯಕ ಶ್ರೀ ಗೋವಿಂದ ಮಂಗಲಂ ಜಯ ಮಂಗಲಂ ಶುಭಮಂಗಲಂ ನಿತ್ಯ ಮಂಗಲೋ ಭದ್ರೋ ಶುಭೋ ಮಂಗಲ ನಗುವು ಸಹಜ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ನಗುವ ನಗುತ್ತ ನಗಿಸಿ ಬಾಳುವ ವರವಮಿಗೆ ಬೇಡಿಕೋ ಮಂಕುತಿಮ್ಮ. ಇದೀಗ ನಿಮ್ಮೆಲ್ಲರ ಮುಖದ ಮೇಲೆ ನಗುವನ್ನ ತರಿಸೋಕೆ 100ಕ್ಕಿಂತಲೂ ಹೆಚ್ಚಿನ ಬೊಂಬೆಗಳು ಬೇರೆ ಬೇರೆ ಮುಖವಾಡಗಳನ್ನು ಹಾಕಿಕೊಂಡು ವೇದಿಕೆ ಕಡೆಗೆ ಬರ್ತಾ ಇದೆ. ನಮ್ಮ ಬದುಕಿನಲ್ಲಿ ಅತ್ಯಂತ ದೊಡ್ಡದಾದಂತಹ ಸಂಪತ್ತು ಆಭರಣ ಯಾವುದು ಕೇಳಿದ್ರೆ ಅದು ನಮ್ಮ ಮುಖದ ಮೇಲಿರುವಂತಹ ನಗು. ಇಂತಹದೊಂದು ನಗುವನ್ನ ಮೂಡಿಸುವಂತಹ ಪ್ರಯತ್ನವೇ ಬೊಂಬೆ ವಿನೋದಾವಳಿ. ಇದೀಗ ವೇದಿಕೆಯ ಮೇಲೆ ಬೊಂಬೆ ವಿನೋದಾವಳಿ, ಇದು ಆಳ್ವ ಸಾಂಸ್ಕೃತಿಕ ವೈಭವ.
ಗಂಗೆ ಹೂವಿ ಕೊಲಿದ ಕವಲು ನಾಮ ಕೊಲಿದ ಗಂಗೆ ಹೂವಿ ಕೊಲಿದ ಕವಲು ನಾಮ ಕೊಲಿದ ಸೋಲಿಗರ ಬಾಲೆ ಕೊಲಿದ ರಂಗಧಾಮ ತಂದನ್ನ ನಾರಾಯಣ ತಂದೇನ ಆಧಾರವಾಗೋ ದೊರೆಯೇ ಆದಿನಾರಾಯಣನೇ ಆಧಾರವಾಗೋ ದೊರೆಯೇ ಆದಿನಾರಾಯಣನೇ ವೇದನಗಿರಿ ವೆಂಕಟರಮಣ ತಂದನ್ನ ನಾರಾಯಣ ತಂದೇನ ಕಟ್ಟುವೆವು ನಾವು ಹೊಸ ನಾಡೊಂದನ್ನ ರಸದ ಬೀಡೊಂದನ್ನ ಹೊಸ ನೆತ್ತರು ಉಕ್ಕಿ ಆರಿ ಹೋಗುವ ಮುನ್ನ ಹರೆಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ ಉಲ್ಲಾಸ ಉತ್ಸಾಹವು ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನ್ನ ರಸದ ಬೀಡೊಂದನ್ನ ನಮ್ಮ ನೆಲದ ಭಾಷೆ ನಮ್ಮ ನೆಲದ ಕಲೆ ಎಲ್ಲವನ್ನ ಉಳಿಸಿ ಸಮೃದ್ಧ ಸದೃಢ ನಾಡನ್ನ ಕಟ್ಟುವಂತಹ ಆಶಯವನ್ನ ವ್ಯಕ್ತಪಡಿಸಿಕೊಳ್ತಾ ಈ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮ ವೇದಿಕೆ ಮೇಲೆ ನಡೀಬೇಕು ಅಂದ್ರೆ ಬಹು ಮುಖ್ಯ ಕಾರಣೀಕರ್ತರಾದಂತಹ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಇವರಿಗೆ ನೆರೆದಿರುವಂತಹ ಸಮಸ್ತರ ಪರವಾಗಿ ಆಳ್ವಾಸ್ ವಿದ್ಯಾಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಜೊತೆಗೆ ಆಳ್ವಾಸ್ ಸಾಂಸ್ಕೃತಿಕ ವೈಭವದ ರೂವಾರಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಮೋಹನ್ ಆಳ್ವಾ ಇವರಿಗೂ ಕೂಡ ಈ ಸಮಯದಲ್ಲಿ ಕೃತಜ್ಞತೆಗಳನ್ನ ಅರ್ಪಿಸಿಕೊಳ್ತಾ ಸಾಂಸ್ಕೃತಿಕ ವೈಭವವನ್ನ ಕಣ್ತುಂಬಿಕೊಂಡಂತಹ ಸಜ್ಜನ ಪ್ರೇಕ್ಷಕ ವೃಂದಕ್ಕೂ ವಂದನೆ, ಅಭಿವಂದನೆ, ಶುಭರಾತ್ರಿ. ಇಷ್ಟೊತ್ತುಗಳ ಕಾಲ ಈ ವೇದಿಕೆಯಲ್ಲಿ ನಮ್ಮೆಲ್ಲರನ್ನ ಮನರಂಜಿಸಿದಂತಹ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ದಯವಿಟ್ಟು ಎಲ್ಲ ಕಲಾಭಿಮಾನಿಗಳು ಸ್ವಲ್ಪ ಹೊತ್ತು ನಿಲ್ಬೇಕು. ಈ ಸಂದರ್ಭದಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನವನ್ನು ಗೌರವಿಸಿಕೊಳ್ಳುವಂತಹ ಸುಸಂದರ್ಭ. ದಯವಿಟ್ಟು ನಮ್ಮೊಂದಿಗೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಪ್ರಕಾಶ್ ಶೆಟ್ಟಿ ಅವರು ವೇದಿಕೆಗೆ ಆಗಮಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಅದೇ ರೀತಿ ಸಾಂಸ್ಕೃತಿಕ ವಿಭಾಗ ಸಂಚಾಲಕರಾಗಿರ್ತಕ್ಕಂಥ ಡಾಕ್ಟರ್ ವೈಎನ್ ಶೆಟ್ಟಿ ಅವರು ಕೂಡ ವೇದಿಕೆಗೆ ಆಗಮಿಸಿಕೊಳ್ಬೇಕು. ಅದೇ ರೀತಿ ಶ್ರೀಯುತ ನಟರಾಜ್ PS ಅವರು ಕೂಡ, ಅದೇ ರೀತಿ ಶ್ರೀಯುತ ಜಯಶೆಟ್ಟಿ ಅವರು ಕೂಡ ವೇದಿಕೆಗೆ ಆಗಮಿಸಿಕೊಳ್ಬೇಕಾಗಿ ವಿನಂತಿಯನ್ನು ಸಲ್ಲಿಸಿಕೊಳ್ತಾ ಇದೆ. ಅದೇ ರೀತಿ ಶ್ರೀಯುತ ಸುಧೀರ್ ಕುಮಾರ್ ಅವರು ಕೂಡ ವೇದಿಕೆಗೆ ಆಗಮಿಸಿಕೊಳ್ಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮದ ಹಿಂದೆ ನಮ್ಮೆಲ್ಲರನ್ನ ಅತ್ಯಂತ ಭಕ್ತಿಯ ಭಾವನೆಗಳಿಗೆ ಕಲಾವನ್ನು ಸೇವೆಯನ್ನು ಮಾಡಿದಂತ ಶ್ರೀಯುತ ಮೋಹನ್ ಆಳ್ವಾ ತಮ್ಮನ್ನು ಕೂಡ ಈ ವೇದಿಕೆ ಮೇಲೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಮೋಹನ್ ಆಳ್ವಾ ಅವರನ್ನ ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ಬೇಕಾಗಿ ಶ್ರೀಯುತ ಪ್ರಕಾಶ್ ಶೆಟ್ಟಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಬಹುಶಃ ನೂರಾರು ವಿದ್ಯಾರ್ಥಿಗಳ ಕಲಾವಿದರನ್ನ ಏಕಕಾಲದಲ್ಲಿ ವೇದಿಕೆಯ ಮೇಲೆ ಪ್ರದರ್ಶನ ನೀಡುವ ಅವರಲ್ಲಿ ಶಿಸ್ತು ಮತ್ತು ಸಮನ್ವಯತೆಯೊಂದಿಗೆ ಪ್ರೇಕ್ಷಕರನ್ನ ಮಗ್ನಮುದ್ರಗೊಳಿಸಿದಂತಹ ಒಂದು ಸೆಕೆಂಡ್ ನಲ್ಲಿ ವ್ಯತ್ಯಾಸವಿಲ್ಲದೆ ನಡೆಯುವ ದೃಶ್ಯ ವೈಭವದ ಇದರ ಹೆಚ್ಚುಗಾರಿಕೆಯೊಂದಿಗೆ ಸಂಸ್ಕೃತಿಯ ಸಂಸ್ಕಾರ ಕಲೆಯ ಬದುಕಿನ ಉಸಿರು ಈ ಬದುಕಿನ ಜೊತೆಗೆ ಪಸರಿಸುವ ವೇದಿಕೆ ಅದು ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ನಾವೆಲ್ಲರ ಆದರಣೀಯರಾಗಿರ್ತಕ್ಕಂಥ ಡಾಕ್ಟರ್ ಮೋಹನ್ ಆಳ್ವಾ ಅವರನ್ನ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಗಳೊಂದಿಗೆ ಗೌರವಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಹುಶಃ ಕಲೆ ಮತ್ತು ಶಿಕ್ಷಣದ ನಡುವೆ ಸೇತುವೆಯನ್ನು ಕಟ್ಟಿದಂತಹ ವಿದ್ಯಾಗಿರಿಯ ಮಹಾಶಿಲ್ಪಿ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರನ್ನ ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳೊಂದಿಗೆ ಗೌರವಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪಡುಬಿದ್ರಿ ಉಲ್ಲಾಯನ ಆಶೀರ್ವಾದ ಸದಾ ನಿಮ್ಮ ಮೇಲೇ ಇರಲಿ ಅನ್ನುವಂತ ಮಾತುಗಳನ್ನ ಪ್ರಾರ್ಥನೆಯನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿಕೊಟ್ಟಂತಹ ಶ್ರೀಯುತ ಪದ್ಮನಾಭ ತಾವು ಕೂಡ ವೇದಿಕೆಗೆ ಆಗಮಿಸಿಕೊಳ್ಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಇಡೀ ಸಾಂಸ್ಕೃತಿಕ ಸಂಜೆಯ ಜೀವಾಳವಾಗಿ ನಿಂತು ಇಡೀ ಪ್ರದರ್ಶನವನ್ನ ಸೂಕ್ತ ಪೀಠಿಗೆಗಳನ್ನು ಒದಗಿಸುತ್ತಾ ಸಮಯದ ಪ್ರಜ್ಞೆ ಮತ್ತು ಸಂದರ್ಭದ ಔಚಿತ್ಯ ಅರಿವು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುನ್ನಡೆಸಿದ ಚತುರ ನಿರೂಪಕರು ತಮ್ಮ ಶ್ರೀಯುತ ಪದ್ಮನಾಭ ಕಾರ್ಯಕ್ರಮದ ನಿರೂಪಕರು ತಾವು ದಯವಿಟ್ಟು ವೇದಿಕೆಗೆ ಆಗಮಿಸಿಕೊಳ್ಬೇಕಾಗಿ ವಿನಂತಿ ಮಾಡಿಕೊಳ್ತೇವೆ. ತಮ್ಮ ಗಂಭೀರವಾಗಿರ್ತಕ್ಕಂಥ ಧ್ವನಿ, ಸ್ಪಷ್ಟವಾದ ಉಚ್ಚಾರಣೆ ಮತ್ತು ಸಾಹಿತ್ಯದ ಮೇಲಿನ ಹಿಡಿತದೊಂದಿಗೆ ಇಡೀ ಕಲೆಯ ಆರಾಧಕರಾಗಿ ಮತ್ತು ವೇದಿಕೆಯ ಧ್ವನಿಯಾಗಿ ಈ ಸಾಂಸ್ಕೃತಿಕ ವೈಭವದ ವೈವಿಧ್ಯತೆಯನ್ನ ಜಂಕರಿಸಿಕೊಂಡಿದ್ದೀರಿ. ಈ ಕಾರ್ಯಕ್ರಮದ ಯಶಸ್ವಿ ನಿರೂಪಣೆಗಾಗಿ ತಮ್ಮನ್ನ ಎಲ್ಲ ಕಲಾವಿದರ ಪರವಾಗಿ ಮತ್ತೊಮ್ಮೆ ಅಭಿನಂದಿಸಿಕೊಳ್ಳುತ್ತಾ ಶ್ರೀಯುತ ಈ ಕಾರ್ಯಕ್ರಮದ ನಿರೂಪಕರಾಗಿರ್ತಕ್ಕಂಥ ಶ್ರೀಯುತ ನಿತೇಶ್ ಅವರನ್ನ ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳೊಂದಿಗೆ ಗೌರವಿಸಿಕೊಳ್ಬೇಕಾಗಿ ವಿನಂತಿಯನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ
ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಎಲ್ಲ ಕಲಾಭಿಮಾನಿಗಳನ್ನ ಮತ್ತೊಮ್ಮೆ ಗೌರವಿಸಿಕೊಳ್ಳುತ್ತಾ ಈ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಗಿಸಿಕೊಳ್ತಾ ಇದ್ದೇವೆ. ಗೋವಿಂದಾನಿ ಗೋವಿಂದ. असुरग्निन्द्रासकं समत्वा बृहद्दिशो नामाभिमारोहे अश्वदायी जगोदायी धनदायी मादने नरम मे जुषदाम देवी